ಪಂಡಿತ ಶ್ರೀಪಾದಾಚಾರ್ಯರಿಗೆ ನಮಸ್ಕಾರಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪಂಡಿತ ಪೂಜ್ಯ ಶ್ರೀ ಪಾದಾಚಾರ್ಯರಿಗೂ ಕೂಡ ನಮಸ್ಕಾರಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಆಚಾರ್ಯರಿಗೆ ಪ್ರಾರ್ಥಿಸುತ್ತೇನೆ. ಎಲ್ಲ ಸದಸ್ಯರು ದಯವಿಟ್ಟು ನಿಮ್ಮ ಮೊಬೈಲನ್ನು ನಿಶಬ್ದಗೊಳಿಸಿ ಅಸಂಬಂಧವಾದಂತೆ ನೋಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞ ಶಿರೋಮಣಿಗಳಾದ ಶ್ರೀ ವೇದವ್ಯಾಸ ದೇವರು ಪ್ರತಿಯೊಬ್ಬ ಸಜ್ಜನನ್ನು ಉದ್ಧರಿಸಬೇಕು ಅಂತ ಎಲ್ಲ ಪ್ರಮೇಯಗಳಿಂದಲೂ ಕೂಡ ಗರ್ಭಿತವಾಗಿರುವ ಸಕಲ ಶಾಸ್ತ್ರಗಳ ಅರ್ಥವನ್ನು ತುಂಬಿಕೊಂಡಿರುವಂತಹ ಶ್ರೀಮನ್ ಮಹಾಭಾರತದ ರಚನೆಯನ್ನು ಮಾಡಿದರು. ಈ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಧರ್ಮಾಧರ್ಮದ ವಿವೇಕವನ್ನು
ಪಾಂಡವ ಕೌರವರ ಚರಿತ್ರೆಯನ್ನು ನಿರೂಪಿಸುವ ಮೂಲಕವಾಗಿ ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ. ಸಂಪೂರ್ಣವಾಗಿರುವಂತಹ ಕೌರವರ ಪಕ್ಷ ಅಂತೇನಿದೆ, ವಿಶೇಷವಾಗಿ ದುರ್ಯೋಧನಾದಿ 100 ಜನ, ಅವರಿಗೆ ಅನುಚರರಾಗಿ ಅವರು ಹೇಳಿದ್ದನ್ನೇ ಸರಿ ಅಂತ ವಾದಿಸುವಂತಹ ಅನೇಕ ರಾಕ್ಷಸರೇ ಇರಬಹುದು, ಸಜ್ಜನರೇ ಇರಬಹುದು. ಇವರ ನಿಗ್ರಹವಾಗುವುದೇ ಪರಮಧರ್ಮ ಅಂತನ್ನುವುದನ್ನು ಸೂಚಿಸುತ್ತಾ, ಯಾವಾಗಲೂ ಧರ್ಮದಲ್ಲಿ ಏನೇ ಆಸಕ್ತರಾದವರಿಗೆ ಎಂತಹ ಕಷ್ಟದ ಪರಿಸ್ಥಿತಿಗಳು ಬಂದರೂ ಕೂಡ ಮೇಲ್ನೋಟಕ್ಕೆ ನೋವನ್ನು ಅನುಭವಿಸುತ್ತಿದ್ದರೂ ಕೊನೆಗೆ ಜಯ ಆಗೋದು ಅಂತಹ ಉತ್ತಮರಾದ ಧಾರ್ಮಿಕರಿಗೇನೆ ಅನ್ನುವುದನ್ನು ಪಾಂಡವರ ಚರಿತ್ರೆಯನ್ನು ನಿರೂಪಿಸುವ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾವು ಅನೇಕ ಬಾರಿ ಮಹಾಭಾರತದ ಪ್ರಸಂಗಗಳನ್ನು ನಿರೂಪಿಸುವ ಕಾಲಕ್ಕೆ ಕೆಲವು ಆಧ್ಯಾತ್ಮಿಕ ಅರ್ಥಗಳನ್ನು ತೋರಿಸಿಕೊಟ್ಟಿದ್ದೇವೆ. ಆಚಾರ್ಯರೇನೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಗೆ ಆಧ್ಯಾತ್ಮಿಕ ಅರ್ಥವನ್ನು ಮಹಾಭಾರತದಿಂದ ತಿಳಿಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಸಂಪೂರ್ಣವಾಗಿರುವ ಈ ದುರ್ಯೋಧನಾದಿಗಳ ಒಂದೇನು ಗುಂಪಿದೆ, ಇವರೆಲ್ಲರೂ ಕೂಡ ಪಾಪ ಇದ್ದ ಹಾಗೆ. ಪಾಪಗಳು ಏನೇನೆಲ್ಲ ತಪ್ಪು ಕೆಲಸ ಮಾಡಿಸ್ತವೆ ಅಂತನ್ನೋದಕ್ಕೆ ನಾವು ಕಥೆ ಕೇಳೋದಷ್ಟೇ ಸಾಲದು. ನಮ್ಮ ಜೀವನದಲ್ಲೂ ಕೂಡ ಈ ದುರ್ಯೋಧನ, ಶಕುನಿ, ದುಶ್ಯಾಸನ ಮುಂತಾದವರು ಇದ್ದುಕೊಂಡು ಎಷ್ಟೆಲ್ಲ ಅನ್ಯಾಯಗಳನ್ನು ಮಾಡಿಸ್ತಾ ಇದ್ದಾರೆ, ಧರ್ಮ ವಿರುದ್ಧವಾಗಿರುವ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ತಿಳಿಬೇಕು. ಅಷ್ಟೇ ತಿಳಿದರೂ ಸಾಲದು. ಈ ತರಹ ವರ್ತಿಸಿದರೆ ಹೇಗೆ ದುರ್ಯೋಧನಾದಿಗಳಿಗೆ ಎಂದೂ ಕೂಡ ಜಯ ಸಿಗಲಿಲ್ವೋ ಆ ತರಹ ನಮಗೂ ಸಿಗಲ್ಲ ಅಂತ ತಿಳಿದು ಇದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಹೇಗೆ ಪಾಂಡವರು ಜೀವವನ್ನು ನಡೆಸಿದ್ದಾರೆ, ಹೇಗೆ ಕೃಷ್ಣ ಪರಮಾತ್ಮ ಅವರ ಕೈಯನ್ನು ಹಿಡಿದಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಉತ್ತಮವಾಗಿರುವಂತಹ ಸತ್ಕರ್ಮವನ್ನು, ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡಿ ಪರಮಾತ್ಮನ ಪ್ರಸನ್ನತೆಯನ್ನು ಪಡಿಬೇಕು ಅನ್ನೋದನ್ನು ಪಾಂಡವರು ಶುಭ ಗುಣಗಳಿಗೆ ಸಂಕೇತ ಅವರಿಂದ ನಾವು ತಿಳಿಬೇಕು. ಶುದ್ಧವಾಗಿರುವಂತಹ ಧರ್ಮ, ಅವನು ಧರ್ಮರಾಜ. ಭಕ್ತಿ, ವೈರಾಗ್ಯ, ಪ್ರಜ್ಞಾ, ಮೇಧ, ಸ್ಥಿತಿ, ಧೃತಿ, ಯೋಗ, ಪ್ರಾಣ, ಬಲ ಅಂತ ಈ ಗುಣಗಳಿಗೆ ಪ್ರತೀಕನಾಗಿರುವಂತಹ ಭೀಮಸೇನ, ಶ್ರವಣ, ಮನನ, ನಿಧಿಧ್ಯಾಸನವೆಂಬುವಂತಹ 3 ಸಾಧನೆಗಳಿಗೆ ಪ್ರತೀಕರಾದವನು ಅರ್ಜುನ, ಶೀಲ, ವಿನಯ ಇವುಗಳಿಗೆ ನಕುಲ ಸಹದೇವರು ಪ್ರತೀಕರು, ಉತ್ತಮವಾಗಿರುವಂತಹ ವೇದಕ್ಕೆ ಅಭಿಮಾನಿನಿಯಾದವಳು ದ್ರೌಪದಿ ದೇವಿ. ಇವನ್ನೆಲ್ಲವನ್ನು ನಾವು ಅರಿತುಕೊಂಡು ನಮ್ಮ ದೇಹದಲ್ಲೂ ಇವರಿದ್ದಾರೆ. ಇವರ ಏನು ಗುಣಗಳು ಅಂತೇನಿವೆ ಅವುಗಳನ್ನು ನಾವು ಅಳವಡಿಸಿಕೊಂಡಾಗ ಅವಶ್ಯವಾಗಿ ಜಯ ಇದೆ ಅಂತನ್ನೋದನ್ನು ತೋರಿಸಲಿಕ್ಕೇನೆ ಇಷ್ಟು ವಿಸ್ತಾರವಾಗಿ ಯುದ್ಧ ಪ್ರಸಂಗಗಳನ್ನು ಮಹಾಭಾರತದಲ್ಲಿ ತೋರಿಸಿದ್ದು. ಕೇವಲ ಒಂದ್ಯಾವುದೋ ಆಧ್ಯಾತ್ಮಿಕ ಅರ್ಥವನ್ನು ತೋರಿಸಿ ಹೀಗೆ ತಿಳ್ಕೊಂಬಿಡಿ ಅಂತಂದರೆ ಜ್ಞಾನಿಗಳು ತಿಳ್ಕೊಂಡಾರು, ನಮಗಾಗೋದಿಲ್ಲ. ಅದಕ್ಕೋಸ್ಕರನೇ ನೋಡಿ, ಅಶ್ವತ್ಥಾಮ ಗೆಲ್ತಾ ಇದ್ದ, ದುರ್ಯೋಧನ ಗೆಲ್ತಾ ಇದ್ದ, ಪಾಂಡವರು ಸ್ವಾತಂತ್ರ್ಯ ತೋರಿಸ್ತಾ ಇದ್ರು, ಮತ್ತೆ ಪಾಂಡವರಿಗೆ ಜಯ ಆಗ್ತಾ ಇತ್ತು. ಇದೇ ನಮ್ಮ ಜೀವನದಲ್ಲೂ ಆಗೋದು. ಒಮ್ಮೆ ಕೆಟ್ಟ ಕೆಲಸ ಮಾಡ್ತೀವಿ, ಅದಕ್ಕಿಂತಲೂ ಹಿರಿಯದಾಗಿರುವಂತಹ ಚಲೋ ಕೆಲಸ ಮಾಡ್ತೀವಿ. ಆದರೆ ಕೊನೆಗೆ ನಿಲ್ಲೋದು ಯಾವುದು? ಮಾಡಿರುವಂತಹ ಪಾಪವ ಪುಣ್ಯವ ಅಂದರೆ ಪುಣ್ಯವೇ. ಪರಮಾತ್ಮನ ಅನುಗ್ರಹ ಇದ್ದಾಗ ಆ ಪುಣ್ಯಗಳನ್ನು ಎತ್ತಿ ಸ್ವಲ್ಪ ಇದ್ದರೂ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ. ಈ ಒಂದು ಅರ್ಥವನ್ನು ತಿಳಿಯಬೇಕು. ಅದಕ್ಕೋಸ್ಕರ ಸಣ್ಣ ಪುಟ್ಟ ಕಥೆಗಳಿಂದ ಆರಂಭ ಮಾಡಿಕೊಂಡು ಯುದ್ಧದಲ್ಲಿ ಮಹಾಪರಾಕ್ರಮಿಗಳಾಗಿರುವಂತಹ ಭೀಮ ದುರ್ಯೋಧನರ ಯುದ್ಧವನ್ನು ಕೂಡ ವರ್ಣಿಸಿದ್ದು ಇದಕ್ಕೆ. ಜ್ಞಾನ, ಯಥಾರ್ಥ ಜ್ಞಾನಕ್ಕೆ ಪ್ರತೀಕನಾದವನು ಭೀಮಸೇನನಾದರೆ, ಅಜ್ಞಾನ ಮಿಥ್ಯಾಜ್ಞಾನಗಳಿಗೆ ಪ್ರತೀಕನಾದವನು ದುರ್ಯೋಧನ. ಅಜ್ಞಾನ ಮಿಥ್ಯಾ ಮತಿರೂಪತೋಸವು. ಕಲಿ ಅಜ್ಞಾನ ಹಾಗೂ ಮಿಥ್ಯಾಜ್ಞಾನಕ್ಕೆ ಅಭಿಮಾನಿಯವನು, ಅದಕ್ಕೆ ಪ್ರತೀಕ ಅವನೇ. ಅದು ಅವನು ಇವನಿಗೆ ಹೊಡಿತಾನೆ, ಇವನು ಅವನಿಗೆ ಹೊಡಿತಾನೆ ಅಂದ್ರೆ ಏನರ್ಥ? ಜ್ಞಾನವನ್ನು ನಾಶ ಮಾಡಲಿಕ್ಕೆ ಅಂತ ಮಿಥ್ಯಾಜ್ಞಾನ ಬರುತ್ತೆ. ಅದು ಹೇಗೆ ಅಂದರೆ ದೈತ್ಯರು ಮಾಡ್ತಾರೆ ಅಂತ ಪ್ರಚೋದನೆ ಮಾಡ್ತಾರೆ.
ಕೊನೆಗೆ ಪರಮಾತ್ಮನ ಅನುಗ್ರಹವಿದ್ದ ಕಾರಣದಿಂದ ಭೀಮಸೇನನಿಗೆ ಜಯವಾಯಿತಲ್ಲ. ಹಾಗೆ ಯಥಾರ್ಥವಾಗಿರುವಂತಹ ಜ್ಞಾನದಿಂದಲೇ ಉತ್ತಮ ಪದವಿ ಇದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಹೀಗೆ 18 ದಿವಸಗಳ ಪರ್ಯಂತವಾಗಿರುವಂತಹ ಈ ಯುದ್ಧದ ವರ್ಣನೆಗಳನ್ನು ಮಹಾಭಾರತದಲ್ಲಿ ವರ್ಣಿಸ್ತಾ ಬಂದಿದ್ದಾರೆ. ಭೀಷ್ಮ ಪರ್ವದಲ್ಲಿ ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಹಾಗೂ ಮುಂದೆ ಬರುವಂತಹ ಸೌಪ್ತಿಕ ಪರ್ವ, ಇಷ್ಟು ಪರ್ವಗಳ ಪರ್ಯಂತ ಯುದ್ಧಗಳನ್ನು ನಿರೂಪಿಸಿದ್ದಾರೆ. ಶಲ್ಯ ಪರ್ವದ ಕೊನೆಗೇನೆ ದುರ್ಯೋಧನನ ಪಾತವಾಗಿದೆ. ಭೀಮಸೇನ ದೇವರ ಘೋರವಾಗಿರುವ ಗದಾಪ್ರಹಾರಕ್ಕೆ ಸಿಲುಕಿ ತೊಡೆಯನ್ನು ಮುರಿದುಕೊಂಡು ಬಿದ್ದಿದ್ದಾನೆ. ಆದರೆ ಪಾಪಿಗಳು ಅಷ್ಟು ಲಘುನೆ ಸಾಯೋದಿಲ್ಲ. ಅವರು ಪಾಪಿ ಚಿರಾಯುಹು ಅಂತ ಒಂದು ಸುಭಾಷಿತ ಇದೆ. ಅದಕ್ಕೆ ಕೊನೆಗೆ ತೊಡೆ ಮುಡ್ಕೊಂಡು ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ ಉಸಿರಾಡೋದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಪ್ರತಿಯೊಂದು ಉಸಿರಿಗೂ ಕೂಡ ಕೃಷ್ಣನನ್ನು ಅಯೋಗ್ಯ ಅಂತಲೇ ಬೈಯೋನವನು. ನಿರಂತರ ಸಾಧನೆ ಮಾಡ್ತಿರ್ತಾರವರು ದುರ್ಯೋಧನಾದಿಗಳು. ಕೊನೆಯದಾಗಿ ಅವನ ಆಸೆಯನ್ನು ಪೂರ್ಣ ಮಾಡಬೇಕು ಅಂತ ಅಶ್ವತ್ಥಾಮ ಬಂದು ಏನು ಮಾಡಲಿ ರಾಜ ಹೇಳು ಅಂದರೆ, ಪಾಂಡವರ ಸಂತಾನ ನಾಶ ಮಾಡಬೇಕು, ಪಾಂಡವರನ್ನು ಕೊಲ್ಲಬೇಕು, ನನ್ನ ಕ್ಷೇತ್ರದಲ್ಲಿ ಸಂತತಿಯನ್ನು ಪಡೆದು ನಮ್ಮ ಕುಲವನ್ನು ಮುನ್ನಡೆಸಬೇಕು ಅಂತ ಅಶ್ವತ್ಥಾಮನಿಗೆ ಹೇಳ್ತಾನೆ. ಅಶ್ವತ್ಥಾಮನಿಗೂ ಸಿಟ್ಟಿತ್ತು ದೃಷ್ಟದ್ಯುಮ್ನನ ಮೇಲೆ, ನಮ್ಮಪ್ಪನ ಶಿರಚ್ಛೇದ ಮಾಡಿದ್ದಾನೆ ಅಂತ. ಅದಕ್ಕೆ ಶಿಬಿರಕ್ಕೆ ಹೋಗ್ತಾ ಇದ್ದಾರೆ. ಪಾಂಡವರ ಶಿಬಿರಕ್ಕೆ ಹೋಗಿ ಮಲಗಿಕೊಂಡಿರುವಂತಹ ಎಲ್ಲರನ್ನೂ ಕೂಡ ಕೊಲ್ಲಬೇಕು ಅನ್ನುವಂತಹ ಪ್ರೇರಣೆಯನ್ನು ತಾವು ಕಾಡಿಗೆ ಹೋದಾಗ ರಾತ್ರಿ ಕಾಲದಲ್ಲಿ ಸಾವಿರಾರು ಕಾಗೆಗಳನ್ನು ಕೊಂದಿರುವಂತಹ ಆ ಒಂದು ಗೂಬೆಯನ್ನು ನೋಡಿ ತಾನು ಈ ಘೋರವಾದ ಕಾರ್ಯದಲ್ಲಿ ಉದ್ಯುಕ್ತನಾಗ್ತಾ ಇದ್ದಾನೆ. ಶಿವ ಪಾಂಡವರ ಶಿಬಿರವನ್ನು ಕಾಯ್ತಾ ಇದ್ದ. ಮೂಲ ರೂಪದ ಶಿವನ ಎದುರಿಗೆ ಅಶ್ವತ್ಥಾಮನಿಗೂ ಯುದ್ಧ ಪ್ರಾರಂಭ ಆಯಿತು. ಶಿವನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತ ಕೋಟಿ ರೂಪಗಳಿಂದ ಕೃಷ್ಣ ಪರಮಾತ್ಮ ಆ ಶಿವನನ್ನು ಸುತ್ತುವರೆದಿದ್ದಾನೆ. ಇದನ್ನೆಲ್ಲ ಅಶ್ವತ್ಥಾಮ ನೋಡಿದ, ಭಯ ಆಯಿತು. ಕೊನೆಗೆ ಇಬ್ಬರ ನಡುವೆ ಯುದ್ಧ ಆಯಿತು. ಅಶ್ವತ್ಥಾಮ ಏನೇನು ಅಸ್ತ್ರ ಬಿಡ್ತಾನೋ ಎಲ್ಲವನ್ನೂ ಕೂಡ ನುಂಗಿ ಹಾಕಿಬಿಟ್ಟ ನಮ್ಮ ಶಿವ. ಇಬ್ಬರೂ ಒಂದು ಅವತಾರ ರೂಪ, ಒಂದು ಮೂಲ ರೂಪ ನೋಡಿ. ಕೊನೆಗೆ ಗೊತ್ತಾಯಿತು. ಪರಮಾತ್ಮ ಕೃಷ್ಣ ಹೇಳಿದ ಶಿವನಿಗೆ, ನೋಡಪ್ಪ, ನನ್ನದೇ ಸಂಕಲ್ಪ ಇದೆ. ಪಾಂಡವರ ಸೈನ್ಯದಲ್ಲಿರುವಂತಹ ಸಜ್ಜನರಾದ ಅನೇಕ ದೇವತೆಗಳ ಸಂಹಾರವು ಇವತ್ತೇ ಆಗಬೇಕು, ಅವರನ್ನೂ ಸಂಹರಿಸಬೇಕು ಅಂತ ನನ್ನ ಸಂಕಲ್ಪ ಇದೆ ಅಂತಾದ್ದರಿಂದ ನೀನು ಅವನಿಗೆ ಎಲ್ಲ ವಿಧವಾದ ಆಯುಧವನ್ನು ಕೊಡು, ಅವನ ಮೇಲೆ ಪ್ರಸನ್ನನಾಗುವಂತಂದಾಗ ಶಿವ ಅವನಿಗೆ ದಾರಿ ಬಿಡ್ತಾನೆ. ತಾನು ಹೋಗೋ ಕಾಲಕ್ಕೆ ಒಬ್ಬನನ್ನು ಕರೆದುಕೊಂಡು ಹೋಗ್ತಾನೆ. ಭೀಮಸೇನ ದೇವರ ಮಗನಾಗಿರುವಂತಹ ಶರವತ್ರಾತನನ್ನು ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲರನ್ನೂ ಕೂಡ ದೃಷ್ಟದ್ಯುಮ್ನ ಅಶ್ವತ್ಥಾಮ ಸಂಹಾರವನ್ನು ಮಾಡ್ತಾನೆ. ವಿಶೇಷವಾಗಿ ದೃಷ್ಟದ್ಯುಮ್ನನ್ನು ಕೊಲ್ತಾನೆ. ಸಂಪೂರ್ಣವಾಗಿರುವಂತಹ ದ್ರೌಪದಿಯ ಮಕ್ಕಳನ್ನು 5 ಜನರನ್ನು ಕೊಲ್ತಾರೆ. ಇನ್ನು ಅನೇಕ ಪಾಂಡವರ ಪುತ್ರರಿದ್ದಾರೆ, ಅವರನ್ನೂ ಕೂಡ ಕೊಂದಿದ್ದಾರೆ. ಸ್ವತಃ ಭೀಮಸೇನ ದೇವರ ಮಗನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೂಡ ಕೊಂದಿದ್ದಾರೆ. ಅಹಂಕಾರಿಕ ಪ್ರಾಣನ ಅವತಾರ ಅವನು, ಸರ್ವೋತ್ತುಂಗ ಅಂತ ಕರೀತಾ ಇದ್ದಾರೆ. ಅವನ ಸಂಹಾರವನ್ನು ಕೂಡ ಮಾಡಿದ್ದಾರೆ. ಯಾರ್ಯಾರು ಓಡ್ತಾರೋ ಅಂತಹ ಬಾಲಕರು, ಸ್ತ್ರೀಯರು ಎಲ್ಲರೂ ಸುಟ್ಟು ಭಸ್ಮ ಆಗಬೇಕು. ಯಾರಾದರೂ ಓಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರೆ ಹೊರಗೆ ನಿಂತಿರುವಂತಹ ಕೃಪಾ ಹಾಗೂ ಕೃತವರ್ಮ ತಾವು ಅವರ ಶಿರಸ್ಸನ್ನು ಚಂಡಾಡ್ಬಿಡ್ತಾ ಇದ್ರು. ಇಷ್ಟಿದ್ದು ಪರಮಾತ್ಮನ ಸಂಕಲ್ಪಾನುಸಾರವಾಗಿ ದೃಷ್ಟದ್ಯುಮ್ನನ ಸಾರಥಿ ಬದುಕೊಳ್ತಾನೆ. ಅವನ ಮೇಲೆ ಕೈ ಮಾಡ್ತಾನೆ ಕೃತವರ್ಮ. ಆದರೆ ಕತ್ತಲೆ ಇತ್ತು, ತಾಕಿದೆಯೋ ಇಲ್ಲೋ ಅನ್ನೋದನ್ನು ಅವನು ವಿಚಾರ ಮಾಡಲಿಲ್ಲ. ಕೊನೆಗೆ ಅವರೆಲ್ಲೋ ಲಕ್ಷ್ಯ ಇಟ್ಟಿರೋ ಕಾಲಕ್ಕೆ ಓಡಿ ಹೋಗಿ ದ್ರೌಪದಿ ದೇವಿಯವರಿಗೆ ಈ ಸುದ್ದಿಯನ್ನು ಹೇಳ್ತಾನೆ. ಉಪಪ್ಲಾವ್ಯ ನಗರಕ್ಕೆ ಹೋದದ್ದು ಅಂತ ಕೆಲವೊಂದು ಕಡೆ ಇದೆ. ಉಪಪ್ಲಾವ್ಯ ನಗರಕ್ಕೆ ಹೋಗಬೇಕು, ಅವನೇನು ಯುದ್ಧ ನೋಡಲಿಕ್ಕೆ ಅಂತ ಬಂದಿರಲಿಲ್ಲ. ಸ್ತ್ರೀಯರಿಗೆ ಯುದ್ಧದ ಭೂಮಿಯಲ್ಲಿ ಪ್ರವೇಶ ಇರೋದಿಲ್ಲ. ಅಲ್ಲಿ ಹೋಗಿ ಹೇಳಿದಾಗ ಕೊನೆಗೆ
ಆ ದ್ರೌಪದಿ ಮುಖಾಂತರವಾಗಿ ಭೀಮಸೇನ ದೇವರಿಗೆ ಕಥೆ ಗೊತ್ತಾಯಿತು. ಎಲ್ಲರೂ ಕೂಡ ಸಿಟ್ಟಿಗೆದ್ದು, ವಿಶೇಷವಾಗಿ ದ್ರೌಪದಿ ದೇವಿಯವರು ಭೀಮಸೇನ ದೇವರಿಗೆ ಹೇಳ್ತಾರೆ, ಅಶ್ವತ್ಥಾಮ ತುಂಬ ತಪ್ಪು ಕೆಲಸ ಮಾಡಿದ್ದಾನೆ, ಇವನನ್ನು ನಿಗ್ರಹಿಸಬೇಕು, ಇವನನ್ನು ಹಿಡಿಬೇಕು, ಇವನ ತಲೆ ಮೇಲೆ ಉತ್ತಮವಾಗಿರುವಂತಹ ಮಣಿ ಇದೆ, ಅದನ್ನು ಕಿತ್ತಬೇಕು ಅಂತ ದ್ರೌಪದಿ ದೇವಿಯವರು ಹೇಳ್ತಾರೆ. ಭೀಮಸೇನ ನಕುಲನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಬೆನ್ನಟ್ಟಿ ಹೋಗ್ತಾನೆ. ಆಗ ಅಶ್ವತ್ಥಾಮ ನೋಡಿದ. ಇಷ್ಟೊತ್ತರಲ್ಲಿಯೇ ಕೃಪಾಚಾರ್ಯರು, ಕೃತವರ್ಮ ಹಾಗೂ ದುರ್ಯೋಧನ, ಅಶ್ವತ್ಥಾಮ ಎಲ್ಲರೂ ಸೇರಿಕೊಂಡು ದುರ್ಯೋಧನ ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ನೋಡು ದುರ್ಯೋಧನ, ನಿನಗೆ ಮಾತು ಕೊಟ್ಟಿದ್ನಲ್ಲ, ಎಲ್ಲ ದ್ರೌಪದಿಯ ಮಕ್ಕಳನ್ನು ಕೊಲ್ತೀನಿ, ಅದೆಲ್ಲ ಮಾಡಿದ್ದೇನೆ ನೋಡು, ಪಾಂಡವರ ಸಂತಾನವನ್ನು ನಾಶ ಮಾಡಿದ್ದೇನೆ ಅಂತ ಬಹಳ ಮಾತುಗಳನ್ನು ಆಡ್ತಾನೆ. ಆಗ ಸಂತೋಷ ಅವನಿಗೆ, ದುರ್ಯೋಧನನಿಗೆ. ಕೊನೆಗಾಲಕ್ಕೂ ಕೂಡ ಪಾಂಡವರಿಗೆ ಹಾನಿ ಉಂಟಾಯ್ತಲ್ಲ, ನನ್ನ ಸಂತಾನವನ್ನು ನಾಶ ಮಾಡಿದ್ದಾರೆ, ಆದ್ದರಿಂದ ಇವರೂ ಕೂಡ ಮೃತರಾದರು, ಇವರ ಸಂತಾನವೂ ಕೂಡ ನಾಶ ಆಯಿತು ಅಂತ ಸಂತೋಷ ಪಡ್ತಾನೆ. ನೋಡಿ ನೋಡಿ, ಅದಕ್ಕೆ ಇರೋದು ಸಂತೋಷ ಅನೇಕ ತರಹ ಇರುತ್ತೆ ಅಂತ ಕೃಷ್ಣ ಹೇಳಿದ್ದಾನೆ. ನೋಡಿ, ಕೆಟ್ಟ ಕೆಲಸ ಮಾಡಿ ಸಂತೋಷ ಪಡೋರು ಇವರೆಲ್ಲ, ತಾಮಸ ಸುಖ ಇದು. ಇನ್ನೊಬ್ಬರನ್ನು ಕೊಲ್ಲೋದ್ರಿಂದ, ಹೊಡೆಯೋದ್ರಿಂದ ಇವರಿಗೆ ಸಂತೋಷ ಆಗ್ತದೆ. ಆಗ ದುರ್ಯೋಧನ ಈ ಸಿಹಿ ಸುದ್ದಿ ಕೇಳಿ ತಾನು ಪ್ರಾಣವನ್ನು ಬಿಟ್ಟ. ದುರ್ಯೋಧನ ಮೃತನಾಗ್ತಾನೆ. ಆಗ ಭೀಮಸೇನ ಅಶ್ವತ್ಥಾಮನನ್ನು ಬೆನ್ನಹತ್ತಬೇಕು ಅಂತ ಬರ್ತಾ ಇದ್ದಾನೆ. ತತ್ರೈಕಲಂ ದ್ರೋಣಸುತಂ ರಥೇನ ಯಾಂತಂ ರಥೀ ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸಮೀಕ್ಷ ಭೀತಃ ಪರಾದ್ರವದ್ರೋಣಿರತಿದ್ರುತಾಶ್ವೈಃ. ಅಶ್ವತ್ಥಾಮ ರಥವನ್ನು ಏರ್ಕೊಂಡು ಕುದುರೆಗಳನ್ನು ಜೋರಾಗಿ ಓಡ್ತಾ ಇದ್ದಾನೆ. ಭೀಮ ಇವನನ್ನು ಬಿಡಬಾರ್ದು ಅಂತ ತಾನು ಹೋಗ್ತಾ ಇದ್ದಾನೆ. ಆದ್ರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ಮಜೋ ಋಷ ಆವೃತ್ಯ ಯುದ್ಧನ್ ವಿಜಿತಃ ಅಸ್ತ್ರಂ ಬ್ರಹ್ಮಶಿರ ಆದದೆ. ಕೊನೆಗೆ ಎಷ್ಟು ಹೋದರೂ ಕೂಡ ಭೀಮ ಹಾಗೆ ಹಿಂಬಾಲಿಸುವುದನ್ನು ನೋಡಿ ತಿರುಗಿ ಯುದ್ಧಕ್ಕೆ ಅಂತ ಬರ್ತಾನೆ ಅಶ್ವತ್ಥಾಮ. ಯುದ್ಧ ಆಡ್ತಾರೆ. ಭೀಮಸೇನ ದೇವರು ಬಹಳ ಪೆಟ್ಟುಗಳನ್ನು ಕೊಡ್ತಾರೆ. ಕೊನೆಗೆ ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ ತಿಳಿದು ಬ್ರಹ್ಮಶಿರೋಸ್ತ್ರವನ್ನು ಬಿಡ್ತಾನೆ. ಆವೃತ್ಯ ಯುದ್ಧನ ವಿಜಿತಃ ಅಸ್ತ್ರಂ ಬ್ರಹ್ಮಶಿರ ಆದದೆ. ಬ್ರಹ್ಮಶಿರೋಸ್ತ್ರವನ್ನು ಬಿಡ್ತಾ ಇದ್ದಾನೆ. ಯಾಕೆ ಬಿಟ್ಟಿದ್ದು? ದ್ವೇಷದಿಂದ ಬಿಟ್ಟಿದ್ದು. ಪಾಂಡವರು ಉಳಿಬಾರ್ದು, ಎಲ್ಲರೂ ಸತ್ತು ಹೋಗಬೇಕು. ಆ ಬ್ರಹ್ಮಶಿರೋಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ, ಓಡಿ ಹೋದರೆ ಅದಕ್ಕೆ ಶಾಂತಿ ಆಗ್ತದಂತಿಲ್ಲ. ಇನ್ನೊಂದು ಬ್ರಹ್ಮಶಿರೋಸ್ತ್ರವನ್ನೇ ಬಿಡಬೇಕು. ಪರಮಾತ್ಮನ ಸಂಕಲ್ಪ ಇತ್ತು ಅಂದರೆ ತಾನು ಪರಿಹಾರ ಮಾಡ್ತಾನೆ. ಮುಂದೆ ಕಥೆಯಲ್ಲಿ ಬರ್ತದದು. ಕೆಲವೊಂದು ಅಸ್ತ್ರಕ್ಕೆ ನಮಸ್ಕಾರ ಹಾಕಿದರೆ ಶಾಂತ ಆಗ್ತದೆ. ನಾರಾಯಣಾಸ್ತ್ರದ ಕಥೆ ಹೇಳೋ ಕಾಲಕ್ಕೆ ಹಾಗೆ ಹೇಳಿದರು. ಹಾಗೆಯೇ ಭಾರ್ಗವಾಸ್ತ್ರವನ್ನು ಬಿಡೋ ಕಾಲಕ್ಕೆ ಓಡೋದ್ರು ಅಂತನೂ ಇದೆ. ಇಲ್ಲಿ ಏನು ಮಾಡೋದು? ಇವನು ದ್ವೇಷದಿಂದ ಈ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟ. ಆದರೆ ಭೀಮಸೇನ ದೇವರಿಗೆ ಏನೂ ಆಗಲಿಲ್ಲ. ಏತಸ್ಮಿನ್ ಅಂತರೇ ಕೃಷ್ಣ ಧರ್ಮಜೇನ ಅರ್ಜುನೇನ ಚ ತತ್ರಾಗಮತ್ ತದಸ್ತ್ರಂ ಚ ಭೀಮಂ ಚಾವ್ಯರ್ಥತಾಂ ನಯನ್. ಅಷ್ಟೊತ್ತರಲ್ಲಿಯೇ ಕೃಷ್ಣ, ಧರ್ಮರಾಜ, ಅರ್ಜುನರು 3 ಜನರು ಕೂಡ ಈ ಎಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿಗೆ ಬಂದಿದ್ದಾರೆ. ಏನಸ್ತ್ರ ಬಿಟ್ಟರೂ ಕೂಡ ಭೀಮಸೇನ ದೇವರನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ತತ್ರಾಪಿ ಈಗ ಬಿಟ್ಟಿರುವಂತಹ ಏನು ಬ್ರಹ್ಮಶಿರೋಸ್ತ್ರ ಇದೆ, ಈ ಬ್ರಹ್ಮಶಿರೋಸ್ತ್ರವು ಅಮೋಘ, ಭೀಮಸೇನ ದೇವರು ಅವಧ್ಯ. ಈ ಎರಡೂ ಆಗಬೇಕಲ್ಲ. ಭೀಮಸೇನ ದೇವರಿಗೆ ಏನಾಗಬಾರದು. ಹಾಗಂಥೇಳಿ ಈ ಬ್ರಹ್ಮಶಿರೋಸ್ತ್ರವನ್ನು ವ್ಯರ್ಥ ಮಾಡಿಬಿಟ್ರೆ, ಅದಕ್ಕೆ ಇಲ್ಲಿ ಹೇಳ್ತಾರೆ ಆಚಾರ್ಯರು, ಮೊದಲಿಗೆ ಭೀಮಸೇನ ದೇವರು ಯಾಕೆ ಅವಧ್ಯರು?
ಈ ಬ್ರಹ್ಮಶಿರೋಸ್ತ್ರ ಯಾಕೆ ಭೀಮಸೇನ ದೇವರಿಗೆ ಏನು ಮಾಡಲ್ಲ ಅನ್ನೋದನ್ನು ಹೇಳ್ತಾರೆ. ಅವಧ್ಯ ಭೀಮಸೇನಸ್ತದಸ್ತ್ರಂ ಚಾಮೋಘಮೇವ ತತ್. ಭೀಮಸೇನ ದೇವರೇ ಈ ಅಸ್ತ್ರ, ಅದಕ್ಕೋಸ್ಕರ. ಯಾಕೆ ಅಂತಂದರೆ ಹೇಳ್ತಾರೆ, ಗಾಯತ್ರಿ ತತ್ರ ಮಂತ್ರೋ ಯತ್ ಬ್ರಹ್ಮ ತದ್ಧ್ಯಾನ ದೇವತಾ ಧ್ಯೇಯೋ ನಾರಾಯಣೋ ದೇವ ಜಗತ್ ಪ್ರಸವಿತಾ ಸ್ವಯಂ. ಈ ಬ್ರಹ್ಮಶಿರೋಸ್ತ್ರವನ್ನು ಬಿಡಬೇಕು ಅಂದರೆ ಮಂತ್ರ ಹೇಳಬೇಕಲ್ಲ. ಯಾವ ಮಂತ್ರವನ್ನು ಹೇಳಬೇಕು? ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಬ್ರಹ್ಮ ತದ್ಧ್ಯಾನ ದೇವತಾ, ಈ ಮಂತ್ರವನ್ನು ಧ್ಯಾನ ಮಾಡೋರು ಯಾರು? ಚತುರ್ಮುಖ ಬ್ರಹ್ಮದೇವರು. ಧ್ಯೇಯೋ ನಾರಾಯಣೋ ದೇವ, ಈ ಮಂತ್ರದಿಂದ ಪ್ರತಿಪಾದ್ಯನಾಗಿ ಯಾರ ಪ್ರೀತಿ ಸಲುವಾಗಿ ಅಂತ ನಾವು ಧ್ಯಾನ ಮಾಡಬೇಕು? ಧ್ಯೇಯನಾದವನು ಯಾರು ಅಂದರೆ ನಾರಾಯಣ ದೇವರು. ಸ್ವತಃ ನಾರಾಯಣ ದೇವರು ಭೀಮನಿಗೆಂದೂ ಏನು ಮಾಡಲ್ಲ. ಯಾಕೆ? ಅವರದೇ ಸಂಕಲ್ಪದಿಂದ ತಾನೇ ಈ ಅವಧ್ಯ ಅಂತಾಗಿರೋದು. ಇನ್ನು ಧ್ಯಾನ ದೇವತೆ ಅಂತ ಅನಿಸ್ಕೊಂಡವರು ಬ್ರಹ್ಮದೇವರು. ಈ ಭೀಮನೇ ಬ್ರಹ್ಮ. ಆದ್ದರಿಂದ ಏನೂ ಕೂಡ ಈ ಅಸ್ತ್ರದಿಂದ ಭೀಮಸೇನ ದೇವರಿಗೆ ಹಾನಿಯಾಗಲಿಲ್ಲ. ಆಗ ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ. ಏನಾಗಿತ್ತು ಅಂದರೆ, ಅಶ್ವತ್ಥಾಮ ಒಂದು ತಪ್ಪು ಕೆಲಸ ಮಾಡಿರ್ತಾನೆ, ಒಂದು ಕಥೆಯನ್ನು ನೆನಪಿಸ್ತಾನೆ. ಯುದ್ಧ ನಡೀತಾ ಇದೆ, ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಅಶ್ವತ್ಥಾಮ. ಭೀಮಸೇನ ದೇವರಿಗೆ ಅದರಿಂದ ಏನೂ ಬಾಧೆ ಆಗ್ತಾ ಇಲ್ಲ. ಈ ಬಿಟ್ಟಾದ ಮೇಲೆ ಒಂದು ಕಥೆಯನ್ನು ಕೃಷ್ಣ ಹೇಳ್ತಾನೆ. ಊಚೇಜ ಪಾರ್ಥಯೋ ಕೃಷ್ಣ ಯತ್ಕೃತಂ ದ್ರೌಣಿನಾ ಪುರ. ಅಶ್ವತ್ಥಾಮ ಕೃಷ್ಣನ ವಿಷಯದಲ್ಲಿ ಒಂದು ತಪ್ಪನ್ನು ಮಾಡಿರ್ತಾನೆ. ಆ ಕಥೆಯನ್ನು ಹೇಳ್ತಾನೆ. ಯಾಕೆ ಅಂದರೆ, ಅಶ್ವತ್ಥಾಮ ಕೆಲವೊಮ್ಮೆ ಎಂತೆಂತಹ ತಪ್ಪುಗಳನ್ನು ಮಾಡಿದ್ದಾನೆ ಅಂದರೆ ಅದನ್ನು ತಿದ್ದೋದು ತುಂಬ ಕಷ್ಟ ಇದೆ. ಅದರಿಂದ ಪಾಪ ಬಂತು, ಅವರಿಗೇನೋ ನರಕ ಆಯಿತು ಅಂತ ಈ ತರಹ ಸರ್ವಥಾ ಆಗೋದಿಲ್ಲ. ದೇವತೆಗಳು ಪ್ರಯತ್ನಪೂರ್ವಕವಾಗಿಯೂ ಕೂಡ ಪಾಪ ಮಾಡಲ್ಲ, ಆಮೇಲೆ ಅವರಿಗೆ ನರಕವೂ ಬರಲ್ಲ. ಎಂದೂ ದೇವತೆಗಳಿಗೆ ನರಕ ಇರೋದಿಲ್ಲ. ಆದರೂ ಒಂದು ತಪ್ಪನ್ನು ಮಾಡಿರ್ತಾನೆ. ಯಾವುದರಿಂದ? ಇದು ಸಾಮಾನ್ಯವಾಗಿ ತಾರತಮ್ಯದಲ್ಲಿ ಇವರು ಕೆಳಗಿನವರೇ ಅಂತ ಆದ್ದರಿಂದ ಭೀಮ ಹಾಗೂ ಬ್ರಹ್ಮದೇವರು ಮಾಡದೇ ಇರುವಂತಹ ಏನು ತಪ್ಪುಗಳಂತಿವೆ, ಅವುಗಳಲ್ಲಿ ಒಂದೊಂದು ಚಿಕ್ಕದಾಗಿರುವ ತಪ್ಪುಗಳನ್ನು ಕೆಳಗಿನ ದೇವತೆಗಳು ಮಾಡ್ತಾನೆ ಇರ್ತಾರೆ. ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್. ಭಗವದ್ಭಕ್ತರೇ ನಿಜ, ಆದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಿರ್ತಾರೆ. ನಾವು ನೋಡ್ರಿ, ಅವರು ತಪ್ಪು ಮಾಡಿದರು ಅಂತ ಅವರ ತಪ್ಪನ್ನಷ್ಟೇ ಎಣಿಸಬಾರ್ದು. ಮತ್ತೆ ಇಂತಹ ತಪ್ಪುಗಳನ್ನು ಬ್ರಹ್ಮದೇವರು ಮಾಡಲ್ಲ, ಲಕ್ಷ್ಮೀದೇವಿ ಮಾಡಲ್ಲ. ಪರಮಾತ್ಮನಲ್ಲಿ ಇವುಗಳ ಸಂಪರ್ಕವೇ ಇಲ್ಲ ಅಂತ ತಿಳಿದು ಪರಮಾತ್ಮನ ನಿರ್ದೋಷತ್ವವನ್ನು ತಿಳಿಲಿಕ್ಕೆ ಅಂತ ಬಳಸ್ಕೊಳ್ಳೋದಾದರೆ ಅವಶ್ಯವಾಗಿ ಈ ಕಥೆಗಳನ್ನು ಹೇಳಬೇಕು. ಭಾಗವತದಲ್ಲಾಗಲಿ ರಾಮಾಯಣದಲ್ಲಾಗಲಿ ದೇವತೆಗಳ ತಪ್ಪುಗಳನ್ನು ಕೂಡ ಹೇಳಿದ್ದಾರೆ. ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಈ ಮಾತನ್ನು ಹೇಳ್ತಾರೆ. ದೇವತೆಗಳ ತಪ್ಪನ್ನು ನಾವ್ಯಾಕೆ ಎಣಿಸ್ಬೇಕ್ರಿ? ನಾವೇನು ಭಾರಿ ಸದ್ಗುಣಿಗಳು ಅವ್ರ ತಪ್ಪು ಎಣಿಸ್ಲಿಕ್ಕೆ? ನಾವು ನಮ್ಮ ತಪ್ಪನ್ನು ಎಣಿಸಿದ್ರೆ ಸುಮ್ಮನೆ ಕೊಡ್ತೀವಾ? ನಿಜವಾಗಿಯೂ ತಪ್ಪು ಅಂತ ಇರೋದನ್ನು ಹೇಳಿದ್ರೇ ನಮ್ಗೆ ಸಿಟ್ಟು ಬರುತ್ತೆ. ಇನ್ನು ದೇವತೆಗಳು ವಿಶ್ವಾಮಿತ್ರರು ಮೇನಕೆಯನ್ನು ನೋಡಿ ಸೋತು ಹೋಗ್ಬಿಟ್ರು ಅಂತ ಹೇಳಿ ಅವರನ್ನು ಹೀಯಾಳಿಸೋದ್ರಿಂದ ನಮಗೆ ಪಾಪವೇ ಇದೆ ಅಲ್ಲರಿ. ಮತ್ತು ಗ್ರಂಥದಲ್ಲೇ ಹೇಳಿದ್ದಾರಲ್ಲ ಅಂದರೆ, ಗ್ರಂಥದಲ್ಲಿ ಹೇಳಿದ್ದು ವಿಷ್ಣುವಿನ ನಿರ್ದೋಷತ್ವವನ್ನು ತಿಳಿಲಿಕ್ಕೆ. ಇಂತಹ ತಪ್ಪನ್ನು ಪರಮಾತ್ಮ ಮಾಡಲ್ಲ, ಇಂತಹ ದೋಷಗಳು ಪರಮಾತ್ಮನಲ್ಲಿಲ್ಲ, ಇಂತಹ ದೋಷಗಳು ಬ್ರಹ್ಮದೇವರಲ್ಲಿಲ್ಲ ಅಂತ ಅವರ ನಿರ್ದೋಷತ್ವವನ್ನು ತಾರತಮ್ಯವನ್ನು ತಿಳಿಲಿಕ್ಕೆ ಅಂತ ಹೇಳಿರೋದು. ನಾವು ಅವುಗಳನ್ನು ಅವರೇ ಮಾಡಿದ್ದಾರೆ ಬಿಡ್ರಿ, ನಾವು ಮಾಡ್ತೀವಿ ಅಂತ ನಮ್ಮ ತಪ್ಪನ್ನು ಮುಚ್ಚಾಕೊಳ್ಳಿಕ್ಕಲ್ಲಿ ಹೇಳಿದ್ದಲ್ಲ. ಅದನ್ನು ಹೀಗೆ ತಿಳ್ಕೊಳ್ಬೇಕು. ಅಂಥವರನ್ನೇ ಪರಮಾತ್ಮ ಬಿಟ್ಟಿಲ್ಲ ಅಂದರೆ ನಮ್ಮನ್ನು ಬಿಡ್ತಾನ? ನಾವು ತುಂಬ ಚಿಕ್ಕವರು, ಅವರು ದೊಡ್ಡವರಪ್ಪ ಅಂತ ಈ ತಾರತಮ್ಯ ಪರಿಜ್ಞಾನಕ್ಕೋಸ್ಕರ ದೋಷ ಹೇಳೋದು. ಇದನ್ನು ಬಿಟ್ಟು ಬೇರೆ ಅನುಸಂಧಾನದಿಂದ ಈ ದೇವತೆಗಳನ್ನು ನಾವು ಬೈದರೆ, ನಿಂದೆ ಮಾಡಿದರೆ, ಇಲ್ಲೇ ಗ್ರಂಥದಲ್ಲಿ ಬಂದಿದ್ದರೂ ಮಹಾಭಾರತ ಹೇಳಿದರೂ ಕೂಡ ನಮಗೆ ಪಾಪ ಇದೆ. ಅದಕ್ಕೆ ದೋಷಗಳನ್ನು ಹೇಳೋದು ಯಾಕೆ ಅಂದರೆ ಪರಮಾತ್ಮ ನಿರ್ದುಷ್ಟ ಇದ್ದಾನೆ ಅಂತ ತಿಳಿಲಿಕ್ಕೆ. ಈ ಅಂಶವನ್ನು ಮರೆಯತಕ್ಕದ್ದಲ್ಲ. ಅಶ್ವತ್ಥಾಮ ಒಂದು ದಿವಸ ದ್ವಾರಕಾಪಟ್ಟಣಕ್ಕೆ ಅಂತ ಹೋಗಿರ್ತಾನೆ. ಕೃಷ್ಣ ತಪಸ್ ಮಾಡ್ತಾ ಕೂತ್ಕೊಂಡಿರ್ತಾನೆ. ಅವನು ಯಾರು ಧ್ಯಾನ ಮಾಡ್ತಾನ್ರಿ ಅಂದರೆ ತಂದೆ ಧ್ಯಾನ ಮಾಡ್ತಾನ್ರಿ. ಯಾಕೆ ಹೇಳಿದ್ದಾರಲ್ಲ, ಮಮ ವರ್ತಮಾನು ವರ್ತಂತೆ. ನಾನು ಧ್ಯಾನ ಸಂಧ್ಯಾ ವಂದನೆ ಸ್ನಾನ ಜಪ ಮಾಡಿಲ್ಲ ಅಂದರೆ
ನೋಡ್ರಿ ಕೃಷ್ಣನೇ ಮಾಡಿಲ್ಲ, ನಾವ್ಯಾಕೆ ಮಾಡಬೇಕು ಅಂತಂದ್ಬಿಡ್ತಾರೆ ಜನ. ಅದಕ್ಕೋಸ್ಕರ ದೇವರು ಎಲ್ಲಾನು ಕ್ರೀಡೆ ಮಾಡೋದು, ಇದನ್ನು ಕ್ರೀಡೆ ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದ. ಮಹಾಭಾರತದಲ್ಲಿ ಬರುತ್ತೆ ಈ ಕಥೆ. ಆಗ ಅಶ್ವತ್ಥಾಮ ಬಂದು ಕೃಷ್ಣನಿಗೆ ನಮಸ್ಕಾರ ಹಾಕಿ ಮಾತಾಡ್ತಾ ಇದ್ದಾನೆ. ನೋಡು, ದ್ರೋಣಾಚಾರ್ಯರು ಭಾರತ ಆಚಾರ್ಯರವರು, ಇಡೀ ಭಾರತ ವಂಶಕ್ಕೆ ಆಚಾರ್ಯರು, ಅಂಥವರ ಮಗ ನಾನು. ಅನೇಕ ಅಸ್ತ್ರಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಬ್ರಹ್ಮಾಸ್ತ್ರ ನನಗೆ ಬರುತ್ತೆ, ಬ್ರಹ್ಮಶಿರಾಸ್ತ್ರ ನನಗೆ ಗೊತ್ತಿದೆ. ಇವೆಲ್ಲ ಅಸ್ತ್ರಗಳು ಒಂದು ಕಡೆ, ನನಗೆ ಇನ್ನು ಕೆಲವ ಆಯುಧಗಳು ಬೇಕು. ಕೃಷ್ಣ ಅಂದ, ಆಯ್ತಪ್ಪ ನಿನಗೇನು ಬೇಕು ಕೇಳು ಅಂದ. ಗದಾ ಬೇಕಾ, ಧನುಸ್ ಬೇಕಾ, ಚಕ್ರ ಬೇಕಾ, ಯಾವುದು ಬೇಕು ಕೇಳು ಅಂತ ಕೃಷ್ಣ ಕೇಳಿದ. ಆಗ ಅಶ್ವತ್ಥಾಮ ಹೇಳ್ತಾನೆ, ನೋಡು ನನಗೆ ನಿನ್ನ ಸುದರ್ಶನ ಚಕ್ರನೇ ಕೊಡು ಅಂತ ಹೇಳ್ತಾನೆ. ಕೃಷ್ಣ ಆಯಿತು ಅಂದ. ತಗೋಪ್ಪ ಅಂತ ಸುದರ್ಶನ ಚಕ್ರವನ್ನು ಇಡ್ತಾನೆ. ಅಶ್ವತ್ಥಾಮ ಮೊದಲಿಗೆ ಎಡಗೈ ಹಾಕ್ತಾನೆ. ನನ್ನ ಕೈ ಎಲ್ಲ ಆಗ್ತದೆ ಅಂತ ಎಡಗೈಲಿ ಹಾಕಿ ಆ ಸುದರ್ಶನ ಚಕ್ರವನ್ನು ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗಲ್ಲ. ಜಗ್ರಾಹೋತ್ಪತ್ಯ ಸಹಸಾ ಚಕ್ರಂ ಸವ್ಯೇನ ಪಾಣಿನ ನಚೈನ ಮಶಕತ್ ಸ್ಥಾನ ಸಂಚಾಲಯಿತುಮಪ್ಯುತ. ಎತ್ತಲಿಕ್ಕಲ್ಲ, ಅದು ಚೂರಾದರೂ ಅಳಗಾಡಬೇಕದು ಸುದರ್ಶನ ಚಕ್ರ. ಅಳಗಾಡಲಿಲ್ಲ. ಅಲ್ಲ ರೀ, ಚಕ್ರ ಎತ್ತಲಿಕ್ಕೆ ಆಗಲ್ವಾ ಅಂತಂದರೆ ಆಗೋದಿಲ್ಲ. ಯಾಕೆ? ಚಕ್ರಕ್ಕೆ ಅಭಿಮಾನಿ ದೇವತೆಗಳು ಅನೇಕ ಜನ ಇದ್ದಾರೆ ಬಿಡಿ, ಆದರೆ ವಿಶೇಷವಾಗಿ ದುರ್ಗಾ ಇದ್ದಾಳಲ್ಲ, ದುರ್ಗೆಯನ್ನು ಎತ್ತಿ ಹೇಗೆ ಬೇಕಾದಾಗ ವರ್ತಿಸ್ಕೊಳ್ಳಿಕ್ಕಾಗತ್ತಾ? ಕಾಮ ಅಂತ ಆಗಿದ್ದರೆ ಬೇಕಾದರೆ ಮಾಡ್ಬೋದಪ್ಪ. ಕಾಮನಕ್ಕಿಂತಲೂ ದೊಡ್ಡವನು ಅಶ್ವತ್ಥಾಮ, ನಮ್ಮ ರುದ್ರದೇವರು ಅಂತ. ಅದು ಚಕ್ರಾಭಿಮಾನಿ ದುರ್ಗೆಯೂ ಇದ್ದಾಳಲ್ಲ. ಈ ಸುದರ್ಶನ ಚಕ್ರವನ್ನು ಎಡಗೈಲಿ ಎತ್ತಬೇಕು ಅಂತ ಹೋಗ್ತಾನೆ, ಅಳಗಾಡಿಸ್ಲಿಕ್ಕೂ ಆಗಲಿಲ್ಲ. ಇರಲಿ, ಎಡಗೈ ಆಗಿಲ್ಲ ಅಂದರೆ ಏನು, ಬಲಗೈಲೇ ಎತ್ತೀನಿ ಅಂತ ಅಥೈನಂ ದಕ್ಷಿಣೇನಾಪಿ ಗೃಹೀತುಂ ಉಪಚಕ್ರಮೆ, ಎತ್ತಲಿಕ್ಕೆ ಅಂತ ಹೋಗ್ತಾನೆ. ಸರ್ವ ಯತ್ನ ಬಲೇನಾಪಿ ಗೃಹನ್ನೇವಮಿದಂ ತತಃ, ಬಲಗೈಯಲ್ಲಿ ಎಲ್ಲ ಶಕ್ತಿ ಹಾಕಿ ಎತ್ತಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಅದನ್ನೂ ಕೂಡ ಉದ್ಯಂತುಂಬ ಚಾಲಯಿತುಂ ದ್ರೌಣಿ ಪರಮ ದುರ್ಮನಾಹ, ಅದನ್ನೂ ಅಳಗಾಡಿಸ್ಲಿಕ್ಕಾಗಲಿಲ್ಲ. ಮೊದಲು ಸ್ವಲ್ಪ ದರ್ಪ ಇತ್ತು ಅಂತ ಅಂದ್ಕೊಳ್ಳಿ, ಎಡಗೈ ಹಾಕಿದ, ಅದಾಗಲಿಲ್ಲ. ಬಲಗೈ ಹಾಕಿದ, ಎತ್ತಿದ, ಏನು ಮಾಡಿದರೂ ಕೂಡ ಒಂದು ಸ್ವಲ್ಪ ಈ ಸುದರ್ಶನ ಚಕ್ರ ಅಳಗಾಡಿಲ್ಲ. ಕೃತ್ವ ಯತ್ನಂ ಪರಿಶ್ರಾಂತಃ ಸನ್ಯವರ್ತತ ಭಾರತ. ಎತ್ತಿದ, ಓ ಆಗಲ್ಲ ಅಂಥೇಳಿ ಹೋಗಬೇಕು ಅಂತ ಹೊಂಟ. ಸಾಕು, ಏನು ಚಕ್ರ ಎತ್ತಲಿಕ್ಕೆ ಆಗಲ್ಲ ಅಂದರೆ ಮುಂದೆ ಏನು ಮಾಡೋದು? ಬಿಡೋದು ಹೇಗೆ? ಎಸಿಬೇಕಲ್ಲ ಮತ್ತು ಇನ್ನೊಬ್ಬರ ಮೇಲೆ. ಆಗ ಕೃಷ್ಣ ಅಂದ, ಅಲ್ಲೋ ಇಲ್ಲಿ ತನಕ ಬಂದು ಚಕ್ರ ಕೇಳಿದಲ್ಲ, ಎದಕ್ಕೆ ಬೇಕು ನಿನಗೆ? ತಗೊಂಡು ಏನು ಮಾಡ್ತೀಯಾ ಅಂತ. ಕೃಷ್ಣ ಸರ್ವಜ್ಞನೇ, ಆದರೂ ಸಂಭಾಷಣೆ ಮಾಡ್ತಾನಪ್ಪ. ಸ್ವಾಯುಧಾನಾಂ ಯಾಚನಂ ಚಾಪ್ಯಶಕ್ತೇನ ತದುದ್ಧತೌ ಪೃಷ್ಟೇನೋಕ್ತಂ. ಎದಕ್ಕಪ್ಪ, ಎದಕ್ಕೆ ಬೇಕು ನಿನಗೆ ನನ್ನ ಚಕ್ರ ಅಂತ ಕೃಷ್ಣ ಕೇಳ್ದ. ಆಗ ಅಶ್ವತ್ಥಾಮ ಹೇಳ್ದ, ಇಲ್ಲಪ್ಪ, ನನ್ನ ಕಡೆ ಅನೇಕ ಅಸ್ತ್ರಗಳಿದ್ದರೂ ನಿನ್ನನ್ನು ಕೊಲ್ಲಲಿಕ್ಕೆ ನಿನ್ನ ಚಕ್ರನೇ ಬೇಕು. ಅದಕ್ಕೆ ತ್ವಯಾಹೀನಾಂ ಕೃತ್ವ ದುರ್ಯೋಧನಾಯ ಗಾಂ ದಾತುಂ, ನಿನ್ನನ್ನೇ ಈ ಸುದರ್ಶನ ಚಕ್ರದಿಂದ ಕೊಂದು ನೀನಿಲ್ಲ ಅಂತಂದರೆ ಪಾಂಡವರು ಸೋತು ಹೋಗ್ತಾರೆ, ದುರ್ಯೋಧನಿಗೆ ಆರಾಮಾಗಿ ರಾಜ್ಯ ಸಿಗತ್ತೆ. ಅದಕ್ಕೆ ದುರ್ಯೋಧನ ಪ್ರೀತ್ಯರ್ಥೇ ವಿನಿಯೋಗ, ದುರ್ಯೋಧನ ಪ್ರೀತಿಗೋಸ್ಕರ ಅಂತ ಈ ಕೆಲಸ ಮಾಡಿರೋದು ಅಂತ ಹೇಳ್ತಾನೆ. ಇದನ್ನು ಕೃಷ್ಣ ಹೇಳ್ತಾನೆ ನೋಡಿ. ಹೀಗೆ ಬಂದಿದ್ದ ಅಶ್ವತ್ಥಾಮ. ದಾತುಂ ತ್ವದಾಯುಧಂ ಮೇದ್ಯೇತ್ಯೇವ ಮುಕ್ತೆ ಆತ್ಮನೋದಿತಂ. ಆಗ ಕೃಷ್ಣ ಕೇಳಿಸ್ಕೊಂಡ, ಮೈವಂ ಕಾರ್ಷೀಹಿ ಪುನಃ, ಇನ್ನೊಮ್ಮೆ ಹೀಗೆ ಮಾಡ್ಲಿಕ್ಕೆ ಹೋಗಬೇಡ ಅಂತ ಕೃಷ್ಣ ಹೇಳ್ತಾನೆ. ಚಕ್ರ ಕೊಟ್ಟನ ಅಂದರೆ ಎತ್ಕೊಂಡು ಹೋಗ್ಲಿಕ್ಕಾಗಿಲ್ಲ, ಏನು ಕೊಡ್ತಾನೆ? ತಗೊಂಡೇನು ಹೋಗಿಲ್ಲ, ಆದರೆ ಈ ಕಾರ್ಯ ಮಾಡಲಿಕ್ಕೆ ಬಂದಿದ್ದ ಅಂತ ಹೇಳ್ತಾನೆ ಅಶ್ವತ್ಥಾಮನ ವಿಷಯದಲ್ಲಿ ಕೃಷ್ಣ. ಮೈವಂ ಕಾರ್ಷೀಹಿ ಪುನರಿತಿ ಧ್ಯಾಯತ ಅಬ್ದೇ ಸ್ತಟೇ ಸ್ವಮು.
ತನ್ನನ್ನೇ ತಾನು ಧ್ಯಾನ ಮಾಡ್ತಾ ಪರಮಾತ್ಮ ಕೂತ್ಕೊಂಡಾಗ ಈ ಕಾರ್ಯವನ್ನು ಅಶ್ವತ್ಥಾಮ ಮಾಡಿದ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಇಂತಹ ಯಾವ ತಪ್ಪನ್ನು ಭೀಮ ಮಾಡಿಲ್ಲ. ಎಷ್ಟೋ ಬಾರಿ ಕೃಷ್ಣನ ಎದುರಿಗೆ ಹೇಗೆ ವರ್ತಿಸ್ಕೊಂಡಿದ್ದಾನೆ ಭೀಮ ಅಂದರೆ, ಪರಮಾತ್ಮ ಸರ್ವಜ್ಞ, ಭೀಮನೂ ಸರ್ವಜ್ಞ. ಇವರ ಮನಸ್ಸಿನಲ್ಲಿ ಎಂದೂ ಕೂಡ ಭಿನ್ನಾಭಿಪ್ರಾಯ ಅಂತ ಬರೋದೇ ಇಲ್ಲ. ಬಂದದ್ದೇ ಒಮ್ಮೆ, ಅದು ಉದ್ಯೋಗ ಪರ್ವದಲ್ಲಿ, ಅದನ್ನು ಸುಮ್ಮನೆ ನಾಟಕ ಮಾಡಿರೋದಷ್ಟೇ. ಭೀಮ ಯುದ್ಧ ಮಾಡೋದು ಬೇಡ ಅಂತಂತಾನೆ, ಕೃಷ್ಣ ಹಿಂಗೆ ಯಾಕಂತೀಯೋ ಯುದ್ಧ ಮಾಡೋಣ ಅಂತ ಹೇಳ್ತಾನೆ ಅಂತ. ಸುಮ್ಮನೆ ಸಣ್ಣ ಒಂದು ವೈಮನಸ್ಯವನ್ನು ತೋರಿಸಿದ್ದಷ್ಟೇ ನಾಟಕ ಅದು. ಆದ್ದರಿಂದ ನಿಜವಾಗಿಯೂ ಕೂಡ ಪರಮಾತ್ಮನ ವಿಷಯದಲ್ಲಿ ಒಂದು ತಪ್ಪನ್ನೂ ಮಾಡದೆ ಪರಶುಕ್ಲ ಅಂತ ಅನ್ನಿಸ್ಕೊಂಡವನು ಭೀಮ. ಅದೇ ಭೀಮನೇ ಮಧ್ವ. ಹೀಗೆ ಅವರ ಉತ್ತಮತೆಯನ್ನು ನಾವು ತಿಳಿಬೇಕು. ಇತ್ತ ಈಗ ಅಸ್ತ್ರವನ್ನು ಬಿಟ್ಟುಬಿಟ್ಟಿದ್ದಾನೆ, ಬ್ರಹ್ಮಶಿರೋಸ್ತ್ರವನ್ನು ಪರಿಹಾರ ಮಾಡಬೇಕಲ್ಲ. ಅಲ್ಲಿಗೆ ಕೃಷ್ಣ, ಅರ್ಜುನ, ಧರ್ಮರಾಜ ಬಂದಿದ್ದಾರೆ. ತದಸ್ತ್ರಂ ಪ್ರಜ್ವಲದೃಷ್ಟ್ವಾ ಪಾಂಡವತ್ಸ ವಿಧಿತ್ಸಯ ಧರಾಯಾಂ ದ್ರೌಣಿನಾ ಮುಕ್ತಂ ಕೃಷ್ಣೇನ ಪ್ರೇರಿತೋರ್ಜುನ. ನೋಡ್ತಾ ಇದ್ದಾರೆ, ಭೂಮಿಯಲ್ಲಿ ಯಾವ ಪಾಂಡವರು ಕೂಡ ಉಳಿಬಾರದು. ಆ ತರಹ ಈ ಅಸ್ತ್ರವನ್ನು ಬಿಟ್ಟಿದ್ದಾರಲ್ಲ. ನೋಡಿ, ಈ ಅಸ್ತ್ರ ಎಷ್ಟು ಬಲಿಷ್ಠ ಇದೆ ಅಂದರೆ, ಇದು ತಾಕಿತು ಅಂದರೆ ಯಾರೂ ಬದುಕಲ್ಲ. ಸಾಲದ್ದಕ್ಕೆ ಅಲ್ಲಿ ಮಳೆ ಆಗಲ್ಲ, ಬೆಳೆ ಆಗಲ್ಲ, ಯಾವ ಗಿಡಗಳು ಕೂಡ ಬೆಳೆಯಲ್ಲ, ಕತ್ತಲಾಗಿ ಹೋಗ್ಬಿಡ್ತದೆ, ಎಲ್ಲ ಕಡೆಯೂ ಕೂಡ ಮಣ್ಣು ಎದ್ದು ಬಿಡ್ತದೆ. ಅಷ್ಟು ಸಂಪೂರ್ಣವಾಗಿರುವಂತಹ ಪ್ರಾಣಿ ಸಂಕುಲವನ್ನೇ ಸಂಹಾರ ಮಾಡುವಂತಹ ಶಕ್ತಿ ಈ ಬ್ರಹ್ಮಶಿರೋಸ್ತ್ರಕ್ಕಿದೆ. ಆಗ ಕೃಷ್ಣ ಹೇಳಿದ, ಅರ್ಜುನ, ಅವನು ದ್ವೇಷದಿಂದ ನಮ್ಮ ಮೇಲೆ ಈ ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ನೀನು ಅಸ್ತ್ರಪ್ರಶಮಾಯ, ಈ ಅಸ್ತ್ರದ ಶಾಂತಿಗೆ ಅಂತ ಬಿಡು. ಬ್ರಹ್ಮಶಿರೋಸ್ತ್ರದ ಶಾಂತಿಗೆ, ಅದು ನಾಶ ಆಗಬೇಕು, ಅದು ಏನೋ ಕಾರ್ಯಕಾರಿ ಆಗಿರಬಾರ್ದು. ಆ ತರಹ ಮಾಡಲಿಕ್ಕೆ ಅಂತ ನೀನು ಈ ಬ್ರಹ್ಮಶಿರೋಸ್ತ್ರವನ್ನು ನಿನ್ನ ಕೈಯಲ್ಲಿದ್ದನ್ನು ಬಿಡು ಅಂತ. ಇವನೂ ಕೂಡ ಬ್ರಹ್ಮಶಿರೋಸ್ತ್ರವನ್ನು ಪಡ್ಕೊಂಡಿರ್ತಾನೆ. ಭೀಮನಿಗೆ, ಅರ್ಜುನನಿಗೆ, ಅಶ್ವತ್ಥಾಮನಿಗೆ, ಕೃಷ್ಣ ಅಂತೂ ಸರ್ವಜ್ಞ, ಇವರೆಲ್ಲರಿಗೂ ಕೂಡ ಬ್ರಹ್ಮಶಿರೋಸ್ತ್ರವನ್ನು ಹೇಗೆ ಬಿಡಬೇಕು ಅಂತ ಅನ್ನೋದು ಗೊತ್ತಿರುತ್ತದೆ. ಆದರೆ ಧರ್ಮರಾಜನಿಗೆ, ನಕುಲ ಸಹದೇವರಿಗೆ, ಅಲ್ಲಿ ಉಳಿದಂತಹ ಇನ್ನ ಜನರಿಗೆ ಈ ಬ್ರಹ್ಮಶಿರೋಸ್ತ್ರವನ್ನು ಹೇಗೆ ಬಿಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಲ್ಲ. ಅದಕ್ಕೇನಾಗಬೇಕಾಗಿದೆ ಅಂದರೆ, ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ನೋಡಿ. ಈ ಅಸ್ತ್ರವನ್ನು ಬಿಡ್ತಾರೆ ಅಂದರೆ, ತತ್ರಾಪಿ ಈ ಬ್ರಹ್ಮಶಿರೋಸ್ತ್ರವನ್ನು ಬಿಡ್ತಾರೆ ಅಂದರೆ, ಇದನ್ನು ಯಾರು ಅಸ್ತ್ರವನ್ನು ತಿಳ್ಕೊಂಡಿದ್ದಾರಲ್ಲ ಅವ್ರ ಮೇಲಷ್ಟೇ ಬಿಡಬೇಕು. ಅನಸ್ತ್ರಜ್ಞೇಶು ಮುಕ್ತಂ ತತ್ ಹನ್ಯಾದ್ ಅಸ್ತ್ರಮುಚಂ ಯತಃ. ಈಗ ಅಸ್ತ್ರವನ್ನು ಬಲ್ಲವರು ಅಂತ ಹೇಳಿದ್ದೀವಲ್ಲ, ಒಂದು 3-4 ಜನ ಇದ್ದಾರಷ್ಟೇ. ಆದರೆ ಧರ್ಮರಾಜನೂ ಮೃತನಾಗಬೇಕು, ಇನ್ನು ಅನೇಕ ಪಾಂಡವರ ಸೈನಿಕರು ಅಂತೇನಿದ್ದಾರೆ ಅವರೆಲ್ಲರೂ ಸಾಯಬೇಕು. ಒಂದು ರೀತಿ ಸಂಪೂರ್ಣ ನಾಶ ಮಾಡಲಿಕ್ಕೆ ಅಂತಲೇ ಬಿಟ್ಟಿದ್ದಾರಲ್ಲ. ಈಗ ಅಶ್ವತ್ಥಾಮ ಬಿಟ್ಟಿರುವಂತಹ ಈ ಅಸ್ತ್ರ ಅವನನ್ನೇ ಸಂಹಾರ ಮಾಡಿಬಿಡ್ತದೆ. ಇದನ್ನು ಅರ್ಜುನ ತಿಳ್ಕೊಂಡ. ನೋಡಿ, ಅರ್ಜುನನಲ್ಲಿ ಎಷ್ಟು ಕೃಪೆ ಇದೆ ಅಂತನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾರೆ. ಏನು ಕೃಪೆ ಇದೆ ರೀ ಅಂತಂದರೆ, ತಾನು ಬಿಡುವ ಕಾಲಕ್ಕೆ ಹೇಳ್ತಾನೆ, ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯೋ ಮಹ್ಯಮೇವಚ. ದ್ರೋಣಪುತ್ರರಾಗಿರುವ ಅಶ್ವತ್ಥಾಮನಿಗೆ ಮಂಗಲ ಉಂಟಾಗಲಿ. ಭೂತೇಭ್ಯ, ಎಲ್ಲ ಪ್ರಾಣಿಗಳಿಗೂ ಕೂಡ ಒಳ್ಳೆಯದಾಗಲಿ. ಮಹ್ಯಮೇವಚ, ನನಗೂ ಒಳ್ಳೆಯದಾಗಲಿ ಅಂತ ಹೀಗೆ ಹೇಳಿ ಅಸ್ತ್ರ ಬಿಡ್ತಾನೆ. ಅಶ್ವತ್ಥಾಮ ಪಾಂಡವರು ಮೃತರಾಗಲಿ, ಅವರ ಸಂತಾನವೆಲ್ಲ ನಾಶ ಆಗಲಿ ಎನ್ನುವಂತಹ ಉದ್ದೇಶದಿಂದ ಬಿಡ್ತಾ ಇದ್ದಾನೆ. ಹೇಳ್ತಾರಲ್ಲಿ ನೋಡಿ, ಯಾಕೆ ಅರ್ಜುನ ದ್ರೋಣಪುತ್ರಾಯ ಸ್ವಸ್ಯಸ್ತು ಅಂತಂದ, ಅಶ್ವತ್ಥಾಮನಿಗೆ ಒಳ್ಳೆಯದಾಗಲಿ, ಮಂಗಲ ಉಂಟಾಗಲಿ ಅಂತ ತಿಳಿದು ಯಾಕೆ ಬಿಟ್ಟದ್ದು ಅಂದರೆ,
ಅದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಉತ್ತರ, ಅನಸ್ತ್ರಜ್ಞೇಶು ಮುಕ್ತಂ ತ್ಯತ್ ಹನ್ಯಾದಸ್ತ್ರಮುಚಮ್ಯತಃ. ಅಸ್ತ್ರಜ್ಞರಲ್ಲದ ಧರ್ಮರಾಜಾದಿಗಳ ಮೇಲೂ ಕೂಡ ಈ ಅಸ್ತ್ರದ ಪ್ರಭಾವವು ಉಂಟಾಗುತ್ತದೆ. ಆಗ ಅಸ್ತ್ರವನ್ನು ಬಿಟ್ಟು ಅಶ್ವತ್ಥಾಮನನ್ನೇ ಕೊಲ್ಲತ್ತೆ ಇದು ಅಸ್ತ್ರ. ಆದ್ದರಿಂದ ನಮ್ಮ ಮೇಲೆ ದ್ವೇಷದಿಂದ ಈ ಅಸ್ತ್ರವನ್ನು ಅಶ್ವತ್ಥಾಮ ಬಿಟ್ಟಿದ್ದರೂ ಅವನಿಗೇನೂ ಆಗಬಾರದು, ಅವನಿಗೆ ಮಂಗಲ ಉಂಟಾಗಲಿ ಅಂತ ಅರ್ಜುನ ತಾನು ಬ್ರಹ್ಮಶಿರೋಸ್ತ್ರವನ್ನು ಬಿಡುವ ಕಾಲಕ್ಕೆ ಹೇಳ್ತಾನಂತೆ. ಗುರುಭಕ್ತಿಯ ತಥೋ ದ್ರೌಣೇಹೇ ಸ್ವಸ್ತ್ಯಸ್ತು ಇತ್ಯಾಹ ವಾಸವಿಹಿ. ನೋಡಿ, ಗುರುಭಕ್ತಿ ಅಂದರೆ ಈ ತರಹ ಇರುತ್ತೆ. ಸ್ವತಃ ಅರ್ಜುನ ತಾನು ಅಸ್ತ್ರವನ್ನು ಬಿಡೋ ಕಾಲಕ್ಕೆ ಹೇಳ್ತಾನೆ, ಪೂರ್ವಂ ಆಚಾರ್ಯ ಪುತ್ರಾಯ ತಥೋ ಅನಂತರಾತ್ಮನೆ ತಥೋ ಅನಂತರಂ ಆತ್ಮನೆ ಭ್ರಾತೃಭ್ಯಶ್ಚ ಇವ ಸರ್ವೇಭ್ಯ ಸ್ವಸ್ತೀತ್ಯುಕ್ತ್ವಾ ಪರಂತಪಃ. ಆಚಾರ್ಯರು ಇಲ್ಲಿ ಹೇಳೋದು ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯೋ ಮಹ್ಯಮೇವ ಚ. ಭೂತೇಭ್ಯ ಅಂದರೆ ಪ್ರಾಣಿಗಳು. ಹಾಗೇನೆ ಯಾರ್ಯಾರಿಗೆ ನಮಸ್ಕಾರ ಹಾಕಿದ್ದ ಅವನು, ಯಾರ್ಯಾರಿಗೆಲ್ಲ ಒಳ್ಳೆಯದಾಗಲಿ ಅಂತ ಅಸ್ತ್ರ ಬಿಡೋ ಕಾಲಕ್ಕೂ ಕೂಡ ಅರ್ಜುನನಿಗೆ ಇಷ್ಟು ಜನರ ಮೇಲೆ ಕರುಣೆ. ಸ್ವತಃ ತನ್ನ ಮೇಲೇನೆ ಕೊಲ್ಲಬೇಕು ಅಂತ ಅಂದರೆ ಪಾಂಡವರ ಮೇಲೆ ಬಿಟ್ಟಿರುವಂತಹ ಅಸ್ತ್ರ ಬಿಟ್ಟವರ ಮೇಲೂ ಇವನು ಪ್ರೀತಿ ತೋರಿಸ್ತಾನೆ, ಅವರ ಮೇಲೆ ಕರುಣೆ ತೋರಿಸ್ತಾನೆ. ಅಂದರೆ ಪಾಂಡವರು ಎಷ್ಟು ದೊಡ್ಡವರು ನೋಡಬೇಕು. ಅದಕ್ಕೆಲ್ಲ ಕಾರಣ ನಮ್ಮ ವೇದವ್ಯಾಸ ದೇವರೇ ರೀ. ವೇದವ್ಯಾಸ ರೂಪ ಏನಿದೆಯಲ್ಲ ತುಂಬ ವಿಶಿಷ್ಟ ರೂಪ. ಅದು ಕರುಣಾಮೂರ್ತಿ. ಪರಮಾತ್ಮ ಬೇರೆ ರೂಪದಿಂದ ಬೇಕಿದ್ರೆ 4 ಪೆಟ್ಟು ಹಾಕ್ತಾನೆ ರೀ, ಹಾಗೇನು ಕರುಣೆ ತೋರಿಸಲ್ಲ ಅಂತಲ್ಲ. ಆದರೆ ತಾನೇ ಈ ತರಹ ವ್ಯಾಸ ರೂಪದಲ್ಲಿ ತುಂಬ ಕರುಣೆ ತೋರಿಸಿದ್ದಾನೆ. ಎಲ್ಲಿ ಅಂತ ಮತ್ತೆ ಪ್ರತ್ಯೇಕ ಹೇಳೋದು ಬೇಡ, ಆದರೂ ಮತ್ತೆ ಹೇಳಬೇಕಾಗತ್ತೆ. ತಮ್ಮ ಸೂತ್ರಗಳಿಗೆ ವಿರುದ್ಧವಾದ ರೀತಿಯಲ್ಲಿ ಭಾಷೆಗಳನ್ನು ಬರೆದು ಇದೇ ಸರಿಯಾದ ಭಾಷ್ಯ, ನಾವೇ ಭಾಷ್ಯಕಾರರು ಅಂತ ಎದೆ ತಟ್ಟುಕೊಳ್ಳತಕ್ಕಂತಹ ಈ ರಾಕ್ಷಸರನ್ನು ಯಾಕೆ ವೇದವ್ಯಾಸ ದೇವರು ಸಂಹರಿಸಲಿಲ್ಲ? ಮಧ್ವಾಚಾರ್ಯರು ಬಂದು ತಾವು ಬ್ರಹ್ಮಸೂತ್ರ ಭಾಷ್ಯ ಬರೆಯೋ ತನಕ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು ಅಂದರೆ ವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ. ವೇದವ್ಯಾಸ ರೂಪದ ಪರಮಾತ್ಮ ತುಂಬ ಕರುಣಾ ಸಮುದ್ರ ಅಲ್ವೇ, ಅದಕ್ಕೆ ಸುಮ್ಮನೆ ಬಿಟ್ಟದ್ದು ಅಂತ. ಇಂತಹ ಕರುಣಾ ಸಮುದ್ರರಾಗಿದ್ದರೂ ವೇದವ್ಯಾಸ ದೇವರಿಗೆ ಒಂದು ದಿವಸ ಹೇಳಿರ್ತಾರೆ, ಸ್ವಾಮಿ ನೀವು ಎಷ್ಟು ನನ್ನ ತಲೆಗೆ ಹೇಳಿದ್ರು ನನಗೇನೋ, ನನ್ನ ಮಗನಿಗೆ 4 ಉಪದೇಶ ಮಾಡ್ರಿ ಅಂದರೆ ಆಗಲ್ಲ ಅಂದ್ಬಿಟ್ರು ಅವರು. ವೇದವ್ಯಾಸ ದೇವರೇನೆ ನಿನ್ನ ಮಗನಿಗೆ ಉಪದೇಶ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು ಅಂದರೆ ಮುಗೀತಷ್ಟೆ. ಅದಕ್ಕೆ ನೋಡಿ, ತೊಡೆ ಮುರ್ಕೊಂಡು ಕೊನೆಗೆ ನಾಯಿ ನರಿಗಳಿಗೆ ಆಹಾರನಾಗಿ ದುರ್ಯೋಧನ ಮೃತನಾದ. ಕ್ಷಮಾ ಸಮುದ್ರ ಅಂತ ಅನಿಸ್ಕೊಂಡಿರುವ ಆ ವೇದವ್ಯಾಸ ದೇವರ ಶಿಷ್ಯರು ಸರ್ವೇ ಶಿಷ್ಯಾ ಸತ್ಯವತೀ ಸುತಸ್ಯ. ಆ ಸತ್ಯವತೀ ಸುತನ ಶಿಷ್ಯರಾಗಿರುವ ಕಾರಣದಿಂದ ಇವರಿಗೂ ಅಷ್ಟು ಕರುಣೆ ಬಂದಿದೆ. ಯಾವಾಗಲೂ ಕರುಣಾ ಗುಣ ಏನಿದೆಯಲ್ಲ ಇದನ್ನು ಹಿರಿಯರಿಗೆ ಪರಮಾತ್ಮ ಕೊಟ್ಟಿರ್ತಾನೆ ರೀ. ಯಾಕೆ ಕೊಡ್ತಾನೆ ಅಂದರೆ ಹಿರಿಯರನ್ನು ವಿರೋಧಿಸಿಕೊಂಡು ಕಿರಿಯರು ಸರ್ವನಾಶ ಹೊಂದಬಾರದು ಅನ್ನೋದಕ್ಕೋಸ್ಕರ. ಅದಕ್ಕೇನೆ ತಂದೆ ತಾಯಿಗಳಿಗೆ 4 ಮಾತು ಪುತ್ರರು ಬೈದರೂ ಕೂಡ ಏನೋ ಆ ಸಿಟ್ಟಿಗೆ ಅದು ಬೈದಿದ್ದಾನ್ರಿ ಅಂತ ಬಿಟ್ಬಿಡ್ತಾರೆ, ಕ್ಷಮೆ ಮಾಡ್ತಾರೆ, ಕರುಣೆ ತೋರಿಸ್ತಾರೆ. ಅವನು ಬೈದ ಅಂತ ಈ ಲೋಕದಲ್ಲಿ ಹೇಗೆ ಜನ ಜಗಳಾಡ್ತಾರೋ ಅದೇ ತರಹ ತಂದೆ ತಾಯಿನೂ ಕೂಡ ಎದುರು ನಿಂತ್ಕೊಂಡ್ಬಿಟ್ರೆ, ನಿಜವಾಗಿಯೂ ತಂದೆ ತಾಯಿ ತಪ್ಪು ಮಾಡಿದರೆ ಅವ್ರ ತಪ್ಪು ಶಾಸ್ತಿಯನ್ನು ಪರಮಾತ್ಮ ಮಾಡ್ತಾನೆ. ಆದರೆ ಇವರು ಸಿಟ್ಟಿಗೆದ್ದಿದ್ದಕ್ಕೆ ಈ ಪುತ್ರನದ್ದೇ ಆಗಲಿ ಶಿಷ್ಯನದ್ದೇ ಆಗಲಿ ಸರ್ವನಾಶದ ಪ್ರಸಕ್ತಿ ಇದೆ. ಅದಕ್ಕೆ ಪರಮಾತ್ಮ ಹಿರಿಯರು ಅಂತ ಯಾರಾಗಿರ್ತಾರಲ್ಲ ಅವರಲ್ಲಿ ತುಂಬ ಕರುಣಾ ಗುಣ ಕೊಟ್ಟುಬಿಡ್ತಾನೆ, ಕ್ಷಮೆ ಮಾಡಿಬಿಡ್ತಾರೆ ಅಂತ. ಆಗ ನೋಡಿ ಈ ತರಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಅಲ್ಲ, ದ್ರೋಣ ಆಚಾರ್ಯರ ಹತ್ರ ಓದ್ಲಿಕ್ಕೆ ಹೋಗಿರೋದು, ಅಶ್ವತ್ಥಾಮ ಏನು ಸಂಬಂಧ ಅಂದರೆ ದ್ರೋಣ ಪುತ್ರರು. ಹೀಗೆ ಹೇಳ್ತಾ ಹೋದರೆ ಎಲ್ಲರ ಮೇಲೂ ಬಿಡಬಾರ್ದಾಗತ್ತೆ. ಇವ್ರು ದ್ರೋಣಾಚಾರ್ಯ ಅಕ್ಕಂದ್ರು, ದ್ರೋಣಾಚಾರ್ಯ ತಂಗಿಯಂದ್ರು, ಇವ್ರು ದ್ರೋಣಾಚಾರ್ಯರ ಹೆಂಡತಿ ಅಣ್ಣರೇ ಕೃಪಾಚಾರ್ಯರು ಹೊಡಿಬಾರ್ದು. ಹೀಗೆ ಹೇಳ್ತಾ ಹೋದರೆ ಹೀಗೆ ಸಂಬಂಧವನ್ನು ಹೇಳ್ತಾ ಇಲ್ಲ, ಒಂದು ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ್ರೋಣ ಪುತ್ರ ಅಂತ ಯಾಕೆ ಹೇಳಿದ್ದು ಅಂದರೆ ನಮಗೆ ಇವನು ಗುರುಪುತ್ರ. ಗುರುಪುತ್ರ ಗುರುವಿನ ತರಹನೇ. ಗುರುಗಳಿಗೆ ಎಷ್ಟು ಗೌರವ ಕೊಡ್ತಾ ಇದ್ವೋ ಗುರುಪುತ್ರನಿಗೂ ಅಷ್ಟೇ ಗೌರವ ಕೊಡಬೇಕು. ಹೇಗೆ ಗುರುಗಳ ಎದುರಿಗೆ ನಾವು ನಿಂತ್ಕೊಂಡಿರ್ತೀವಿ,
ನಮಸ್ಕಾರ ಮಾಡೋದು, ಅಷ್ಟೇ ತಕ್ಕದಾಗಿರುವಂತಹ ಪೂಜೆಯನ್ನು ಗುರುಪುತ್ರನಿಗೂ ಸಲ್ಲಿಸಲೇಬೇಕು ಅಂತಿದೆ. ನಮ್ಮ ಗುರುಗಳ ಮಗರಿ ನಾವೇ ನಮಸ್ಕಾರ ಹಾಕೋದು ಬೇಕಾಗಿಲ್ಲ, ಯಾಕೆ ಅವ್ರ ಹತ್ರ ಓದಿಲ್ವಲ್ಲ ಅಂದರೆ, ಶಾಸ್ತ್ರ ಅಂತೂ ಹೀಗೆ ಇರೋದು. ಗುರುವತ್ ಗುರುಪುತ್ರಸ್ತು. ಗುರುಪುತ್ರನಿಗೆ ಗುರುಗಳಿಗೆ ಕೊಟ್ಟ ಹಾಗೇನೆ ಗೌರವ ಕೊಡಬೇಕು. ಒಂದು ರೀತಿಯಿಂದ ಈಗ ಅಶ್ವತ್ಥಾಮನನ್ನು ಇವರು ಕೊಲ್ತಾರೆ ಅಂದರೆ, ಕೊಲ್ಲೋದಿಲ್ಲ, ಚಿರಂಜೀವಿ ಇದ್ದಾನೆ ಅಂಶ ಇದೆ, ಆದರೂ ಕೂಡ ಕೊಲ್ತಾರೆ ಅಂತ ಹೋದರೆ ಇದು ಗುರು ಹತ್ಯೆ ಅಂತಲೇ ಆಗೋದು. ಯಾಕೆ? ಅಶ್ವತ್ಥಾಮ ಗುರುಪುತ್ರ ಅಂತಾದ್ರಿಂದ ಗುರುಗಳೇ ಅವರು. ಅಷ್ಟು ಗೌರವವನ್ನು ಪಾರ್ಥರು ತೋರಿಸಿದ್ದಾರೆ. ಆದ್ದರಿಂದ ಸ್ವಸ್ತ್ಯಸ್ತು ದ್ರೋಣಪುತ್ರಾಯ, ದ್ರೋಣಾಚಾರ್ಯರ ಮಗನಿಗೆ ಒಳ್ಳೆಯದಾಗಲಿ, ಮಂಗಲ ಉಂಟಾಗಲಿ ಅಂತ ಹೇಳಿ ಅಸ್ತ್ರ ಬಿಡ್ತಾನೆ ನೋಡಿ. ಇನ್ನು ಭೂತೇಭ್ಯ ಯಾಕೆ? ಅವುಗಳೇನು ಮಾಡಿದ್ದಾವೆ? ಸತ್ರ ಸಾಯಿಲಿ ಬಿಡಿರಿ ಅಂತ ಅನ್ಬೋದಲ್ಲ ಅಂದರೆ, ಹಾಗೂ ಆಗನ್ನೋಂಗಿಲ್ಲ. ಯಾಕೆ ಅಂದರೆ ತದಸ್ತ್ರಯೋಸ್ತು ಸಂಯೋಗೆ ಭೂತಾನಾಂ ಸಂಹೃತಿರ್ಭವೇತ್. ಈ ಎರಡೂ ಬ್ರಹ್ಮಶಿರೋಸ್ತ್ರದ ಸಂಯೋಗ ಆಯಿತು ಅಂದರೆ ಇಡೀ ಭೂತಗಳ ಸಂಹಾರ ಆಗತ್ತೆ. ಆಗಲಿ ಅಂದರೆ ಭೂತಗಳ ಮೇಲೆ ದಯ ಮಾಡಬೇಕಪ್ಪ, ದೊಡ್ಡದಾಗಿರುವ ಭಾಗವತ ಧರ್ಮ ಅದು. ನೀವಿಬ್ಬರು ಹೊಡೆದಾಡೋದಕ್ಕೆ ಪ್ರಾಣಿಗಳೆಲ್ಲ ಯಾಕೆ ಸಾಯಬೇಕು? ಬೇರೆ ಭೂತಗಳು ಯಾಕೆ ಸಾಯಬೇಕು? ಅದಕ್ಕೇನೆ ಯುದ್ಧ ಭೂಮಿಯನ್ನು ಊರಲ್ಲಿ ಮಾಡಲ್ಲ, ಊರು ಹೊರಗೆ ಮಾಡಿರ್ತಾರೆ. ಯಾಕೆ? ಇವರೇನೋ ಹೊಡೆದಾಡ್ಕೊಂಡು ಹೋಗ್ಲಪ್ಪ, ನಮಗೇನಾಗೋದಿದೆ? ಹಾಗೆ ಭೂತಾನಾಂ ಸ್ವಸ್ತಿರಪ್ಯತ್ರ ಕಾಂಕ್ಷಿತ ಕರುಣಾತ್ಮನ, ಭೂತಗಳಿಗೂ ಬೇರೆ ಪ್ರಾಣಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿನೇ ಇವನ ಅಸ್ತ್ರವನ್ನು ಬಿಟ್ಟದ್ದು. ತಥಾಪ್ಯಸ್ತ್ರದ್ವಯಂ ಯುಕ್ತಂ ಭೂತಾನಾಂ ನಾಶಕಧ್ರುವಂ ತಸ್ಮಾನ್ನಿವಾರಯನ್ ಯೋಗಂ ತಯೋರ್ಮಧ್ಯೆ ಭವತ್ ಕ್ಷಣಾತ್. ಆಗ ನೋಡಿದರು, ಈಗ ಒಂದಸ್ತ್ರ ಬಿಟ್ಟರೆ ನಾಶ ಆಗ್ತದೆ ಅನ್ಬೇಕು. ಇವರು ಇಬ್ಬರೂ ಕೂಡ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈಗ ಇವೆರಡೂ ಕೂಡ ತಾಕಿ ಸ್ಫೋಟ ಆಗಿ ಏನಾಗ್ತದೋ, ಸಂಪೂರ್ಣವಾಗಿರುವಂತಹ ಭೂತನಾಶ ಆಯಿತು ಅಂದರೆ ಏನು ಗತಿ? ಅದಕ್ಕೆ ವೇದವ್ಯಾಸ ದೇವರು ಅಲ್ಲಿಗೆ ಬರ್ತಾ ಇದ್ದಾರೆ. ಮಹಾಭಾರತದಲ್ಲಿ ನಾರದರು ಕೂಡ ಬರ್ತಾರೆ ಅಂತಿದೆ. ನಾರದರು, ವೇದವ್ಯಾಸ ದೇವರು ಇಬ್ಬರೂ ಬಂದಿದ್ದಾರೆ. ಆಗ ನಿಸ್ಸೀಮ ಶಕ್ತಿ ಪರಮಃ ಕೃಷ್ಣ ಸತ್ಯವತೀ ಸುತಃ ಸಂಸ್ಥಾಪ್ಯ ಅಸ್ತ್ರದ್ವಯಂ ದೂರೆ ತಾವಾಹ ಪುರುಷೋತ್ತಮ. ಇವೆರಡೂ ಅಸ್ತ್ರಗಳ ಸಂಯೋಗವಾಗಬಾರದು, ಅವುಗಳನ್ನು ಹಾಗೇ ಒಂದು ರೀತಿಯಿಂದ ದೂರದಲ್ಲಿ ಇರುವಂತೆ ನಿಲ್ಲಿಸ್ಬಿಡಬೇಕು. ಆ ತರಹ ನಿಸ್ಸೀಮ ಶಕ್ತಿ. ನೋಡ್ರಿ, ಬಿಟ್ಟಂತಹ ಅಸ್ತ್ರವನ್ನು ತಡೀತಾರೆ ಅಂದರೆ ಅದು ಹೇಗೆ ಸಾಧ್ಯ? ಅದು ಪರಮಾತ್ಮನಿಗೆ ಸುಸಾಧ್ಯ. ಅದು ನಿಸ್ಸೀಮ ಶಕ್ತಿ, ಅಪಾರವಾಗಿರುವಂತಹ ಶಕ್ತಿ ಸ್ವರೂಪನಾಗಿರುವಂತಹ ಈ ವೇದವ್ಯಾಸ ದೇವರು ತಾವು ನಡುವೆ ಬಂದು ಇಬ್ಬರಿಂದ ಬಿಡಲ್ಪಟ್ಟಿರುವ ಈ ಎರಡೂ ಬ್ರಹ್ಮಶಿರೋಸ್ತ್ರವನ್ನು ದೂರೇ ಸಂಸ್ಥಾಪ್ಯ, ದೂರದಲ್ಲಿ ನಿಲ್ಲಿಸ್ಬಿಟ್ರು. ಎರಡರ ಸಂಯೋಗ ಆಗಿರಬಾರ್ದು, ಯಾವ ಪ್ರಾಣಿಗೂ ಏನು ಹಿಂಸೆಯೂ ಆಗಿರಬಾರ್ದು ಅಂತ ಎಲ್ಲವನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಂತಹ ಭಗವಂತನಿಗೆ ಈ ಬ್ರಹ್ಮಶಿರೋಸ್ತ್ರವನ್ನು ಕಾಪಾಡೋದು ಎಷ್ಟೊತ್ತು, ಇವುಗಳ ಸಂಯೋಗವಾಗದೇ ಇರುವಂತೆ ನೋಡ್ಕೊಳ್ಳೋದು ಎಷ್ಟೊತ್ತಿದೆ ಹೇಳಿ. ಆಗ ಹೇಳ್ತಾರೆ, ಏನ್ರೋ ಎಂತಹ ತಪ್ಪು ಕೆಲಸ ಮಾಡ್ತಾ ಇದ್ದೀರಾ? ಸಂತಿ ಹ್ಯಸ್ತ್ರವಿಧ ಪೂರ್ವಂ ಪ್ರಾಯಶ್ಚೈತನ್ಯತೈ ಕೃತಂ ಲೋಕೋಪದ್ರವ ಕೃತ್ ಕರ್ಮ ಸಂತಃ ಕುರ್ಯೋ ಕಥಂ ಕ್ವಚಿತ. ಏನ್ರಪ್ಪ, ನಿಮ್ಮಿಬ್ಬರಿಗೇನೆ ಬ್ರಹ್ಮಶಿರೋಸ್ತ್ರದ ಬಗ್ಗೆ ಗೊತ್ತಿರೋದಾ? ವೇದವ್ಯಾಸದೇವರು ಆಡೋ ಮಾತದು. ನಾನಾ ಶಸ್ತ್ರವಿಧ ಪೂರ್ವೇ ಯೇ ಪ್ಯತೀತಾ ಮಹಾರಥಾ ನೈತದಸ್ತ್ರಂ ಮನುಷ್ಯೇಷು ತೈಃ ಪ್ರಮುಕ್ತಂ ಕಥಂಚನ. ಏನು ನಿಮ್ಮಿಬ್ಬರಿಗೇನೆ ಈ ಅಸ್ತ್ರ ಗೊತ್ತಾ? ಕೆಲವರು ಈ ಥರ ಅಂದ್ಕೊಂಡಿರ್ತಾರೆ, ನಾವೇ ಮೊದಲನೇ ಬಾರಿ ಹೇಳಿರೋದು ಮಹಾಭಾರತವನ್ನು, ಬೇರೆ ಯಾರೂ ಹೇಳಿಲ್ಲ, ನಾವೇ ಭಾಗವತ ಮಂಗಳ ಮಾಡಿರೋದು ಅಂತ. ನೋಡಿ, ನಮ್ಮ ತರಹ ಸಾವಿರಾರು ಜನ ಆ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾರೆ. ನಾವು ಮಾಡಿಬಿಟ್ಟು ನಾವೇ ಸಾಧಿಸ್ಕೊಂಡಿದ್ದು ಮೊದಲನೇ ಬಾರಿ ಅಂತ. ಹೀಗಿರೋದಿಲ್ಲ. ನಿಮ್ಗಿಂತಲೂ ಕೂಡ ಪೂರ್ವಿಕರೂ ಕೂಡ ಈ ಬ್ರಹ್ಮಶಿರೋಸ್ತ್ರವನ್ನು ತಿಳ್ಕೊಂಡಿದ್ರು. ಆದರೆ ಅವರು ಏನಾದರೂ ಬಿಟ್ಟಿದ್ದಾರಾ? ಯಾಕೆ ಬಿಡಲಿಲ್ಲ? ಗೊತ್ತಿದೆ ಅವರಿಗೆ, ಇವುಗಳನ್ನು ಬಿಟ್ಟರೆ
ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ, ಇಡೀ ಭೂತಗಳ ಕ್ಷಯ ಆಗತ್ತೆ, ಲೋಕೋಪದ್ರವ ಕೃತ್, ಲೋಕಕ್ಕೆ ಉಪದ್ರವ ಆಗತ್ತೆ. ಇಂತಹ ಜನರಿಗೆ, ಉಳಿದ ಜನರಿಗೆ ಪೀಡೆಯನ್ನು ಕೊಡುವ ರೀತಿಯಲ್ಲಿ ಬದುಕಬೇಕಾ ನಾವು? ಆದ್ದರಿಂದ ನಿಮ್ಮಿಬ್ಬರನ್ನ ಏನು ತುಂಬ ಅಸ್ತ್ರಜ್ಞರು ನೀವು ತಿಳ್ಕೊಳ್ಬೇಡಿ, ವಾಪಸ್ ತೆಕ್ಕೊಳ್ಳಿ. ಎಂದೂ ಕೂಡ ಸಜ್ಜನರು ಲೋಕೋಪದ್ರವಕಾರಿಯಾಗಿರುವ ಕಾರ್ಯಗಳನ್ನು ಮಾಡಲ್ಲ. ನೀವ್ಯಾಕೆ ಈ ತರಹ ಮಾಡ್ತಾ ಇದ್ದೀರಪ್ಪ? ಕಿಮಿದಂ ಸಾಹಸಂ ವೀರೌ ಕೃತವಂತವು ಮಹಾತ್ಯಯಂ. ಇಬ್ಬರು ನೀವು ವೀರರು, ಅಶ್ವತ್ಥಾಮ ಅರ್ಜುನ, ಯಾಕೆ ಈ ತಪ್ಪು ಕೆಲಸ ಮಾಡಿದ್ದೀರಾ, ಯಾಕೆ ಈ ಸಾಹಸ ಮಾಡಿದ್ದು ಅಂತ ವೇದವ್ಯಾಸ ದೇವರು ಒಂದು ರೀತಿಯಿಂದ ಬೈತಾರೆ. ಇತ್ಯುಕ್ತೆ ಫಲ್ಗುಣಃ ಪ್ರಾಹ ಮಯಾ ಮುಕ್ತಂ ಮಹಾಪದಿ ಶಾಂತ್ಯರ್ಥಮೇವ ಚ ವಿಭೋ ಕ್ಷಂತವ್ಯಂ ಭವತಾ ತತಃ. ಅರ್ಜುನ ಮೊದಲಿಗೆ ಮಾತಾಡ್ತಾನೆ, ಸ್ವಾಮಿ ಕ್ಷಮೆ ಮಾಡಿಬಿಡು, ನಾನೇನು ಅಶ್ವತ್ಥಾಮನನ್ನು ಕೊಲ್ಲಬೇಕು ಅಥವಾ ಕೌರವರ ಸೈನ್ಯ ನಾಶ ಆಗಬೇಕು? ಏನು ಸೈನ್ಯ ಇರೋದೇ 3-4 ಜನ ಉಳ್ಕೊಂಡಿದ್ದಾರೆ. ಅದಕ್ಕೇನು ಬಿಟ್ಟಿದ್ದಲ್ಲ, ಮಹಾ ಆಪತ್ತು ನಮಗೆ ಒದಗಿ ಬಂದಿತ್ತು, ನಮ್ಮ ಮೇಲೆ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟಿದ್ರು. ಶಾಂತ್ಯರ್ಥಮೇವ, ಈ ಬ್ರಹ್ಮಶಿರೋಸ್ತ್ರ ಏನು ಅಶ್ವತ್ಥಾಮ ಬಿಟ್ಟಿದ್ದಾನೆ ಅದರ ಉಪಶಮ ಆಗಬೇಕು ಅನ್ನೋದಕ್ಕೆ ನಾನು ಬಿಟ್ಟಿರೋದು. ವಿಭೋ, ಹೇ ಪರಮಾತ್ಮನೇ, ವೇದವ್ಯಾಸ ದೇವರೇ, ಕ್ಷಂತವ್ಯಂ ಭವತ, ನನ್ನ ಮೇಲೆ ಕ್ಷಮೆ ಮಾಡಿ ಅಂತ ಅರ್ಜುನ ಕೇಳಿಕೊಂಡ. ಅಶ್ವತ್ಥಾಮ ದ್ರೌಣಿರಪ್ಯೇವಮೇವಾಹ ತೌ ವೇದಪತಿರಬ್ರವೀತ್. ಆಗ ಹೇಳ್ದ, ಇವನೇನೋ ಆಪತ್ತು ಅಂದರೆ ಭೀಮಸೇನ ದೇವರು ಎದುರಾಕೊಂಡು ಬಂದಿದ್ದರು, ಅವರನ್ನು ಹೊಡೆದ್ರು, ಯುದ್ಧದಲ್ಲಿ ಸೋತೆ, ಅದಕ್ಕೆ ಬೇರೆ ಏನೂ ಮಾಡಲಿಕ್ಕಾಗಿಲ್ಲ ಅಂತ ದ್ವೇಷದಿಂದ ನಾನು ಬಿಟ್ಟಿದ್ದಲ್ವೇ? ಪಾಂಡವರ ಉಳಿಬಾರದು ಅನ್ನೋ ತಾನೇ ಬಿಟ್ಟಿರೋದು. ಪ್ರಯೋಜನ ಏನಿದೆ? ಪಾಂಡವರ ಸಂಹಾರ ಆಗಬೇಕು ಅಂತ. ಆಗ ವೇದವ್ಯಾಸ ದೇವರು ಹೇಳಿದರು, ಆಯ್ತಪ್ಪ ಬಿಟ್ಟಿದ್ದೀರಲ್ಲ, ಈಗ ನಾನು ಅವೆರಡರ ಸಂಯೋಗವಾಗದಂತೆ ನೋಡ್ಕೊಂಡಿದ್ದೀನಿ. ನೀವು ಬಿಟ್ಟಿರುವಂತಹ ನಿಮ್ಮ ಅಸ್ತ್ರಗಳನ್ನು ವಾಪಸ್ ತೆಕ್ಕೊಳ್ಳಿ. ನಿವರ್ತ್ಯತಾಂ ಅಸ್ತ್ರಮಿತಿ ಶಕ್ರಸೂನು ತಥಾಕರೋತ್. ವಾಪಸ್ ತೆಕ್ಕೊಳ್ರಪ್ಪ, ಅಸ್ತ್ರದ ಉಪಸಂಹಾರವನ್ನು ಮಾಡಿ ಅಂತಂದ ತಕ್ಷಣಕ್ಕೇನೆ ಅರ್ಜುನ ಮತ್ತು ವೇದವ್ಯಾಸದೇವರು ಹೇಳಿಬಿಟ್ಟಿದ್ದಾರೆ, ದೇವರ ಮಾತನ್ನು ಮೀರೋಂಗಿಲ್ಲ ಅಂಥೇಳಿ ಶಕ್ರಸೂನು ತಥಾಕರೋತ್, ತನ್ನ ಅಸ್ತ್ರವನ್ನು ವಾಪಸ್ ತೆಕ್ಕೊಂಡ. ಹೇಗೆ ತೆಕ್ಕೊಳ್ಬೇಕೋ ಗೊತ್ತಿಲ್ಲ, ಅರ್ಜುನನಿಗೆ ಗೊತ್ತಿದೆ ಬಿಡಿ. ನಿವರ್ತನಾ ಪ್ರಭುಂ ದ್ರೌಣಿಂ ವಾಸುದೇವೋಭ್ಯಭಾಷತ. ಆದರೆ ಅಶ್ವತ್ಥಾಮನಿಂದ ಪರಿತ್ಯಕ್ತವಾಗಿರುವಂತಹ ಈ ಅಸ್ತ್ರವನ್ನು ಅವನಿಗೆ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ಕೃಷ್ಣ ಆಗ ಮಾತಾಡ್ತಾನೆ, ಕ್ಷತ್ರತೇಜಾ ಬ್ರಹ್ಮಚಾರಿ ಕೌಮಾರಾದವಿ ಪಾಂಡವ ನಿವರ್ತನೆ ತತಃ ಶಕ್ತಃ ನಾಯಂ ದ್ರೋಣಾತ್ಮಜೋಪಿ ಸನ್. ಹೇಗೆ ಮಾತಾಡ್ದ ನೋಡಿ ಕೃಷ್ಣ. ಕ್ಷತ್ರಿಯ ಅರ್ಜುನ, ಬ್ರಹ್ಮಚಾರಿ ಏನ್ರಿ 4 ಲಗ್ನ ಮಾಡ್ಕೊಂಡಿದ್ದಾನೆ ಬ್ರಹ್ಮಚಾರಿ ಅಂತಂತೀರಿ ಅಂದರೆ ಉತ್ತರ ಕೊಡ್ತೀವಿ ನಾವೆಲ್ಲ. ಕೌಮಾರಾದಪಿ ಪಾಂಡವ, ಕೌಮಾರಾವಸ್ಥೆಯಿಂದಲೂ ಕೂಡ ಅರ್ಜುನ ಬ್ರಹ್ಮಚಾರಿ. ನಿವರ್ತನೆ ತತಃಶಕ್ತಃ, ಆದ್ದರಿಂದಲೇ ಈ ಬ್ರಹ್ಮಶಿರೋಸ್ತ್ರವನ್ನು ವಾಪಸ್ ತೆಕ್ಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಉಂಟಾಯಿತು. ನಾಯಂ ದ್ರೋಣಾತ್ಮಜೋಪಿ ಸನ್, ದ್ರೋಣಾಚಾರ್ಯರು ಅಸ್ತ್ರೋಪದೇಶ ಮಾಡಿದಂತಹ ಗುರುಗಳ ಮಗ, ಇಂತಹ ಬ್ರಾಹ್ಮಣನಾದ, ಎಂದೂ ವಿವಾಹವನ್ನು ಮಾಡಿಕೊಳ್ಳದೇ ಇರುವ, ಹುಟ್ಟು ಬ್ರಹ್ಮಚಾರಿಯಾಗಿರುವಂತಹ ಅಶ್ವತ್ಥಾಮನ ಕೈಯಲ್ಲಿ ಆಗಲಿಲ್ಲ. ಯಾಕಾಗಲಿಲ್ಲ? ಕೃಷ್ಣ ಹೇಳ್ತಾನೆ, ಅಬ್ರಹ್ಮಚರ್ಯಾದಿತ್ಯುಕ್ತೆ ವ್ಯಾಸೋ ದ್ರೌಣಿಮಭಾಷತ. ಅಬ್ರಹ್ಮಚರ್ಯಾತ್, ಬ್ರಹ್ಮಚರ್ಯ ಇಲ್ಲ ಅಶ್ವತ್ಥಾಮನಲ್ಲಿ ಅಂತ ಎಂತಹ ಮಾತಾಡಿದ್ದಾರೆ ನೋಡಿ. ನಾನು ಅದಕ್ಕೆ ಹೇಳಿರೋದು, ಈ ವಿಚಾರ ತಿಳ್ಕೊಂಡು ನಾಳೆಯಿಂದ ನಾವು ರುದ್ರದೇವರಲ್ಲೋ ಅಶ್ವತ್ಥಾಮನಲ್ಲೋ ನಿಂದೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಬೇಡಿ. ಮತ್ತೆ ಯಾಕೆ ನಮ್ಮಲ್ಲಿ ಯಾವ ಉತ್ತಮವಾಗಿರುವ ಬ್ರಹ್ಮಚರ್ಯ ಇದೆ ಅಂತ ಇವ್ರನ್ನ ಬೈಬೇಕು? ಅವ್ರು ಅಪೇಕ್ಷೆ ಪಡ್ತಾ ಇರುವಂತಹ ಬ್ರಹ್ಮಚರ್ಯ ಯಾವ ಮಟ್ಟದ್ದಿದೆ ಅವನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಆದರೂ ಕೂಡ ಅರ್ಜುನನನ್ನು ಹಾಗೂ ಅಶ್ವತ್ಥಾಮರನ್ನು ಇಬ್ಬರನ್ನು ಈಗ ತುಲನೆ ಮಾಡ್ತಾ ಬಂದರೆ ಅರ್ಜುನನಲ್ಲಿ ಏನೇ ಬ್ರಹ್ಮಚರ್ಯ ಇರೋದು,
ಅಶ್ವತ್ಥಾಮನಲ್ಲಿ ಅಷ್ಟಿಲ್ಲ. ಯಾಕೆ ರೀ? ಅಂಥದ್ದೇನು ಮಾಡಿದ್ದಾನೆ ನೋಡಿ. ಇವುಗಳನ್ನು ನಾವು ಈಗಿನ ಕಾಲದಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ. ಆದರೆ ಈ ಹಿರಿಯರಾದ ದೇವತೆಗಳ ಬಗ್ಗೆ ನಾವು ತುಂಬ ವಿಚಾರ ಮಾಡಲಿಕ್ಕೆ ಉತ್ಸುಕತೆ ನಮಗೆ. ವಿಶ್ವಾಮಿತ್ರರ ಬ್ರಹ್ಮಚರ್ಯದ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ಉತ್ಸುಕತೆ ರೀ. ನೋಡಿ, ನಿಜವಾಗಿಯೂ ಬ್ರಹ್ಮಚಾರಿಯ ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವುಗಳನ್ನು ನಾವು ಇವತ್ತು ಹೇಳ್ತಾ ಹೋದರೆ ಹೇಳೋರನ್ನು ಬೈದು ಹೋಗಬೇಕು. ಯಾಕೆಂದರೆ ಹೇಳೋರಲ್ಲಿ ಇರುತ್ತೋ ಇಲ್ಲೋ ಅನ್ನೋ ಸಂಶಯ ಇರುತ್ತೆ. ಆದರೆ ಅಶ್ವತ್ಥಾಮ ಯಾವ ತಪ್ಪನ್ನು ಮಾಡಿದ್ದು ಅನ್ನೋದನ್ನು ಒಂಚೂರು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಅವನು ಯಾರನ್ನೂ ವಿವಾಹ ಮಾಡಿಕೊಂಡಿಲ್ಲ, ಯಾರ ಸಂಪರ್ಕವನ್ನೂ ಮಾಡಿಲ್ಲ. ದುರ್ಯೋಧನ ತನ್ನ ಕ್ಷೇತ್ರದಲ್ಲಿ ಸಂತತಿಯನ್ನು ಪಡಿಬೇಕು ಅಂತ ಹೇಳಿದರೆ ಹ್ಞೂ ಅಂದ ಅಷ್ಟೇ. ಅಷ್ಟರಿಂದಲೇ ಬ್ರಹ್ಮಚರ್ಯ ಕಡಿಮೆ ಆಗಿದೆ. ಯಾವುದು ಈ ಅಸ್ತ್ರ ನಿವರ್ತನೆಗೆ ಬೇಕಾದದ್ದು ಅಂತ ಬೇಕಾಗಿತ್ತೋ ಅದಿಲ್ಲ. ನೋಡಿ, ಅನೇಕ ಜನ ಅರ್ಜುನನನ್ನು ಬೈದಿದ್ರು. ಏನ್ರಿ, ದ್ರೌಪದಿ ದೇವಿ ಹಾಗೂ ಧರ್ಮರಾಜ ಇಬ್ಬರೂ ಕೂಡ ಒಂದೇ ಕಡೆ ಇದ್ದದ್ದನ್ನು ನೋಡಿದರೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಒಪ್ಪಂದ ಮಾಡಿಕೊಂಡಿದ್ರು. ಆ ಒಪ್ಪಂದದ ಪ್ರಕಾರ ಶಸ್ತ್ರಗಳನ್ನು ತಗೊಂಡು ಬರಬೇಕು ಅಂತ ಅರ್ಜುನ ಬಂದಾಗ ನೋಡ್ತಾ ಇದ್ದಾನೆ ದ್ರೌಪದಿ ಹಾಗೂ ಧರ್ಮರಾಜನನ್ನು. ಅವರು ಪ್ರೀತಿಯಿಂದ ಹೋಗಬೇಡ, ನಿಂದೇನು ತಪ್ಪಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲಪ್ಪ ನಾವೇ ಮಾತಾಡ್ಕೊಂಡಿರೋದು, ಅದನ್ನು ಬಿಡ್ಲಿಕ್ಕೆ ಹೇಗೆ ಬರುತ್ತೆ ಅಂತ ತೀರ್ಥಯಾತ್ರೆಗೆ ಹೋದ. ಅಲ್ಲಿ ಉಲೂಪಿಯನ್ನು ವಿವಾಹ ಮಾಡಿಕೊಂಡಿಲ್ಲ, ಆದರೆ ಅವಳಲ್ಲಿ ಸಂತಾನವನ್ನು ಪಡೆದ. ಶ್ರೇಷ್ಠನಾಗಿರುವಂತಹ ಇರಾವಂತನನ್ನು ಪಡೆದ. ಯಾರ ಕಥೆ ನಾವು ಹೇಳಿದ್ದೀವಲ್ಲ, ಮಂಗಳನ ಅವತಾರ ಅವನು. ಅಂತಹ ಇರಾವಂತನನ್ನು ಪಡೆದಾಗ ಜನ ಹೇಳಿದರು, ನೋಡ್ರಿ ಅರ್ಜುನಂದು ಏನು ಬ್ರಹ್ಮಚರ್ಯ ಇದೆ, ಮಾತು ಕೊಟ್ಟು ಬ್ರಹ್ಮಚರ್ಯದಿಂದ ತೀರ್ಥಯಾತ್ರೆ ಮಾಡ್ತಾನೆ ಅಂತ ಹೇಳಿ ಹೋಗಿ ಅದೇ ಕಾಲದಲ್ಲಿ 2 ಲಗ್ನ ಮಾಡ್ಕೊಂಡಿದ್ದಾನೆ. ಒಬ್ಬರಲ್ಲಿ ಸಂತಾನವನ್ನು ಪಡೆದಿದ್ದಾನೆ. ಉಲೂಪಿಯಲ್ಲಿ ಇರಾವಂತನನ್ನು ಪಡೆದ, ಚಿತ್ರಾಂಗದೆಯಲ್ಲಿ ಬಬ್ರುವಾಹನನ್ನು ಪಡೆದ. ಸುಭದ್ರ ವಿವಾಹ ಆಗುತ್ತೆ. ಕೊನೆಗೆ ಸ್ವಾಮಿಗಳ ವೇಷ ಹಾಕೊಂಡು ಲಗ್ನ ಮಾಡ್ಕೊಂಡು ಬರ್ತಾನಲ್ಲ. ಮತ್ತೆ ಏನು ಇವನ್ ಬ್ರಹ್ಮಚರ್ಯ ಅಂತ ನಾವು ಅರ್ಜುನನ ಬಗ್ಗೆ ಸಂಶಯ ಪಟ್ಟಿದ್ವಲ್ಲ. ಈಗ ಉತ್ತರ ಕೊಡಿ. ಹಾಗಾದರೆ ನೋಡಿ, ಅಶ್ವತ್ಥಾಮನಿಗೆ ಶಾಪ ಇದೆ. ಅಂದರೆ ರುದ್ರದೇವರಿಗೆ ದ್ರೌಪದಿ ದೇವಿಯವರ ಕಥೆಯನ್ನು ಹೇಳೋ ಕಾಲಕ್ಕೆ ನಾವು ಇದನ್ನು ಹೇಳಿರ್ತೇವೆ, ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ದ್ರೌಪದಿ ದೇವಿಯವರು ಭಾರತೀ ದೇವಿಯ ಅಂಶ. ಅವರಲ್ಲಿ ಶಚಿ, ಶ್ಯಾಮಲ ಹಾಗೂ ಉಷಸ್ ಎಂಬುವಂತಹ ಪಾಂಡವರ ಪತ್ನಿಯರು. ಧರ್ಮರಾಜನ ಹೆಂಡತಿ ಶ್ಯಾಮಲ, ಅರ್ಜುನನ ಹೆಂಡತಿ ಶಚಿ, ನಕುಲ ಸಹದೇವರ ಏಕಪತ್ನಿಯಾಗಿರುವಂತಹ ಉಷಸ್ಸಿನ ಆವೇಶ ಇದೆ. ಹಾಗೇನೆ ಪಾರ್ವತಿಯ ಅಂಶವೂ ಕೂಡ ಇಲ್ಲೇ ಕೂತ್ಕೊಂಡಿರೋದು. ಯಾಕೆ? ಇವರಿಗೆಲ್ಲರಿಗೂ ಕೂಡ ಬ್ರಹ್ಮದೇವರ ಶಾಪ ಇದೆ. ಮತ್ತೆ ಆ ಕಥೆಯನ್ನು ಹೇಳ್ತಾ ಹೋದರೆ ಈ ಕಥೆ ಮುಂದೆ ಹೋಗಲ್ಲ. ರುದ್ರದೇವರು ಇಂದ್ರನ ಮುಂದೆ ತಮ್ಮ ಪರಾಕ್ರಮವನ್ನು ತೋರಿಸ್ಕೊಳ್ಬೇಕು ಅಂತ ಒಂದು ಸುಳ್ಳು ಹೇಳಿರ್ತಾರೆ. ನೋಡಿ, ಎಲ್ಲ ದೇವತೆಗಳು ನನ್ನ ಹೆದರಿ ಹೇಗೆ ಕೆಳಗೆ ಕೂತ್ಕೊಂಡಿದ್ದಾರೆ ಅಂತ ಅಲ್ಲಿ ಮರುತ್ತು ಧರ್ಮ ಎಲ್ಲ ಕೂತ್ಕೊಂಡಿರ್ತಾರೆ. ಇದೇ ಭೀಮ ಹಾಗೂ ಧರ್ಮರಾಜರ ಮೂಲ ರೂಪ. ಅವರು ಕಲಿಯುಗದಲ್ಲಿ ನಾವು ಅವತಾರ ಮಾಡಬೇಕು, ದ್ವಾಪರ ಯುಗದಲ್ಲಿ ಅವತಾರ ಮಾಡಬೇಕು, ಏನೇನು ಮಾಡೋಣ ಅಂತ ಅವರು ವಿಚಾರ ಮಾಡ್ತಾ ಇರೋದು. ಅವ್ರ ಮುಂದೆ ಸುಳ್ಳು ಹೇಳಿದ್ದಕ್ಕೆ ಬ್ರಹ್ಮದೇವರು 2 ಶಾಪ ಕೊಡ್ತಾರೆ. ಒಂದು, ಈ ಅರ್ಜುನನ ಮುಂದೆ, ಇಂದ್ರನ ಮುಂದೆ ನೀನು ಸುಳ್ಳು ಹೇಳಿದ್ದಕ್ಕೆ ಅರ್ಜುನನಿಂದ ನಿನಗೆ ಸೋಲು ಉಂಟಾಗಲಿ. ಹಾಗೇನೆ ನಾನು ಯಾರಿಗೆ ತಮ್ಮ ಪತಿ ಸಂಪರ್ಕ ಆಗಬಾರ್ದು ಅಂತ ದೇವತೆಗಳಿಗೆ ಶಾಪ ಕೊಟ್ಟಿದ್ದೆ, ಅವರೆಲ್ಲರಿಗೂ ಕೂಡ ಅವರವರ ಪತಿ ಸಂಪರ್ಕ ಆಗಲಿ ಅಂತ ನೀನು ವರ ಕೊಟ್ಟೆಲ್ಲ, ಅದಕ್ಕೆ ನಿನ್ನ ಹೆಂಡತಿ ಸಿಗೋದು ಬೇಡ ಅಂತ ಅವರು ಶಾಪ ಕೊಟ್ಟಿರ್ತಾರೆ. ಅದಕ್ಕೇನೆ ಪಾರ್ವತೀ ದೇವಿಯವರು ಒಂದು ಅಂಶದಿಂದ ಬಂದು ದ್ರೌಪದಿಯಲ್ಲಿ ಕೂತ್ಕೊಂಡಿರ್ತಾರೆ. ಅಶ್ವತ್ಥಾಮ ಬ್ರಹ್ಮಚಾರಿ, ಅದಕ್ಕೆ ವಿವಾಹ ಆಗಿಲ್ಲ. ಈ ಬ್ರಹ್ಮದೇವರ ಶಾಪದ ಮೂಲಕವಾಗಿ ಬಂದಿರೋದದು. ಆದ್ದರಿಂದ ಈ ವಿಚಾರವನ್ನು ನಾವು ಹೇಳಿರ್ತೇವೆ. ದ್ರೌಪದಿಯ ಬಗ್ಗೆ ತಪ್ಪಾಗಿ ತಿಳಿದರೆ ಇಡೀ ಮಹಾಭಾರತವನ್ನು ತಪ್ಪಾಗಿ ತಿಳಿದ ಹಾಗೆ. ದ್ರೌಪದಿಯನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಮಹಾಭಾರತ ಸಂಪೂರ್ಣವಾಗಿ ನಿಮಗೆ ಗೊತ್ತಾದ ಹಾಗೇನೆ. ಯಾಕೆ? ಎಲ್ಲ ಅಂಶವೂ ಕೂಡ ಆ ದ್ರೌಪದಿ ದೇವಿಯವರ ಸ್ವರೂಪ ಕಥೆಯನ್ನು ಹೇಳುವಂತಹ ಕಥೆಯಲ್ಲೇ ಅಡಕಾಗಿದೆ.
ಅದಕ್ಕೋಸ್ಕರ ಅಶ್ವತ್ಥಾಮ ಬ್ರಹ್ಮಚಾರಿ. ಆದರೆ ಈ ಸಣ್ಣ ತಪ್ಪು ನೋಡಿ, ಒಂದು ರೀತಿ ನಮ್ಮ ಲೆಕ್ಕದಲ್ಲಿ ತಪ್ಪೇ ಅಲ್ಲ ರೀ. ನಾವು ಎಷ್ಟು ಜನ ಸ್ತ್ರೀಯರ ಜೊತೆ ಮಾತಾಡಿದ್ದೀವೋ, ಎಷ್ಟು ಗುಪ್ತ ಭಾಷಣ ಮಾಡಿದ್ದೇವೋ, ಎಷ್ಟು ಪತ್ರಗಳನ್ನು ಬರೆದು ಕಳಿಸಿದ್ದೀವೋ, ಇವಾಗೇನು ಮಾಡಿಲ್ಲ ಅಂತ ಅನ್ಬೇಡಿ, ಇದು ಜನ್ಮ ಜನ್ಮಾಂತರದ್ದಿದೆ ಇದು. ಆದ್ದರಿಂದ ವೈರಾಗ್ಯಾಧಿಪತಿಯಾಗಿರುವಂತಹ ಆ ರುದ್ರದೇವರಿಗೂ ಈ ಒಂದು ಸಮಸ್ಯೆ ಬಂದಿದೆ ಅಂತಂದರೆ ಇನ್ನು ನಮ್ಮ ಗತಿ ಏನು? ಆ ರುದ್ರದೇವರ ಅನುಗ್ರಹದಿಂದ ನಮಗೆ ವೈರಾಗ್ಯ ಬರಬೇಕು. ಇದು ಪರಮಾತ್ಮನ ಸಂಕಲ್ಪ ಅಂತ ನಾವು ಅಂದ್ಕೊಳ್ಳೋಣ. ನಮ್ಮ ಕೈಲಿದೆಯಾ ಹೇಳಿ? ಆದ್ದರಿಂದ ಈ ಬ್ರಹ್ಮ ಶಿರೋಸ್ತ್ರವನ್ನು ವಾಪಸ್ ತಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಶ್ವತ್ಥಾಮನಿಗೆ. ನಿವರ್ತನಾ ಸಮರ್ಥ ತ್ವಂ. ಕೃಷ್ಣ ಹೇಳ್ತಾನೆ, ವೇದವ್ಯಾಸದೇವರು ಹೇಳ್ತಾರೆ, ನೋಡಪ್ಪ ನಿನಗೆ ಈ ಅಸ್ತ್ರವನ್ನು ವಾಪಸ್ ತಕ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ಒಂದು ಕೆಲಸ ಮಾಡು, ನಿನ್ನ ತಲೆ ಮೇಲಿರುವಂತಹ ಆ ಮಣಿಯನ್ನು ಕಿತ್ಕೊಡು ನಮಗೆ ಅಂತ ವೇದವ್ಯಾಸದೇವರು ಕೇಳ್ತಾರೆ. ದೇಹಿ ನೈಸರ್ಗಿಕಂ ಮಣಿಂ. ಈ ಕಥೆ ಏನಿದೆ ಇದು ಭಾಗವತದಲ್ಲೂ ಬಂದಿದೆ, ಮಹಾಭಾರತದಲ್ಲೂ ಬಂದಿದೆ, ಆಚಾರ್ಯರನ್ನು ನಿರ್ಣಯಿಸಿದ್ದಾರೆ. ಭಾಗವತದಲ್ಲೂ ನಿರ್ಣಯಿಸಿದ್ದಾರೆ, ಇಲ್ಲೂ ನಿರ್ಣಯಿಸಿದ್ದಾರೆ. ಬಹಳ ಅದ್ಭುತ ಕಥೆ ಇದೆ ಇದು. ಕಥೆ ಹೇಳೋದೇನು, ಲೋಕದಲ್ಲಿ ಸಾಮಾನ್ಯವಾಗಿ ಅರ್ಜುನ ಬಂದ, ಬೆನ್ನತ್ತಿ ಹಿಡಿದು ತಲೆಯಿಂದ ಕಿತ್ಕೊಂಡ್ಬಿಟ್ಟ ಅಂತ. ಅರ್ಜುನನೂ ಕಿತ್ಕೊಂಡಿಲ್ಲ. ಕೆಲವೊಬ್ಬರು ಇಲ್ಲ, ಭೀಮ ಬಂದ, ಭೀಮ ತಲೆ ಹಾಕಿ ಕಿತ್ಕೊಂಡ್ಬಿಟ್ಟ ಅಂತ. ಭೀಮನೂ ಕಿತ್ಕೊಂಡಿಲ್ಲ, ಅಶ್ವತ್ಥಾಮನೆ ಕಿತ್ತಿ ಕೊಡ್ತಾನೆ. ನಿವರ್ತನಾ ಸಮರ್ಥಸ್ತ್ವಂ ದೇಹಿ ನೈಸರ್ಗಿಕಂ ಮಣಿಂ ಅಂತ ಹೇಳಿದಾಗ ಹೇಳ್ತಾರೆ, ಜಿತಃ ಪ್ರಾಗೇವ ಭೀಮೇನ ಭೀಮಾಯೈವ ಮಹಾಪ್ರಭಂ ಅಪಿ ಕೇವಲಯಾ ವಾಚ ಪಾರ್ಥೇಭ್ಯ ಅಸ್ತ್ರಂ ನಿವರ್ತಯ ಇತ್ಯುಕ್ತೋ ಮೂರ್ಧಜಂ ರತ್ನಂ ಜರಾಮರಣನಾಶನಂ ಕ್ಷುತ್ೃಟ್ ಕ್ಷಮಾಪಹಂ ದಿವ್ಯಂ ಗಂಧಧ್ವಾಂತಹರಂ ಶುಭಂ ಉತ್ಕೃತ್ಯ ಭೀಮಾಯ ದದೌ. ಅಶ್ವತ್ಥಾಮನೇ ತನ್ನ ತಲೆ ಮೇಲಿರುವಂತಹ ಈ ಮಣಿಯನ್ನು ಕಿತ್ತಿ ಕೊಡ್ತಾನೆ. ಇದು ಆಚಾರ್ಯರು ನಿರ್ಣಯಿಸಿರುವಂತಹ ಕಥೆ. ಇದನ್ನು ಮುಂದೆ ಬರುತ್ತೆ ಭಾಗವತದಲ್ಲಿ ಮತ್ತೆ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅಲ್ಲಿ ಕಥೆ ಬೇರೆ ಇದೆಯಲ್ಲ ಅಂತಂದರೆ ಆಚಾರ್ಯ ಅದನ್ನು ಅಲ್ಲೂ ನಿರ್ಣಯಿಸಿದ್ದಾರೆ, ಇಲ್ಲೂ ನಿರ್ಣಯಿಸ್ತಾರೆ. ಯಾಕೆ ಅದನ್ನು ಹೇಳಿದ್ದು ಅಂದರೆ ಅಶ್ವತ್ಥಾಮನೆ ಕಿತ್ತು ಕೊಟ್ಟಿದ್ದು ಅಂತನ್ನೋದು ನಿಜವಾದ ಸಂಗತಿ. ಹೇಳ್ತಾರೆ ಯಾಕೆ ಭೀಮನಿಗೆ ಕೊಡಬೇಕು ಅಂದರೆ, ಯಾಕೆ ಅರ್ಜುನನಿಗೆ ಕೊಡಬಾರ್ದಾ? ಅದಕ್ಕೆ ಹೇಳ್ತಾರೆ, ಜಿತಃ ಪ್ರಾಗೇವ ಭೀಮೇನ, ನೀನು ಭೀಮನಿಂದ ಸೋತಿರೋದು, ಅದಕ್ಕೆ ಸೋತಿದ್ದಕ್ಕೇನೆ ತಾನೇ ನೀ ಈ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟಿರೋದು. ಅದಕ್ಕೆ ಭೀಮಾಯೈವ, ಭೀಮನಿಗೆ ಈ ಮಹಾಪ್ರಭಂ ಶ್ರೇಷ್ಠವಾಗಿರುವಂತಹ ಕಾಂತಿಯನ್ನು ಪಡೆದ ಈ ಮಣಿಯನ್ನು ಕೊಡಬೇಕು. ಅಪಿ ಕೇವಲಯ ವಾಚ ಪಾರ್ಥೇಭ್ಯ ಅಸ್ತ್ರಂ ನಿವರ್ತಯ ಅಂತಾರೆ ವೇದವ್ಯಾಸದೇವರು. ನಿನ್ನ ಕೈಯಲ್ಲಿ ಬ್ರಹ್ಮಚರ್ಯ ಇಲ್ಲ, ಆದ್ದರಿಂದ ಅಸ್ತ್ರವನ್ನು ವಾಪಸ್ ತೆಕ್ಕೊಳ್ಳಿಕ್ಕಾಗಲಿಲ್ಲ, ವಾಪಸ್ ತೆಕ್ಕೊಳ್ತೀನಿ ಅಂತ ಬಾಯಿಂದಾದರೂ ಹೇಳು ಮಾರಾಯ. ಅದಕ್ಕೆ ಹೇಳ್ತಾರೆ ನೋಡಿ, ತಪ್ಪು ಮಾಡಿದ ಮೇಲೆ ತಪ್ಪಾಯಿತು ಅಂತ ಮನಸ್ಸಿಗೆ ಅನಿಸ್ತದೆ ಇಲ್ಲೋ, ಆದರೆ ಬಾಯಿಂದಾದರೂ ತಪ್ಪಾಯಿತು ಅಂತ ಹೇಳಪ್ಪ ಅಂತ ಹೇಳಿಸ್ತಾರೆ ನೋಡಿ. ಆ ತರಹ ಆಗೋಯ್ತಿಲ್ಲಿ. ಅಪಿ ಕೇವಲಯ ವಾಚ ಪಾರ್ಥೇಭ್ಯ ಅಸ್ತ್ರಂ ನಿವರ್ತಯ, ಬಾಯಿಂದಾದರೂ ಹೇಳು ವಾಪಸ್ ತೆಕ್ಕೊಳ್ತೀನಿ ಅಂತ ಹೀಗೆ ವೇದವ್ಯಾಸ ದೇವರು ನುಡಿತಾರೆ. ಮೂರ್ಧಜಂ ರತ್ನಂ ಜರಾಮರಣ ನಾಶನಂ. ನೋಡಿ, ಆ ಮಣಿ ಅಂದರೆ ಸುಮ್ಮನೆ ಏನೋ ಅವರು ಅಲಂಕಾರಕ್ಕೆ ಅಂತ ಹಾಕ್ಕೊಳ್ತಿದ್ರು ಅಂತ ಮಹಾವಿರಕ್ತರು ಅಶ್ವತ್ಥಾಮಾಚಾರ್ಯರು. ಅವರಿಗೆ ಆ ಮಣಿ ಒಂದು ತಲೆ ಮೇಲಿತ್ತಲ್ಲ, ಅದರಿಂದ ಏನು ಫಲ ಗೊತ್ತಾ? ಜರಾ ಮರಣ ನಾಶನಂ. ಅವರಿಗೆಂದೂ ಮುಪ್ಪು ಬರಲ್ಲ, ಮರಣ ಬರೋದಿಲ್ಲ, ಹಸಿವೆ ಆಗಲ್ಲ, ನೀರಡಿಕೆ ಆಗಲ್ಲ, ಅದರಿಂದ ಏನು ಶ್ರಮ ಬರೋದಿಲ್ಲ ಅವರಿಗೆ. ಅವರ ದೇಹದಿಂದ ದಿವ್ಯವಾಗಿರುವಂತಹ ಗಂಧ ಬರ್ತದೆ. ಆಮೇಲೆ ಏನಾದರೂ ಕೆಟ್ಟದಾಗಿರುವಂತಹ ವಾಸನೆ ದೇಹದಿಂದ ಬರುತ್ತೆ ನೋಡಿ, ಅದೆಲ್ಲವನ್ನೂ ನಾಶ ಮಾಡ್ತದೆ. ಗಂಧಧ್ವಾಂತ ಹರಂ ಶುಭಂ, ದುರ್ಗಂಧವನ್ನು ನಾಶ ಮಾಡುವಂತಹದ್ದು, ಕತ್ತಲೆಯನ್ನು ಕಳೆಯುವಂತಹ ಮಣಿ ಅಂಥದ್ದು. ಅಂತಹ ಮಣಿ ಅಶ್ವತ್ಥಾಮನ ತಲೆ ಮೇಲಿತ್ತು. ಅದನ್ನು ವೇದವ್ಯಾಸ ದೇವರು ಹೇಳಿದ್ದಕ್ಕೆ ಕಿತ್ತಿ ಭೀಮಸೇನ ದೇವರ ಕೈಗೆ ಅಂತ ಕೊಡ್ತಾರೆ. ಉತ್ಕೃತ್ಯ ಭೀಮಾಯ ದದೌ ಮುಕ್ತಾ ಪಂಚೈವ ಪಾಂಡವಾ ಅಸ್ತ್ರಾಜಿತ ತದೋ ವೇದ ಭರ್ತ ವಾಸವಿಮಬ್ರವೀತ್. ಆಗ
ಭೀಮಸೇನ ದೇವರಿಗೆ ಈ ಮಣಿಯನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ವೇದವ್ಯಾಸ ದೇವರು ಹೇಳಿದರು, ಪಾಂಡವರೇ ನೀವೇನು ಚಿಂತೆ ಮಾಡಬೇಡಿ, ಈ ಅಶ್ವತ್ಥಾಮ ಬಿಟ್ಟಿರುವಂತಹ ಬ್ರಹ್ಮಶಿರೋಸ್ತ್ರ ನಿಮಗೇನು ಮಾಡಲ್ಲ ಅಂತ ವೇದವ್ಯಾಸ ದೇವರೇನು ಹೇಳಿದ್ದಾರೆ. ಹೇಳಿ ಅರ್ಜುನನ ಮುಂದೆ ಮಾತಾಡ್ತಾರೆ. ತಾತ ಮುಕ್ತಂ ದ್ರೌಣಿನಾಪಿ ತ್ವಮೇವಾಸ್ತ್ರಂ ನಿವರ್ತಯ ಇತ್ಯುಕ್ತಸ್ಥಂ ಪ್ರಣಮ್ಯಾಶು ಸಂಜಹಾರ ಅರ್ಜುನೋಪಿ ತತ್. ನೋಡು ಅರ್ಜುನ, ಅಶ್ವತ್ಥಾಮ ಬಿಟ್ಟಿರುವ ಅಸ್ತ್ರವನ್ನು ನೀನೇ ವಾಪಸ್ ತೆಕ್ಕೊಂಡ್ಬಿಡು, ನೀನೇ ಉಪಸಂಹಾರ ಮಾಡು ಅಂತ ಹೇಳಿದಾಗ ವೇದವ್ಯಾಸ ದೇವರಿಗೆ ನಮಸ್ಕರಿಸಿ ತಾನು ಈ ಅಸ್ತ್ರವನ್ನು ವಾಪಸ್ ತೆಕ್ಕೊಳ್ತಾನೆ. ಆದರೆ ಇಷ್ಟಾದರೂ ಅಶ್ವತ್ಥಾಮ ತನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಯಾದವೇಶೋಥ ಗೌತಮ್ಯಾ ಸುತಮಾಹೈಕ ಸಂತತೆ ವಾಚಾ ನಿವಾರಯಾಸ್ತ್ರಂತೆ ಇತ್ಯುಕ್ತೋ ದ್ರೌಣಿರಬ್ರವೀತ್. ಕೃಷ್ಣನು ಹೇಳ್ದ, ನೋಡೋ ಈಗ ಅರ್ಜುನ ತಾನು ಈ ಅಸ್ತ್ರವನ್ನು ವಾಪಸ್ ತೆಕ್ಕೊಂಡಿದ್ದಾನೆ, ನೀನು ಬಾಯಿಂದಾದರೂ ಹೇಳು ತೆಕ್ಕೊಂಡೆ ವಾಪಸ್ಸು ಅಂತ. ಆಗ ಅಶ್ವತ್ಥಾಮ ಹೇಳ್ತಾನೆ, ಏನು ಕೃಷ್ಣ, ಎಷ್ಟು ನಿನಗೆ ತಂಗಿ ಗಂಡನ ಮೇಲೆ ಪ್ರೀತಿ, ಪಕ್ಷಪಾತಾದಿಚ್ಛಸಿ ತ್ವಂ ಭಾಗಿನೇಯಸ ಸಂತತಿಂ. ನಿನ್ನ ಭಗಿನಿ ಸುಭದ್ರ, ಅವಳ ಗಂಡ ಆದವನು ಅರ್ಜುನ, ಅಲ್ಲಿ ಹುಟ್ಟಿರುವಂಥವನು ಅಭಿಮನ್ಯು. ಅಭಿಮನ್ಯು ಇವತ್ತಿಲ್ಲ, ಆದರೆ ಅಭಿಮನ್ಯುವಿನಿಂದ ಮುಂದೆ ಹುಟ್ಟತಕ್ಕಂತಹ ಮಹಾಪರಾಕ್ರಮಿಯಾದ ಪರೀಕ್ಷಿತ್ ರಾಜ ಇದ್ದಾನಲ್ಲ, ಅವನು ಬೆಳೀತಾ ಇದ್ದಾನೆ, ಅವರಿಗೇನೂ ಆಗಬಾರ್ದಲ್ಲ. ಕೃಷ್ಣ ತನ್ನ ತಂಗಿಯ ವಂಶವನ್ನು ಉಳಿಸಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಏನು ಸ್ವಾಮಿ, ನಿನಗೂ ಕೂಡ ಅಭಿಮಾನ ಇದೆಯಾ? ಪಕ್ಷಪಾತಾದಿಚ್ಛಸಿ ತ್ವಂ, ಪಕ್ಷಪಾತ ಮಾಡ್ತೀಯ ನೀನು? ನೋಡಿ, ದೇವರಿಗೆ ಪಕ್ಷಪಾತ ಅನ್ನುವ ದೋಷವೇ ಇಲ್ಲ. ನೀವು ಕೆಲವೊಂದು ಕಡೆ ಕೇಳಿರ್ತೀರಿ, ಪರಮಾತ್ಮ ಪಾಂಡವ ಪಕ್ಷಪಾತಿ ಅನ್ನೋ ಶಬ್ದನೂ ಬಂದಿದೆ, ದೇವತಾ ಪಕ್ಷಪಾತಿ ಅಂತಲೂ ಬಂದಿದೆ, ಇಲ್ಲ ಅಂತೇನಲ್ಲ. ಆದರೆ ಪಕ್ಷಪಾತ ಅನ್ನುವಂಥದ್ದು ಒಂದು ದೋಷ ಅಂತಾಗಿದ್ದರೆ ಆ ದೋಷ ಪರಮಾತ್ಮನಲ್ಲಿ ಇರಲ್ಲ. ಮತ್ತು ಹಾಗಾದರೆ ಏನರ್ಥ? ಪರಮಾತ್ಮನಲ್ಲಿ ಈ ತರಹ ಗುಣವನ್ನೋ ಕರ್ಮವನ್ನೋ ಸ್ವರೂಪವನ್ನೋ ಪ್ರಯತ್ನವನ್ನೋ ನೋಡದೇನೆ ಕಣ್ಣು ಮುಚ್ಚಿ ಅವರ ಮೇಲೆ ನಾವೇನು ಪಕ್ಷಪಾತ ಲೋಕದಲ್ಲಿ ಮಕ್ಕಳ ಮೇಲೋ ನಮ್ಮ ಶಿಷ್ಯರ ಮೇಲೋ ಮಾಡ್ತೀವಲ್ಲ, ಆ ತರಹ ಸರ್ವಥಾ ಪರಮಾತ್ಮ ಮಾಡಲ್ಲ. ವೈಷಮ್ಯ ನಿರ್ಘಣ್ಣೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ. ಪರಮಾತ್ಮ ಯಾರ ಮೇಲೂ ಕೂಡ ವ್ಯರ್ಥವಾಗಿ ಕಾರಣ ಇಲ್ಲಾರ್ದೇನೆ ವಿಷಮನಾದ, ನಿರ್ಘಣನಾದ, ನಾವೇನು ತಪ್ಪೇ ಮಾಡಿರಲಿಲ್ಲ ರೀ, ದೇವರು ನಮಗೆ ಶಿಕ್ಷೆ ಕೊಟ್ಟ ಅಂತ ಎಂದೂ ಆಗಲ್ಲ. ಸಾಪೇಕ್ಷತ್ವ ತಥಾಹಿ ದರ್ಶಯತಿ. ನಾವು ಮಾಡಿರುವಂತಹ ಕರ್ಮವನ್ನು ಪರಮಾತ್ಮ ಅಪೇಕ್ಷಿಸೇನೆ ಫಲ ಕೊಡ್ತಾನೆ ಅಂತ ಅವನೇ ಸ್ವತಂತ್ರನಾಗಿರೋ ಇಚ್ಛೆ ಮಾಡಿರೋದು. ಆದ್ದರಿಂದ ಈ ತರಹ ಪರಮಾತ್ಮ ಪಾಂಡವರು ಸಜ್ಜನರು ಅಂತ ಅದರಿಂದ ಪರಮಾತ್ಮ ಪ್ರೀತಿ ಮಾಡ್ತಾನೆ, ಹೊರತು ತಂಗಿ ಗಂಡ ತಂಗಿ ಮಕ್ಕಳು ಈ ತರಹ ಇಲ್ಲ. ಈ ತರಹ ಪರಮಾತ್ಮ ಸಂಬಂಧವನ್ನು ಇಟ್ಕೊಂಡಿದ್ರೆ ಯಾರನ್ನೋ ಉದ್ಧಾರ ಮಾಡ್ತಿದ್ದ, ತನ್ನ ಮಗನೇ ಆಗಿರುವ ನರಕಾಸುರನನ್ನು ಸಂಹಾರ ಮಾಡ್ತಾ ಇರಲಿಲ್ಲ ಪರಮಾತ್ಮ. ಅಲ್ರಿ, ತಂಗಿ ಮಕ್ಕಳಲ್ಲಿ ತನ್ನ ಮಕ್ಕಳಲ್ಲಿ ಎಷ್ಟೇ ಆದರೂ ತಂಗಿ ಮಕ್ಕಳು ಸ್ವಲ್ಪ ದೂರ ಆಗ್ತಾರಲ್ವ ತನ್ನ ಮಕ್ಕಳಿಗಿಂತ. ಹಾಗಿರುವಂತಹ ಪರಮಾತ್ಮ ನರಕಾಸುರನ ಸಂಹಾರ ಮಾಡಲಿಲ್ವೇ? ವರಾಹ ದೇವರ ಮಗನೇ ನರಕಾಸುರ, ಕೃಷ್ಣ ಹೋಗಿ ಸಂಹಾರ ಮಾಡಲಿಲ್ವ? ಈ ತರಹದ ಸಂಬಂಧ ಬಳಗ, ಬೈಬಾರ್ದ್ರಿ ಹೊಡಿಬಾರ್ದ್ರಿ ಈ ತರಹ ಇಲ್ಲ ಪರಮಾತ್ಮನಿಗೆ. ಪರಮಾತ್ಮ ನೋಡೋದು ಧರ್ಮ ಅಧರ್ಮವನ್ನು. ಇವರು ಧಾರ್ಮಿಕರು ಅಂದರೆ ರಾಕ್ಷಸನಾಗಿದ್ದರೂ ಕೂಡ ಘಟೋತ್ಕಚರನ್ನು ಮೇಲಕ್ಕೆ ತಂದ ಪರಮಾತ್ಮ, ದೈತ್ಯರಾಗಿದ್ದರೂ ಕೂಡ ಪ್ರಹ್ಲಾದನನ್ನು ಮೇಲ್ ತಂದ. ದೈತ್ಯಾನಾಂ ಚಾಸ್ಮಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ದೈತ್ಯರಲ್ಲಿ ನಾನು ಪ್ರಹ್ಲಾದ ಇದ್ದಾಗೆ ಅಂತ ಹೇಳಿದ್ದಾನಲ್ಲ ಪರಮಾತ್ಮ. ಪ್ರಹ್ಲಾದನಲ್ಲಿ ವಿಶೇಷ ಸನ್ನಿಧಾನ ಇದೆ ನಂದು. ಆದ್ದರಿಂದ ಪರಮಾತ್ಮನಿಗೆ ಕುಲ ಜನ್ಮ ಇದು ಯಾವುದೂ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋದು ಭಕ್ತಿಯ ತುತೋಷ ಭಗವಾನ್ನನು ಯೂಥಪಾಯ. ಭಕ್ತಿ ಮಾಡ್ತೀರಾ ಅಂದರೆ ಪರಮಾತ್ಮ ಒಲಿತಾನೆ. ಮನ್ಯೆ ಧನ ಅಭಿಜನ ರೂಪ ಶ್ರುತಸ್ತಪೋಜಸ್ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ. ತುಂಬ ಓದ್ಕೊಂಡಿದ್ದೀವಿ, ಮಹಾಕುಲ ಪ್ರಸೂತರು ನಾವು, ನಮಗೆ ಎಲ್ಲ ಗ್ರಂಥ ಪಾಠ ಹೇಳಿಕ್ಕೆ ಬರುತ್ತೆ. ನಿಮ್ಮ ಪಾಠ ಪ್ರವಚನ ತಪಸ್ಸು ಎಲ್ಲ ನೀವು ಮನೆಗೆ ತೊಗೊಂಡು ಹೋಗಿ. ನಾಯಮಾತ್ಮ ಪ್ರವಚನ ಲಭ್ಯ. ಭಕ್ತಿ ಇದೆಯಾ? ಭಕ್ತಿ ಇದ್ದರೆ ಪರಮಾತ್ಮ ಆನೆಗೂ ಒಲ್ದ. ಈ ಆನೆ ಎಷ್ಟು ಗ್ರಂಥ ಓದಿದೆ, ಅದೇನು ಮಂಗಳ ಮಾಡಿದೆಯಾ, ಅದೇನು ವಿದ್ಯಾಪೀಠ ಹಾಕ್ಕೊಂಡಿದೆಯಾ, ಏನು ಮಾಡಿದೆ?
ಸುಮ್ಮನೆ ನೀರು ಕುಡಿಲಿಕ್ಕೆ ಹೋಗಿತ್ತು, ಕಾಲಿಗೆ ಏನಪ್ಪ ಅಂದರೆ ಮೊಸಳೆ ಕಚ್ಚಿತು, ಆಗ್ತಾ ಇಲ್ಲ, ಒಂದು ಹೂವು ತಗೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಗಿರಮಾಹ ಕೃಚ್ಛರಾತ್ ಕಷ್ಟಪಟ್ಟು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತಂದ, ಪರಮಾತ್ಮ ಓಡಿ ಬಂದ್ಬಿಟ್ಟಪ್ಪ. ಮತ್ತು ನಮಗೆ ಯಾಕೆ ಬರ್ತಾ ಇಲ್ಲ ದೇವರು? ನೀವೇ ವಿಚಾರ ಮಾಡ್ಕೊಳ್ಬೇಕು, ಇವನ್ನೆಲ್ಲ ಭಕ್ತಿ ಇಲ್ಲ ಅದಕ್ಕೆ ಬಂದಿಲ್ಲ, ಇಷ್ಟೇ ಉತ್ತರ. ಆದ್ದರಿಂದ ಪಾಂಡವರ ಮೇಲೆ ಪರಮಾತ್ಮನಿಗೆ ಯಾವ ಪಕ್ಷಪಾತನೂ ಇಲ್ಲ. ಅವರು ಭಕ್ತಿ ಉಳ್ಳವರು, ಭಕ್ತರು ಅಂತಾದ್ರಿಂದ ಪರಮಾತ್ಮ ಅವರನ್ನು ಎತ್ತಕ್ಕೆ ಹಿಡಿತಾನೆ. ಆಗ ಹೇಳ್ತಾನವನು, ನೋಡು, ನೀನು ಪಕ್ಷಪಾತದಿಂದ ತಂಗಿಯ ಸಂತಾನ ಮುನ್ನಡೆಸಬೇಕು ಅಂತ ಇಚ್ಛೆ ಪಟ್ಟಿರ್ಬೋದಪ್ಪ, ನಾನು ಮಾತ್ರ ನೀನು ತಂಗಿಯ ಸಂತಾನವನ್ನು ನಾಶ ಮಾಡಲಿಕ್ಕೆ ಅಂತಲೇ ಅಸ್ತ್ರ ಬಿಡ್ತೀನಿ ಎಂದ. ಆಗ ಹೇಳ್ತಾನೆ, ವಾಸುದೇವ ಪುನಃ ಪ್ರಾಹ ಇದು ಹಂತವ್ಯ ಏವತೆ ಗರ್ಭಸ್ಥಥಾಪಿ ನೈವಾಸ್ತ್ರಂ ಪಾದಯಾಸ್ಮಿನ್ ಕಥಂಚನ. ನೋಡು, ನಿನಗೆ ಹೊಡಿಬೇಕು ಅಂತಲೇ ಆಗಿದ್ದರೆ ಉತ್ತರಾದೇವಿಯ ಗರ್ಭದ ಮೇಲೆ ಅಸ್ತ್ರವನ್ನು ಬಿಡಬೇಡ. ನಿನಗೆ ಅಷ್ಟು ಬಿಡಬೇಕು, ನೀನು ಅಸ್ತ್ರ ವಾಪಸ್ ತಗೊಳ್ಳಲ್ಲ ಅಂತೆಲ್ಲ ನಿಮ್ಮ ನಿಯಮ ಇರ್ತಾವಲ್ಲ, ಈ ನಿಯಮವನ್ನು ನೀನು ಸಂಪೂರ್ಣಗೊಳಿಸಬೇಕು ಅಂದರೆ ಅಭಿಮನ್ಯುವಿನ ಮೃತದೇಹ ಇದೆ, ಅದರ ಮೇಲೆ ಬಿಟ್ಕೋ. ಅಲ್ಲ, ಅದರಿಂದ ಏನು ಲಾಭ ಇದೆ? ಏನೋ ಲಾಭ ಇಲ್ಲ, ಅದಕ್ಕೆ ಹೇಳಿರೋದು. ಅಭಿಮನ್ಯೋ ಮೃತಸ್ಯೈವ ದೇಹೇ ಪಾತಯ ಮಾನದ ಏವಂ ತ್ವದಸ್ತ ನಿಹತಂ ಗರ್ಭ ಮುಜ್ಜೀವಯಾಮ್ಯಹಂ. ನೀನು ತುಂಬ ಪ್ರಯತ್ನ ಮಾಡಲಿಕ್ಕೆ ಹೋದರೆ ನಾನು ಸುಮ್ಮನೆ ಇರ್ತೀನಾ? ಕೃಷ್ಣನಿಗೆ ಆಗ ಸಿಟ್ಟು ಬಂತು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಸಿಟ್ಟು ಇದು ದೋಷ ಇರೋದಿಲ್ಲ, ಕಣ್ ಕೆಂಪು ಮಾಡ್ತಾನೆ. ಸಿಟ್ಟನ್ನು ಮಾಡಿದಾಗ ತುಟಿ ಅಳಗಾಡಿಸ್ತಾರಲ್ಲ, ಆ ತರಹ ಅಳಗಾಡಿಸ್ತಾನೆ. ಹೀಗೆ ತೋರಿಸಿದ್ದಾರೆ. ನರಸಿಂಹದೇವರಿಗೆ ಸಿಟ್ಟು ಬಂತು ಅಂತ ಹೇಳೋ ಕಾಲಕ್ಕೆ ಇದನ್ನು ನಿರ್ಣಯಿಸಿದ್ದಾರೆ. ಪರಮಾತ್ಮನಿಗೆ ಕಾಮ ಕ್ರೋಧ ಇದು ಯಾವುದೂ ಇರಲ್ಲ. ಮತ್ತು ತೋರಿಸಿದ್ದಾನಲ್ಲಂದರೆ ಸಿಟ್ಟು ಬಂದಾಗ ಕಣ್ ಕೆಂಪು ಆಗ್ತದಲ್ಲ. ನಮ್ಮ ಕಣ್ ಕೆಂಪು ಮಾಡುವಂಥ ದೇವರಿಗೆ ತನ್ನ ಕೆಂಪು ಮಾಡ್ಕೊಳ್ಳಿಕ್ಕಾಗಲ್ವಾ? ನಾವು ತುಟಿಗೆ ಗಡಗಡ ನಡಗಿಸ್ತೀವಿ, ಕೈ ನಡಗಿಸ್ತೀವಿ, ಮುಖ ನಡಗಿಸ್ತೀವಿ, ಇವೆಲ್ಲ ನಾಟಕ ಮಾಡ್ತಾನಷ್ಟೆ. ಪಾತಯೇ ಗರ್ಭ ಏವಾಹಮಿತ್ಯೂಚೆ ಗೌತಮೀ ಸುತಃ. ಕೃಷ್ಣ, ನಾನು ಬಿಡಲ್ಲ, ಉತ್ತರ ಗರ್ಭದ ಮೇಲೇನೆ ನಾ ಅಸ್ತ್ರ ಬಿಡೋದು ಅಂದ. ಅಥಾಹ ವಾಸುದೇವಸ್ತಂ ಈ ಶತ್ಕ್ರುದ್ಧ ಇವ ಪ್ರಭು. ಆಗ ಪರಮಾತ್ಮ ಸಿಟ್ಟಿಗೆದ್ದ, ನಾಟಕ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ದುರ್ಮತೆ ಪಶ್ಯ ಮೇ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವ ತತ್ ಉಜ್ಜೀವಯಾಮ್ಯಹಂ ಗರ್ಭಂ ಯತತಃ ಶಕ್ತತೋಪಿತೆ. ಏ ದುರ್ಮತಿಯೇ, ದುಷ್ಟಬುದ್ಧಿ ಅಶ್ವತ್ಥಾಮ, ಬಿಡು, ಏನು ಮಾಡ್ಕೋ. ನಾನು ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ರಕ್ಷಣೆ ಮಾಡೇ ಮಾಡ್ತೀನಿ. ನೀನಷ್ಟು ಎಷ್ಟು ಅಸ್ತ್ರ ಇದೆಯಪ್ಪ, ಬಿಡು, ಅಷ್ಟು ಬಿಡಬೇಕಿದ್ರೆ. ಉಜ್ಜೀವಯಾಮ್ಯಹಂ ಗರ್ಭಂ ಯತತಃ ಶಕ್ತತೋಪಿತೆ. ನೀನು ಏನು ಪ್ರಯತ್ನ ಮಾಡಿದರೂ ಕೂಡ ನನ್ನ ಸಂಕಲ್ಪ ಇದೆ, ನಾನು ಪಾಂಡವರ ಸಂತಾನವನ್ನು ಉಳಿಸ್ಬೇಕು ಅಂತ ಅಂದ್ಕೊಂಡಿರೋದು, ನಾನು ಉಳಿಸ್ತೀನಿ. ಹೇಳ್ತಾನೆ, ಸಂತತಿ ವರ್ಷಸಹಸ್ರಂ ಪಾಂಡವಾನಾಂ ಭವೇದ್ಭುವಿ ಮತ್ಪಾಲಿತಾಂ ನ ಕಶ್ಚಿತ್ತಾಂ ತಾವದ್ ಹಂತುಂ ಕ್ಷಮಃ ಕ್ವಚಿತ್. ಈ ಪಾಂಡವರು 30 ವರ್ಷ 36 ವರ್ಷ ಅಲ್ಲ, ಇನ್ನು 1000 ವರ್ಷಗಳ ಪರ್ಯಂತ ಪಾಂಡವರ ಸಂತಾನ ಭೂಮಿ ಮೇಲೆ ಇರಬೇಕು ಅಂತ ನನ್ನ ಸಂಕಲ್ಪ ಇದೆ, ಅದಿದ್ದೇ ಇರುತ್ತೆ. ನೀವೇನು ಅಸ್ತ್ರ ಬಿಟ್ಟರೂ ಕೂಡ ಪಾಂಡವರಿಗೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಕ್ಷೇಮಕ ಅಂತ ಒಬ್ಬ ರಾಜ ಬರ್ತಾನೆ. ಆ ಕ್ಷೇಮಕ ರಾಜನ ಪರ್ಯಂತ 1000 ವರ್ಷಗಳ ಪರ್ಯಂತ. ಅದಕ್ಕೆ ನೀವು ಕೇಳಿರ್ತೀರಿ ನೋಡಿ, ಪಂಚಾಂಗ ಶ್ರವಣ ಮಾಡೋ ಕಾಲಕ್ಕೆ ಮೊದಲನೇದು ಯುಧಿಷ್ಠಿರ ಶಕವರ್ಷ ಅಂತ ಹಾಕಿರ್ತಾರೆ. ಅಲ್ರಿ, ಪಾಂಡವರು ದ್ವಾಪರ ಯುಗದಲ್ಲಿ ಇದ್ದವರಲ್ವೇ ಅಂದರೆ ಕಲಿಯುಗದ ರಾಜರಿ ಅವರು. ಎಂದು ತೊಡೆ ಮುರ್ಕೊಂಡು ಬಿದ್ದಿದ್ದಾನೆ ದುರ್ಯೋಧನ, ಅಂದಿಂದೇ ಕಲಿಯುಗ ಪ್ರಾರಂಭ ಆಗಿರೋದು. ಆದರೆ ಅದರ ಯಾವುದೇ ದೋಷಗಳಾಗಲಿ ಅವು ಪಾಂಡವರಿರೋ ತನಕ ಆಗೋದಿಲ್ಲ ಅಂತ ಪರಮಾತ್ಮ ಆಜ್ಞೆ ಮಾಡಿರ್ತಾನೆ. ಆದರೆ ಕಲಿಯುಗ 1, 2 ಲೆಕ್ಕ ಹಾಕೋದು ಅದು ದುರ್ಯೋಧನನ ತೊಡೆ ಮುರ್ಕೊಂಡು ದಿವಸದಿಂದನೇ ಪ್ರಾರಂಭ ಅದು. ಕಲಿಯುಗ ಪ್ರಾರಂಭ ಆಗೋಗಿದೆ ಇವಾಗ. ನೋಡಿ, ನಮಗೆ ಇತಿಹಾಸ ಎಷ್ಟೋ ಮರೆಮಾಚಿದ್ದಾರಲ್ಲ, ಆಚಾರ್ಯರೇ ಹೇಳ್ತಾರೆ 1000 ವರ್ಷಗಳ ಪರ್ಯಂತ, ಅಂದರೆ ಇವತ್ತಿನಿಂದ 4000 ವರ್ಷಗಳ ಹಿಂದಿನ ತನಕ ಪಾಂಡವರ ಸಂತಾನ ಇತ್ತು. ನೀವು ಮುಚ್ಚಾಕಿದ ಮೇಲೆ ನಿನ್ನೆ ಏನಾಯಿತು ಅಂತಲೂ ಗೊತ್ತಾಗಲ್ಲಪ್ಪ. 5000 ವರ್ಷದ ಕಥೆ ಹೇಗೆ ಗೊತ್ತಾಗತ್ತೆ ಅಲ್ವೇ? ಅದಕ್ಕೆ ಹೇಳ್ತಾರೆ, ಸಂತತಿ ವರ್ಷಸಹಸ್ರಂ ಪಾಂಡವಾನಾಂ ಭವೇದ್ಭುವಿ. 1000 ವರ್ಷಗಳ ಪರ್ಯಂತ ಪಾಂಡವರ ಸಂತಾನವು ಹೀಗೆ ಮುನ್ನಡೆಯೋದು. ಇದನ್ನು ಕೊಲ್ಲಲಿಕ್ಕೆ ನಿನ್ನ ಕಡೆನೂ ಆಗಲ್ಲ.
ಜಾನಾಮಿತೆ ಮತಿಂ ದುಷ್ಟಾಂ ಜಿಘಾಂಸೋಹೋ ಪಾರ್ಥ ಸಂತತಿಂ ಚಿಕೀರ್ಷೋರ್ಧಾರ್ಧರಾಷ್ಟ್ರಸ್ಯ ತಂತುಂ ಭೂಯ ಸುದುಷ್ಕರಂ. ನಿನಗೆ ದುರ್ಯೋಧನನಲ್ಲಿ ಅವನ ಸಂತಾನವನ್ನು ಮುನ್ನಡೆಸಬೇಕು ಅಂತ ಆಸೆ ಇದೆ, ಪಾಂಡವರ ಸಂತಾನ ನಾಶ ಮಾಡಬೇಕು ಅನ್ನುವ ಇಚ್ಛೆ ಇದೆ ಅಂತ ನನಗೆ ಗೊತ್ತಿದೆ. ಮದಾಜ್ಞೆಯ ಸಾ ವಿಫಲಾ ಭವಿತ್ರಿ, ನನ್ನ ಆಜ್ಞೆಯಿಂದ ನಿನ್ನ ಈ ಸಂಕಲ್ಪವೆಲ್ಲವೂ ಕೂಡ ಸುಳ್ಳಾಗುತ್ತದೆ. ಹೇಗೆ ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿಗೆ ಪರಮಾತ್ಮನನ್ನು ಪೂಜೆ ಮಾಡಬಾರ್ದು ಅಂತ ಅನಿಸಿದರೆ ಹೇಗೆ ಮೋಕ್ಷ ಸಿಗಲ್ವೋ, ಆ ತರಹ ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಿನ್ನ ಸಂಕಲ್ಪ ಇದೆ ಅಂತ ಆದ್ದರಿಂದ ನಿನ್ನ ಮಾತು ಸತ್ಯ ಆಗಲ್ಲ. ಆಗ ಹೇಳ್ತಾನೆ, ನೋಡು ನಿನಗೆ ನಾನು ಶಾಪ ಕೊಡ್ತೀನಿ ಅಶ್ವತ್ಥಾಮ. ಯಥೈವ ತೇನೈವ ನರಾಧಿರೂಢ ಗಮ್ಯಸ್ತವಸ್ಯ ನಚ ಭೂಮಿ ಭಾಗ. ನೀನು ಮನುಷ್ಯನ ಮೇಲೆ ಕೂತ್ಕೊಂಡು ಓಡಾಡುವಂತಾಗಲಿ, ನಿನಗೆ ಯಾವ ಭೂಪ್ರದೇಶವೂ ಕೂಡ ಗಮ್ಯ ಅಂತ ಆಗದೇ ಇರಲಿ. ಅಂದ್ರೇನು, ತಾನೇ ಸ್ವತಂತ್ರವಾಗಿ ಎಲ್ಲ ನಡ್ಕೊಂಡು ಹೋದ ಅಂತಿಲ್ಲ, ಒಬ್ಬರ ಮೇಲೆ ಹತ್ಕೊಂಡು ಹೋಗ್ಬೇಕ್ರಿ. ದುರ್ಗಂಧಯುಕ್ತ ವ್ರಣಸಂಚಿತಾಂಗ ಸದಾಚರಸ್ಯ ವಿಪಿನೇಶು ಮಂದ ಯಾವದ್ಭುವಿಸ್ಯಾದಿಹ ಪಾರ್ಥತಂತು ವ್ಯಾಸೋಪಿತಂ ಪ್ರಾಹ ತಥೇತಿ ದೇವ. ದುರ್ಗಂಧಯುಕ್ತ, ಈ ನಿನ್ನ ದೇಹದಿಂದ ಕೆಟ್ಟ ವಾಸನೆ ಬರ್ತಿರಬೇಕು. ವ್ರಣಸಂಚಿತಾಂಗ, ಮೈ ತುಂಬ ಹುಣ್ಣಾಗಬೇಕು ನಿನಗೆ. ಸದಾಚರಸ್ಯಾಹ ವಿಪಿನೇಶು ಮಂದ, ಯಾವಾಗಲೂ ಕಾಡಿನಲ್ಲೇ ಸಂಚಾರ ಮಾಡ್ತಾ ಇರಬೇಕು ನೀನು. ಎಲ್ಲಿಯ ತನಕ ಪಾಂಡವರ ಸಂತಾನ ಇರ್ತದೋ ಅಲ್ಲಿಯ ತನಕ ನಿನಗೆ ಈ ಗತಿ. ಹೇಳ್ತಾರೆ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಹೇಳೋ ಕಾಲಕ್ಕೆ ಹೇಳ್ತಾನೆ, 3 ವರ್ಷ ಸಹಸ್ರಾಣಿ ಚರಿಷ್ಯಸಿ ಮಹೀಮಿಮಂ ಇಮಾಂ. 3 ವರ್ಷಗಳ ಪರ್ಯಂತ ಹೀಗೆ ತಿರ್ಕೊಂಡಿರೋದೇ ನೀನು, ನಾನು ಶಾಪ ಕೊಡ್ತೀನಿ. ಆಗ ಅಶ್ವತ್ಥಾಮ ಪ್ರಾರ್ಥನೆ ಮಾಡಿಕೊಳ್ತಾನೆ, ರೂಪದ್ವಯೇನಾಪಿ ಹರೇಸ್ತಥೋಕ್ತೆ ಜಗಾದ ಕಾಳಿ ತನಯಂ ಸಕೃಷ್ಣಂ ತ್ವಯಾ ಸಹ ಸ್ಯಾನ್ ಮಮ ಸಂಗಮೋ ವಿಭೋ ಯಥೇಷ್ಟತ ಸ್ಯಾನ್ನ ಚ ಮೇತ್ರ ವಿಘ್ನಃ. ವಾದಿರಾಜರು ಇದರ ಅರ್ಥವನ್ನು ಹೇಳ್ತಾರೆ. 1000 ವರ್ಷಗಳ ಪರ್ಯಂತ ಅಂದ್ರೇನು, ಪಾಂಡವರ ಸಂತಾನ ಇರುವ ತನಕ ನೀನು ಇದೇ ತರಹ ಹುಣ್ಣು, ಆಮೇಲೆ ದೇಹದಿಂದ, ಮಹಾಭಾರತದಿಂದ ಉತ್ತಮವಾಗಿ ವರ್ಣಿಸಿದ್ದಾರೆ, ದೇಹದಿಂದ ರಕ್ತ ಹಾಗೂ ಕೀವಿನ ವಾಸನೆ ಬರ್ತಿರಬೇಕು. ಅದನ್ನೇ ದುರ್ಗಂಧಯುಕ್ತ ಅನ್ನುವ ಶಬ್ದದಿಂದ ಆಚಾರ ಕರೆದಿರೋದು. ಅಷ್ಟು ಕೆಟ್ಟದಾಗಿರುವಂತಹ ವಾಸನೆ ಬರ್ತಿರಬೇಕು ಅಂತ ಅವರಿಗೆ ಶಾಪ ಕೊಟ್ಟಿರ್ತಾರಲ್ಲ. ಇದು ಇಷ್ಟು ಘೋರವಾದ ಶಾಪವನ್ನು ಪಡೆದ ಅಶ್ವತ್ಥಾಮ ಕೇಳಿಕೊಳ್ತಾನೆ, ಜಗಾದ ಕಾಳಿ ತನಯಂ ಸ ಕೃಷ್ಣಂ. ವೇದವ್ಯಾಸ ದೇವರ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾರೆ, ಸ್ವಾಮಿ ತ್ವಯಾ ಸಹ ಸ್ಯಾನ್ ಮಮ ಸಂಗಮೋ ವಿಭೋ, ನಾನು ಯಾವಾಗ ಇಚ್ಛಿಸ್ತೀನಿ ಆವಾಗ ನಿನ್ನ ಸಂಘ ಆಗುವಂತೆ ಮಾಡಪ್ಪ. ವೇದವ್ಯಾಸ ದೇವರ ದರ್ಶನ ಇರಲಾರದೆ ಆಗೋದಿಲ್ಲ ಜ್ಞಾನಿಗಳಿಗೆ. ಆದ್ದರಿಂದ ನಾನು ಯಾವಾಗ ಬಯಸ್ತೀನೋ ಅವಾಗೆಲ್ಲ ಈ ವೇದವ್ಯಾಸ ದೇವರ ದರ್ಶನ ನಮಗಾಗಬೇಕು, ಸಮಾಗಮ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅದು 1000 ವರ್ಷಗಳ ನಂತರದಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಕೃಷ್ಣ ಕೊಟ್ಟಂತಹದ್ದು. ಇನ್ನು 2000 ವರ್ಷ ಏನಿದೆ ಹಾಗೆ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಆದರೆ ಅಶ್ವತ್ಥಾಮನಿಗೆ ಮರಣ ಬರೋದಿಲ್ಲ, ಅವನು ಚಿರಂಜೀವಿ ಅನ್ನೋದನ್ನು ಮರಿಬೇಡಿ. ಮತ್ತೆ ಇಲ್ಲಿ 1000 ವರ್ಷ 3000 ವರ್ಷ ಅಂತ ಹೇಳಿದರು, ಮತ್ತು 4000 ವರ್ಷಕ್ಕೆ ಮೃತನಾಗ್ತಾನೆ ಅಂತ ಅಂದ್ಕೊಳ್ಬೇಡಿ. 1000 ವರ್ಷಗಳ ಪರ್ಯಂತ ಹೀಗೆ ಸಂಚಾರ ಮಾಡ್ತಾ ಇರಬೇಕು. 1000 ವರ್ಷ ಅನಂತರದಲ್ಲಿ ವೇದವ್ಯಾಸ ದೇವರ ಸಮಾಗಮವು ಯಾವಾಗ ಅಶ್ವತ್ಥಾಮ ಬಯಸ್ತಾನೋ ಅವಾಗ ಆಗ್ತಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ವೇದವ್ಯಾಸ ದೇವರು ಅವನ ಮೇಲೆ ಪ್ರಸನ್ನ ಆಗ್ತಾರೆ. ಯಾಕೆ? ಕ್ಷಮಾಬ್ಧಿ, ಆಯ್ತಪ್ಪ ಅಂತಂತಾರೆ. ಇತ್ಯುಕ್ತ ಓಮಿತಿ ಪ್ರಾಹ ಭಗವಾನ್ ಬಾದರಾಯಣ ತಂ ಪ್ರಣಮ್ಯ ಏವ ಸೋಪಿ ಸ್ವಪ್ನ ದೃಷ್ಟ ಮನುಸ್ಮರನ್. ಆಯಿತು ಅಂತ ವೇದವ್ಯಾಸ ದೇವರು ತಾವು ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರವನ್ನು ಮಾಡಿ ಅಶ್ವತ್ಥಾಮ ಅಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಹೋದ ಮೇಲೆ ಅಂದ್ಕೊಳ್ತಾನೆ, ನಾನು ಸ್ವಪ್ನ ಕಂಡಿದ್ದು ಪ್ರಾಯಶಃ ಎಲ್ಲ ಸತ್ಯ ಆಯ್ತಲ್ಲ ಅಂತ ಹೇಳ್ತಾನೆ. ಏನು ಸ್ವಪ್ನ ಕಂಡ ಅನ್ನೋದನ್ನು ಭಾಗವತದ ಪ್ರಥಮ ಸ್ಕಂದದಲ್ಲಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ ಆಚಾರ್ಯರು. ಸ್ವಪ್ನೇ ಹಿ ದ್ರೌಪದೇಯಾನಾಂ ವಧೋ ದೃಷ್ಟೋತ್ಮನ ನಿಶಿ ಅರ್ಜುನೇನ ಪ್ರತಿಜ್ಞಾತಂ ದ್ರೌಪದ್ಯೇ ಸ್ವವಧಂ ಪ್ರತಿ
ನಿಬಧ್ಯಾನಯನಂ ಚೈವ ತೇನೈವ ಶಿಬಿರಂ ಪ್ರತಿ ಮುಂಚೇತಿ ದ್ರೌಪದಿ ವಾಕ್ಯಂ ನೇತಿ ಭೀಮವಚಸ್ತಥಾ ಕೃಷ್ಣವಾಕ್ಯಾನ್ ಮಣಿಂ ಹೃತ್ವ ದೇಶಾನ್ ನಿರ್ಯಾತನಂ ತಥಾ ಇತ್ಯಾದಿ ಸ್ವಪ್ನದೃಷ್ಟಂ ಯತ್ ಪ್ರಾಯಃ ಸತ್ಯಮಭೂದಿತಿ. ಭಾಗವತದಲ್ಲಿ ನೀವು ಕಥೆ ಕೇಳಿರ್ತೀರಿ. ಏನು ಕಥೆ ಇದೆ? ಮತ್ತೆ ಹಿಂದಿಂದ ಬರಬೇಕು. ದ್ರೌಪದಿ ದೇವಿಯವರ ಮಕ್ಕಳನ್ನು ಸಂಹಾರ ಮಾಡಲಿಕ್ಕೆ ಎಂದು ಶಿಬಿರ ಪ್ರವೇಶ ಮಾಡಿದರು. ಅಲ್ಲಿ ದ್ರೌಪದಿಯ ಮಕ್ಕಳನ್ನು ಕೊಂದಿದ್ದಾರೆ. ಕೊಂದ ಮೇಲೆ ಸುದ್ದಿ ಗೊತ್ತಾಯಿತು. ಸುದ್ದಿ ಗೊತ್ತಾದಾಗ ಅರ್ಜುನ ದ್ರೌಪದಿ ಮುಂದೆ ಪ್ರತಿಜ್ಞೆ ಮಾಡ್ತಾನೆ, ಏ ಕೃಷ್ಣೆ, ನಿನ್ನ ಮಕ್ಕಳನ್ನು ಸಂಹಾರ ಮಾಡಿರುವಂತಹ ಆ ಅಶ್ವತ್ಥಾಮನನ್ನು ಕೊಂದು ನಾನು ತರ್ತೀನಿ ಅಂತ ತಾನು ಹೋಗ್ತಾನೆ. ಹೋಗಿ ನಿಬದ್ಧ ಆನಯನಂ ಅಶ್ವತ್ಥಾಮನನ್ನು ಕಟ್ಟಾಕ್ತಾರೆ. ಕಟ್ಟಾಕಿ ಎಳ್ಕೊಂಡು ಬರ್ತಾರೆ. ಬಂದು ಶಿಬಿರವನ್ನು ಕುರಿತು ಇನ್ನೇನು ಕೊಲ್ತೀನಿ ಅಂತ ಅರ್ಜುನ ಹೋಗ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಕೊಲ್ಬೇಡಪ್ಪ, ಬ್ರಾಹ್ಮಣೋ ನಿತರಾಮ್ ಗುರುಹು, ಇವನು ಬ್ರಾಹ್ಮಣ, ಗುರು, ನಿಮಗೆ ಗುರುಪುತ್ರ ಇವನು, ಯಾರನ್ನು ಕೊಲ್ಲಬಾರ್ದು ಅಂತಲೇ ಹೇಳಿದ್ದಾರೆ. ಸ್ತ್ರೀಯರನ್ನು ಕೊಲ್ಲಬಾರ್ದು, ಪ್ರಮತ್ತರಾದವರನ್ನು ಕೊಲ್ಲಬಾರ್ದು, ಹಾಗೇನೆ ಬ್ರಾಹ್ಮಣರನ್ನು ಕೊಲ್ಲಬಾರ್ದು, ಅದರಲ್ಲಿ ಗುರುಪುತ್ರ ಇವನು. ನೋಡು ಅರ್ಜುನ, ನಾನ್ವಗಾತ ವೀರಸು ಕೃಪಿ, ಕೃಪಿ ಇವ್ರ ತಾಯಿ ಇನ್ನು ಬದುಕಿದ್ದಾಳಪ್ಪ. ದ್ರೋಣಾಚಾರ್ಯರು ದೇಹ ಪರಿತ್ಯಾಗ ಮಾಡಿದರು, ಅವಳು ಸಹಗಮನವನ್ನು ಮಾಡಲಿಲ್ಲ. ಯಾಕೆ? ಈ ಅಶ್ವತ್ಥಾಮ ಇದ್ದಾನೆ, ಇವನು ನನಗೆ ಸಾಕ್ತಾನೆ ಅಂತ ಅವಳು ಕೃಪಿ, ಅಶ್ವತ್ಥಾಮನ ತಾಯಿ, ದ್ರೋಣಾಚಾರ್ಯರ ಮರಣ ಆದ ಮೇಲೆ ಸಹಗಮನವನ್ನು ಮಾಡಲಿಲ್ಲ. ಈಗ ನನ್ನ ಮಕ್ಕಳನ್ನು ಕೊಂದಿದ್ದಾರೆ ಅಂತ ಸಿಟ್ಟಿಗೆದ್ದು ನಾವು ಅಶ್ವತ್ಥಾಮನನ್ನು ಕೊಂದರೆ ನನಗೆ ಯಾವ ಗತಿ ಆಗಿದೆಯೋ ಅದೇ ದುಃಖ ಕೃಪಿಗೂ ಆಗತ್ತಲ್ವ. ಅದಕ್ಕೆ ಬೇಡಪ್ಪ, ಕೊಲ್ಲಬೇಡ ಅಂತ ಅರ್ಜುನನಿಗೆ ದ್ರೌಪದಿ ಹೇಳ್ತಾಳೆ. ಭೀಮ ಅಂತಾನೆ, ಏ ಬಿಡಬೇಡ ಅರ್ಜುನ, ನೀನು ಕೊಲ್ಲಿ ಇವನನ್ನು, ಇವನು ಗುರುಪುತ್ರ ಆಗಿರ್ಬೋದು, ಆದರೆ ಆತ ತಾಯಿಗಳನ್ನು ಕೊಲ್ಲಬೇಕು ಅಂತ ನಿಯಮ ಇದೆ. ಯಾರು ಬೆಂಕಿ ಹಚ್ತಾರೋ, ವಿಷ ಕೊಡ್ತಾರೋ, ಕೊಲ್ಲಿಕ್ಕೆ ಅಂತ ಬರ್ತಾರೋ ಇವರೆಲ್ಲರನ್ನು ಆತ ತಾಯಿಗಳು ಅಂತ ಕರೆದಿದ್ದಾರೆ. ಇವರನ್ನು ಬಿಡಬಾರ್ದು. ಇವರನ್ನು, ಈ ಕೆಲಸ ಮಾಡದೇ ಇರುವಂತಹ ಗುರುಪುತ್ರನನ್ನು, ಬ್ರಾಹ್ಮಣನನ್ನು ಕೊಲ್ಲಬಾರ್ದಪ್ಪ, ಅದಕ್ಕೆ ಹೊಡಿ ನೀನು ಅಂತ ಹೇಳ್ತಾನೆ. ಅರ್ಜುನನಿಗೆ ಗೊಂದಲ ಆಗೋಯ್ತು, ಏನು ಮಾಡಬೇಕಪ್ಪ? ಕೃಷ್ಣನು ಹೇಳ್ದ ಹೊಡಿ ಅಂತಂದ್ಬಿಟ್ಟ. ಅಲ್ರಿ, ಹೊಡಿಬಾರ್ದು ಅಂತ ಹೇಳಿದವನು ಕೃಷ್ಣನೇ, ಹೊಡಿ ಅಂತ ಹೇಳ್ತಾ ಇರೋದು ಕೃಷ್ಣನೇ, ಏನು ಮಾಡೋದಪ್ಪ? ಆಗ ಏನು ವಿಚಾರ ಮಾಡೋದು? ತಾನೇ ವಿಚಾರ ಮಾಡ್ದ, ಇಲ್ಲ ಬ್ರಾಹ್ಮಣರನ್ನು ಕೊಲ್ಲೋದು ಅಂದರೆ ಅವ್ರನ್ನ ಊರು ಬಿಟ್ಟು ಹೊರಗೆ ಹಾಕಬೇಕು, ಅವ್ರನ್ನ ಸ್ಥಾನಭ್ರಷ್ಟ ಮಾಡಿಬಿಡ್ಬೇಕು, ಅಥವಾ ಊರು ಬಿಟ್ಟು ಹೊರಗೆ ಹಾಕಬೇಕು, ಯಾವುದೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಇವನ ಕೈಯಲ್ಲಿ ಆ ಮಣಿಯನ್ನು ಕಿತ್ಕೊಂಡು ಕಳಿಸ್ಬಿಡ್ತಾರೆ ಅಂತ ಕಥೆ ಇದೆ. ಇವೆಲ್ಲವೂ ಕೂಡ ಅಶ್ವತ್ಥಾಮ ಕಂಡಂತಹ ಸ್ವಪ್ನ. ಭಾಗವತದಲ್ಲಿ ಬಂದಂತಹ ಕಥೆ ಅದು ಸ್ವಾಪ್ನೋಯಂ ಅಂತ ಹೇಳಿದ್ದಾರಲ್ಲ ಆಚಾರ್ಯರು. ಸ್ವಪ್ನದಲ್ಲಿ ಅಶ್ವತ್ಥಾಮ ಕಂಡಿರುವಂತಹ ಕಥೆಗಳು, ಅವುಗಳಲ್ಲಿ ಎಲ್ಲ ಸತ್ಯ ಆಗಲಿಲ್ಲ, ಪ್ರಾಯ ಸತ್ಯಮಭೂತ್. ಅದೇ ತರಹದ ಘಟನೆಗಳಾದವಲ್ಲ. ಹಿಡಿದ್ರು, ಹೊಡೆದು ಕರ್ಕೊಂಡು ಬಂದರು, ಭೀಮ ಬಂದದ್ದು ಅಲ್ಲಿ ಅರ್ಜುನ ಅಂತಿದೆ, ಭೀಮ ಹೊಡೆದು ಕರ್ಕೊಂಡು ಬಂದಿದ್ದು. ಆದರೆ ಮಣಿಯನ್ನು ಅಶ್ವತ್ಥಾಮನೇ ಕಿತ್ತುಕೊಟ್ಟಿದ್ದು ಅಂತನ್ನೋದು ಯಥಾಸ್ಥಿತವಾಗಿರುವ ಕಥೆ. ಚಿಂತಯನ್ ಪ್ರಯಯೋ ದೇವಂ ದ್ರೌಣಿ ಶಸ್ತ್ರಭೃತಾಂಬರ. ಯೋ, ಸ್ವಪ್ನದಲ್ಲಿ ಕಂಡಿದ್ದೆಲ್ಲನೂ ಬಹಳಷ್ಟೆಲ್ಲ ಸತ್ಯ ಆದ್ವಲ್ಲಪ್ಪ ಅಂತ ಅಂದ್ಕೊಂಡು ಅಶ್ವತ್ಥಾಮ ಹೊರಟು ಹೋಗ್ತಾನೆ. ಕೃಷ್ಣ ಅಶ್ವತ್ಥಾಮನಿಗೆ ಹೇಳೋ ಕಾಲಕ್ಕೆ ಪಾಂಡವರ ಸಂತಾನ ಇನ್ನೂ 1000 ವರ್ಷಗಳ ಪರ್ಯಂತ ಇದೆಯಲ್ಲ ಅಂತ ಹೇಳೋ ಕಾಲಕ್ಕೆ ಪರೀಕ್ಷಿತನ ಹೆಸರನ್ನು ತಗೊಂಡಿರ್ತಾನೆ. ಪರೀಕ್ಷಿತ್ ರಾಜನೂ ಕೂಡ ಮುಂದೆ ಆಳ್ತಾನೆ, 60 ವರ್ಷಗಳ ಪರ್ಯಂತ ಅವನು ರಾಜನಾಗಿರ್ತಾನೆ. ಆಮೇಲೆ ಅವನು ದೇಹವನ್ನು ಬಿಡೋದು ಅಂತ ಆ ಕಥೆಯನ್ನು ಕೂಡ ಹೇಳ್ತಾರೆ ಆಚಾರ್ಯರು. ಇದೇ ಸಂದರ್ಭದಲ್ಲಿ ಅಶ್ವತ್ಥಾಮನ ಹಿರಿಮೆಯನ್ನು ತೋರಿಸ್ಕೊಡ್ತಾರೆ. ಸಕೃಷ್ಣೋಕ್ತಮಪಿ ಪ್ರಾಪ್ಯ ಬಾದರಾಯಣ ಶಿಷ್ಯತಾಂ ಪ್ರಾಪ್ಯೋತ್ತರ ದ್ವಾಪರೇ ಚ ವೇದಾನ್ ಸಂವಿಭಜಿಷ್ಯತಿ. ಈ ಏನು ಅಶ್ವತ್ಥಾಮ ಇದ್ದಾನೆ, ಈ ಅಶ್ವತ್ಥಾಮನೇ ಮುಂದಿನ ದ್ವಾಪರ ಯುಗದ ವೇದವ್ಯಾಸ. ಬಾದರಾಯಣ ಶಿಷ್ಯತಾಂ ಪ್ರಾಪ್ಯ, ವೇದವ್ಯಾಸ ದೇವರ ಶಿಷ್ಯತ್ವವನ್ನು ವಹಿಸಿ ಎಲ್ಲ ವೇದಗಳನ್ನು ಅವರಿಂದ ತಿಳಿದುಕೊಂಡು ವೇದ ವಿಭಾಗವನ್ನು ಮಾಡ್ತಾರೆ ಅಂತಾದ್ದರಿಂದ ಇವರಿಗೆ ದ್ರೌಣಿವ್ಯಾಸ ಅಂತ ಕರೀತಾರೆ. ತತಃ ಸಪ್ತರ್ಷಿರ್ಭೂತ್ವ ಪಾರಾಶರ್ಯ ಪ್ರಸಾದತಃ ಏಕೀಭಾವಂ ಸ್ವರೂಪೇಣ ಯಾಸ್ಯತಿ ಅಚ್ಯುತ ನಿಷ್ಠಯ. ಆ ವೇದ ವಿಭಾಗವನ್ನು ಮಾಡಿದ ಮೇಲೆ
ನಮ್ಮ ವೇದವ್ಯಾಸ ದೇವರ ಅನುಗ್ರಹದಿಂದ ಸಪ್ತರ್ಷಿಗಳು ಅಂತ ಇರ್ತಾರಲ್ಲ, ಆ ಸಪ್ತರ್ಷಿಗಳಲ್ಲಿ ಒಬ್ಬ ಋಷಿ ಆಗ್ತಾರೆ. ಈ ಸಪ್ತರ್ಷಿ ಅಂತ ಅನ್ನೋದೇನಿದೆ, ಇದೊಂದು ಪದವಿ ಇದು. ಇದು ಮನ್ವಂತರಕ್ಕೂ ಕೂಡ ಬದಲಾಗುವಂಥದ್ದು. ಮನ್ವಂತರಕ್ಕೆ ಮನುಗಳು ಬದಲಿ ಆಗ್ತಾರೆ, ಇಂದ್ರ ಬದಲಾಗ್ತಾನೆ. ಅದಕ್ಕೆ ಇಂದ್ರ ದೇವರ ಪದವಿಯಲ್ಲಿರುವಂಥವನು ಈಗಿನ ಇಂದ್ರ ಅಂದರೆ ಪುರಂದರ ಅಂತ ಅವನ ಹೆಸರು. ಈಗ ಅರ್ಜುನ ಪುರಂದರನ ಅವತಾರ, ಇಂದ್ರ ಅನ್ನೋದೊಂದು ಪದವಿ. ಆ ಪದವಿಯಲ್ಲಿರೋರು ಕೂಡ ಬದಲಿ ಆದ ಹಾಗೆ ಸಪ್ತರ್ಷಿಗಳು ಕೂಡ ಬದಲಾಗ್ತಾರೆ. ಈಗ ವಿಶ್ವಾಮಿತ್ರ, ಭರದ್ವಾಜ, ಅತ್ರಿ, ಗೌತಮ, ವಸಿಷ್ಠ ಅಂತ ಹೀಗೆಲ್ಲ ಹೆಸರು ಹೇಳ್ತಾರಲ್ಲ, ಅವರಲ್ಲಿ ಈಗ ವೇದ ವಿಭಾಗವನ್ನು ಮಾಡಿ ಮುಂದಿನ ದ್ವಾಪರದಲ್ಲಿ ಅಂದರೆ 29ನೆಯ ದ್ವಾಪರದಲ್ಲಿ ಅಶ್ವತ್ಥಾಮ ಬಂದು ವೇದ ವಿಭಾಗವನ್ನು ಮಾಡಿ ನಂತರದಲ್ಲಿ ಪರಮಾತ್ಮನ ಆಜ್ಞೆಯನ್ನು ಸ್ವೀಕರಿಸಿ ಸಪ್ತರ್ಷಿಯಲ್ಲಿ ಒಬ್ಬರಾಗಿ ಆಮೇಲೆ ಏಕೀಭಾವಂ ಸ್ವರೂಪೇಣ ಯಾಸ್ಯತಿ ಅಚ್ಯುತನಿಷ್ಠಯ, ತಮ್ಮ ಏನು ರುದ್ರರೂಪ ಅಂತಿದೆ ಅಲ್ಲಿ ಐಕ್ಯವನ್ನು ಹೊಂದುತ್ತಾ ಇದ್ದಾರೆ. ಹೀಗೆ ಮಹಾಭಾರತ ಕಾಲದಲ್ಲಿಯೇ ರುದ್ರದೇವರ ರೂಪಗಳು ಅನೇಕ ಇವೆ. ದುರ್ವಾಸರಾಗಿ ಸಂಚಾರ ಮಾಡಿದ್ದಾರೆ, ಶುಕನಾಗಿ ವೇದವ್ಯಾಸ ದೇವರ ಮಗನಾಗಿ ಬಂದಿದ್ದಾರೆ, ಅಶ್ವತ್ಥಾಮನಾಗಿ ಇಲ್ಲಿ ಬಂದಿದ್ದಾರೆ. ಎಲ್ಲ ರೂಪಗಳು ವಿಚಿತ್ರ ವಿಚಿತ್ರ. ಅತ್ಯಂತ ಶಾಂತ ಸ್ವಭಾವದವರು ಶುಕಾಚಾರ್ಯರು ಅಂತಾದರೆ, ದುರ್ವಾಸರು ಎಲ್ಲೋದ್ರೂ ಜಗಳ ಮಾಡ್ಕೊಳ್ಳೋರು. ಅಶ್ವತ್ಥಾಮ ವೀರನಾಗಿ ಬ್ರಾಹ್ಮಣನಾದರೂ ಕೂಡ ಕ್ಷಾತ್ರ ತೇಜಸ್ಸಿನ ತರಹ ಯುದ್ಧ ಆಡ್ತಾ ಇದ್ದ. ದೇವತೆಗಳ ಮಹಿಮೆ ಏನು ಹೇಳೋದ್ರಿ. ಹೀಗೆ ಮುಂದಾಗುವಂತಹ ಎಲ್ಲ ವಿಚಾರಗಳನ್ನು ಆಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೇನೆ ಸಾಮಾನ್ಯವಾಗಿ ಲೋಕದಲ್ಲಿ ಈ ಒಂದು ವಾಡಿಕೆ ಇರೋದು, ವೇದವ್ಯಾಸ ಅಂತಂದ ಮಾತ್ರಕ್ಕೆ ದೇವರೇ ಆಗಿರಬೇಕು ಅಂತ ಏನು ನಿಯಮ ಇಲ್ಲ ಅಂತನ್ನೋದು. ಅದು ಸತ್ಯವೇ. ಪರಮಾತ್ಮನಿಗೆ ವ್ಯಾಸ ಅಂತ ಕರೀತಾರೆ. ಪರಮಾತ್ಮನ ವೇದವ್ಯಾಸ ಅಂತ ಒಂದು ರೂಪ ಇದೆ. ಮಹಾಭಾರತವನ್ನು ರಚನೆ ಮಾಡಿದ್ದು, 18 ಪುರಾಣಗಳನ್ನು ರಚನೆ ಮಾಡಿದ್ದು ಮಾತ್ರ ಪರಮಾತ್ಮನ ಸಾಕ್ಷಾತ್ ಅವತಾರರಾಗಿರುವಂತಹ ವೇದವ್ಯಾಸ ದೇವರೇನೆ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಇದರ ಹಿಂದಿನ ದ್ವಾಪರದಲ್ಲಾಗಲಿ ಮುಂದಿನ ದ್ವಾಪರದಲ್ಲಾಗಲಿ ಬಂದಂತಹ ವೇದವ್ಯಾಸ ದೇವ ಪದವಿಯಲ್ಲಿರುವಂತಹ ವ್ಯಕ್ತಿಗಳು ಪರಮಾತ್ಮನಲ್ಲ. ಮತ್ತು ಹಾಗಾದರೆ ಯಾರು ವೇದವ್ಯಾಸ ದೇವರು, ಯಾರು ವೇದವ್ಯಾಸರು ಅಲ್ಲ? ಈಗ ನಮಗಂತೂ ನಿರ್ಧಾರ ಇದೆ, ವೇದವ್ಯಾಸ ಅಂದರೆ ದೇವರೇ ಅಂತ, ಹೀಗೆ ಇಟ್ಕೊಳ್ಳಿ, ಏನು ಚಿಂತೆ ಇಲ್ಲ. ಆದರೆ ಆ ಪದವಿಗೆ ಬರುವಂಥವರು ಪರಮಾತ್ಮನ ಜೊತೆಗೆ ಪರಮಾತ್ಮನಿಂದ ಅನುಗ್ರಹೀತರಾದ ಈ ದ್ರೌಣಿನೂ ಇರಬಹುದು, ಇನ್ನು ಅನೇಕ ಜನರ ಋಷಿಗಳು ಕೂಡ ಇರಬಹುದು. ಅದನ್ನೆಲ್ಲವನ್ನೂ ಕೂಡ ಇತಿಹಾಸದಲ್ಲಿ ದಾಖಲು ಮಾಡಿಲ್ಲ. ಆದರೆ ಯಾವಾಗ ಪರಮಾತ್ಮ ಅವತಾರ ಮಾಡಿದ್ದಾನೆ ಅಂತ ಅನ್ನೋದನ್ನು ನಮ್ಮ ಮೇಲಿನ ಕೃಪೆಯಿಂದ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೆ ಕೃಷ್ಣ ಸತ್ಯವತ್ಯಾಮಜಾಯತ. ಈ ವೈವಸ್ವತ ಮನ್ವಂತರದ ಈಗ 28ನೆಯ ದ್ವಾಪರ ಕಲಿಯುಗ ನಡೀತಾ ಇದೆ ನೋಡಿ. ಇದು 28ನೆಯ ಮಹಾಯುಗ ನಡೀತಾ ಇರೋದು. ಪರಮಾತ್ಮ ತೃತೀಯೇ 3ನೇ ಮಹಾಯುಗದಲ್ಲಿ ಹುಟ್ಟಿದ್ದಾನೆ, ಸಪ್ತಮೇ 7ನೆಯ ಮಹಾಯುಗದಲ್ಲಿ ಹುಟ್ಟಿದ್ದಾನೆ, ಷೋಡಶೆ 16ನೇ ಮಹಾಯುಗದಲ್ಲಿ ಹುಟ್ಟಿದ್ದಾನೆ, ಪಂಚವಿಂಶಕೆ 25ನೆಯ ದ್ವಾಪರದಲ್ಲಿ ಹುಟ್ಟಿದ್ದಾನೆ, ಅಷ್ಟಾವಿಂಶೇ ಯುಗೆ ಕೃಷ್ಣ. ನಮ್ಮಂತಹ ಪುಣ್ಯವಂತರೇ ಯಾರೂ ಇಲ್ಲ ಲೋಕದಲ್ಲಿ. 28ನೆಯ ದ್ವಾಪರ ಯುಗದಲ್ಲಿ ಹುಟ್ಟಿದ್ದು ಪರಮಾತ್ಮನೇ. ಇದೇ ನಾವು ಒಂದು ಬಾರಿ ತಪ್ಪಾಗಿ 29ನೆಯ ಕಲಿಯುಗದಲ್ಲಿ ಹುಟ್ಟಿದರೆ ನಮಗೆ ಕೃಷ್ಣ ಪರಮಾತ್ಮ ಈ ವೇದವ್ಯಾಸ ದೇವರು ಸಿಗೋದು ಹಿಂದಿನ ಮಹಾಯುಗದ 28ನೆಯ ವೇದವ್ಯಾಸನೇ ಹೊರತು ಅದೇ ಸಾಕ್ಷಾತ್ ಅವ್ಯವಹಿತ ಉತ್ತರ ಪೂರ್ವದಲ್ಲಿರುವ ದ್ವಾಪರದಲ್ಲಿ ಪರಮಾತ್ಮ ಹುಟ್ಟಿರೋದೇ ಇಲ್ಲ. ಇದು ಈ ಭಾಗದಲ್ಲಿ 28ನೆಯ ಕಲಿಯುಗದಲ್ಲಿ ಹುಟ್ಟಿರುವಂತಹ ನಮ್ಮೆಲ್ಲರ ಒಂದು ಪುಣ್ಯ ಅಂತ ನಾವು ಭಾವಿಸ್ಕೊಳ್ಬೇಕು. ಯಾಕೆ ನೋಡಿ, ಮುಂದೆ ಪರಮಾತ್ಮ ಅವತರಿಸೋ ತಾನೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಆದರೆ ಆಚಾರ್ಯರ ತಾತ್ಪರ್ಯ ವಚನದ ಪ್ರಕಾರ 29ನೆಯ ದ್ವಾಪರದಲ್ಲಿ ವೇದವ್ಯಾಸ ದೇವರೇನೇ ವೇದ ವಿಭಾಗ ಮಾಡಲಿಕ್ಕೆ ಅಂತ ಬರಲ್ಲ. ಮತ್ತೇನು ಮಾಡ್ತಾರೆ? ವ್ಯಾಸಾಚಾರ್ಯಸ್ತು ಪೂರ್ವೇಶಾಂ, ಹಿಂದಿನ ರೂಪಗಳಲ್ಲೂ ಕೂಡ ಅದರಲ್ಲೂ ವಿಶೇಷ ಇದೆ. 5 ಬಾರಿ ವೇದವ್ಯಾಸ ದೇವರು ಪ್ರಾದುರ್ಭಾವ ಮಾಡಿದ್ದಾರಲ್ಲ, ಅದರಲ್ಲಿ 28ನೆಯ ದ್ವಾಪರದಲ್ಲಿ ಒಂದು ವಿಶೇಷ ಇದೆ. ತಾನೇ ವೇದ ವಿಭಾಗವನ್ನು ಮಾಡಿ, ತಾನೇ ಮಹಾಭಾರತವನ್ನು ಮಾಡಿ, ತಾನೇ ಸೂತ್ರಗಳನ್ನ ಪ್ರಣಯನ ಮಾಡಿದ್ದು. ವೇದ ವಿಭಾಗ, ವೇದೋದ್ಧಾರ ಎಲ್ಲವನ್ನೂ ವೇದವ್ಯಾಸ ದೇವರೇ ಮಾಡಿದ್ದು. ಆದರೆ ಇತ ಪೂರ್ವದಲ್ಲಿ 3, 7 ಆಮೇಲೆ 15, 16 ಅಂತ ಹೇಳಿದ್ದೇವಲ್ಲ, ಆ ಮಹಾಯುಗಗಳಲ್ಲಿ ಕೇವಲ ವ್ಯಾಸಾಚಾರ್ಯ
ವೇದ ವಿಭಾಗವನ್ನು ಮಾಡುವವರು ಅಂತ ಯಾರಿದ್ದಾರೆ ಅವರಿಗೆ ಆಚಾರ್ಯನಾಗಿದ್ದಾನಷ್ಟೇ. 28ನೇ ದ್ವಾಪರದಲ್ಲಿ ಮಾತ್ರ ಎಲ್ಲವನ್ನು ತನ್ನ ಕೈಯಲ್ಲೇ ತಗೊಂಡ ಪರಮಾತ್ಮ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಚಾಭವತ್ ಸ್ವಯಂ ವಿವ್ಯಾಸ ವೇದಾಂಚಕ್ರೇ ಚ ಭಾರತಂ ವೇದ ಸಂಹಿತಂ ಅಂತ ಆಚಾರ್ಯರು ದ್ವಿತೀಯ ಸ್ಕಂದ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಕಲಿಯುಗದಲ್ಲಿ ಹುಟ್ಟಿದ್ದಕ್ಕೆ ನಾವೇ ಪುಣ್ಯವಂತರು. ತತ್ರಾಪಿ 28ನೇ ಕಲಿಯುಗದಲ್ಲಿ ದೇವರು ಹುಟ್ಟಿಸಿದ್ದಾನಲ್ಲ, ಅವನಿಗೆ ಎಷ್ಟು ನಮಸ್ಕಾರ ಹಾಕಿದರೂ ಕೂಡ ಸಾಲದು. ಯಾಕೆ 5000 ವರ್ಷಗಳ ಹಿಂದೆಯೇ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ಅದಕ್ಕೇನೆ ಅಲ್ಲಿ ಹೇಳ್ತಾರೆ, ಕೃಷ್ಣಾವತಾರ ನಂತರದಲ್ಲೂ ವೇದವ್ಯಾಸ ದೇವರ ಅವತಾರ ಇದೆ, ಕೃಷ್ಣಾವತಾರದ ಪೂರ್ವದಲ್ಲೂ ವೇದವ್ಯಾಸ ಅವತಾರ ಇದೆ, ರಾಮಾವತಾರಕ್ಕಿಂತಲೂ ಪೂರ್ವದಲ್ಲಿ ವೇದವ್ಯಾಸ ಅವತಾರ ಇದೆ, ರಾಮಾವತಾರ ನಂತರದಲ್ಲೂ ವೇದವ್ಯಾಸ ದೇವರ ಅವತಾರ ಇದೆ. ಆದರೆ ಎಲ್ಲ ಬಾರಿಗೂ ಕೂಡ ವೇದವ್ಯಾಸ ದೇವರೇ ಬರ್ತಾರೆ ಅಂತಿಲ್ಲ. ಪರಮಾತ್ಮನ ಆಜ್ಞೆಯಿಂದ ಇಲ್ಲಿ ಈಗ ಮುಂದೆ 29ನೆಯ ದ್ವಾಪರದಲ್ಲಿ ದ್ರೌಣಿ ವ್ಯಾಸ ಅಶ್ವತ್ಥಾಮ ಬರ್ತಾನೆ ವೇದ ವಿಭಾಗ ಮಾಡಲಿಕ್ಕೆ. ವೇದವ್ಯಾಸ ದೇವರು ಅವತಾರ ಮಾಡ್ತಾರಾ? ಈಗಾಗಲೇ ಅವತಾರ ಮಾಡಿದ್ದಾರಲ್ಲ, ಆ ನಿತ್ಯವಾದ ರೂಪವನ್ನೇ ಪರಮಾತ್ಮ ಮುನ್ನಡೆಸ್ತಾನೆ ಹೊರತು ಮತ್ತೆ ಸತ್ಯವತಿ ಪರಾಶರರ ಸಂಪರ್ಕ ಆಯಿತು, ಪರಮಾತ್ಮ ಪ್ರಾದುರ್ಭೂತ ಆದ ಅಂತನ್ನುವ ನಾಟಕವನ್ನು ತೋರಿಸಲ್ಲ. ಮತ್ತು ನಾಟಕ ತೋರಿಸೋದೇ ತಾನೇ ಪ್ರಾದುರ್ಭಾವ ಅಂದರೆ, ಮತ್ತು ಇನ್ನೇನೇನಿದೆ? ಹೀಗೆ ಪರಮಾತ್ಮನ ಸಂಕಲ್ಪ ಇದೆ ಅಂತಾದ್ದರಿಂದ ಅಶ್ವತ್ಥಾಮ ಮುಂದಿನ ವ್ಯಾಸ ಆಗ್ತಾನೆ. ಆದರೆ ಅವರಿಗೆ ವ್ಯಾಸ ಅಂತ ಏನು ಕರಿಬೇಕು ಅಂತೇನಿಲ್ಲ. ವ್ಯಾಸ ಅಂದರೆ ವೇದವ್ಯಾಸನೇ. ಅವರಿಗೆಲ್ಲರಿಗೂ ಕೂಡ ದ್ರೌಣಿ ವ್ಯಾಸ ಅಂತ ಕರೀತಾರೆ. ಒಂದು ಪದ ಸೇರಿಸಲೇಬೇಕು, ನಿಯಮ ಇದೆ. ಯಥಾ ವ್ಯಾಸತ್ವ ಮೇಘಸ್ಯ ಕೃಷ್ಣಸ್ಯಾನ್ಯೇ ವಿಶೇಷಣಾತ್. ಉಳಿದವರಿಗೆಲ್ಲರಿಗೂ ಕೂಡ ದ್ರೌಣಿ ವ್ಯಾಸ ಅಥವಾ ಅವ್ರದ್ದೇನು ಹೆಸರಿರುತ್ತೋ ಅದನ್ನು ಹಾಕಿ ವ್ಯಾಸ ಅನ್ನಬೇಕು. ಬರೇ ವ್ಯಾಸ ಅಂದರೆ ಅದು ಪರಮಾತ್ಮನೇ. ಇನ್ನು ಈ ಅಶ್ವತ್ಥಾಮಾಚಾರ್ಯರ ಸೋದರ ಮಾವಂದರು ಕೃಪಾಚಾರ್ಯರಿದ್ದಾರಲ್ಲ, ಅವರೂ ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬರಾಗ್ತಾರೆ. ಕೃಪೋಥ ಪಾಂಡವಾನ್ ಪ್ರಾಪ್ಯ ಗೌರವಾತ್ ಪೂಜಿತಶ್ಚತೈ ಅಭೂದಾಚಾರ್ಯ ಏವಾಸೌ ರಾಜ್ಞಾಂ ತತ್ತಂತು ಭಾವಿನಾಂ ಬಾದರಾಯಣ ಶಿಷ್ಯತ್ವಂ ಪುನಃ ಪ್ರಾಪ್ಯ ಭಜನ್ನಮುಂ ಸಾಕಂ ಸ್ವಭಾಗಿನೇಯೇನ ಭಾವ್ಯೇಕೋ ಮುನಿಸಪ್ತಕೆ. ಈ ಕೃಪಾಚಾರ್ಯರು ಅವರು ಚಿರಂಜೀವಿಗಳು, ಅವರಿಗೂ ಮರಣ ಇಲ್ಲ. ಅವರು ಈಗಾಗಲೇ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿರ್ತಾರೆ. ವಿಷ್ಕಂಭ ಎನ್ನುವಂತಹ ಒಬ್ಬ ರುದ್ರನ ಅವತಾರ ಅವರು ಪರಮಾತ್ಮನನ್ನು ಪ್ರಸನ್ನೀಕರಿಸಿಕೊಂಡಿದ್ದಕ್ಕೇನೆ, ನೋಡಪ್ಪ ನಿನಗೆ ಒಂದು ಕಲ್ಪದ ಪರ್ಯಂತ ಆಯುಷ್ಯ ಕೊಡ್ತೀನಿ, ಪ್ರಾದಾದೇಶ್ಯ ಸಪ್ತರ್ಷಿತ್ವಂ ಆಯುಃ ಕಲ್ಪಾಂತಮೇವಚ, ಸಪ್ತರ್ಷಿಯಾಗು ನೀನು, ಹಾಗೂ ಒಂದು ಕಲ್ಪದವರೆಯಂತ ನೀನು ಬದುಕು ಅಂತ ಪರಮಾತ್ಮನ ಅನುಗ್ರಹ ಇರೋದರಿಂದ ಸಪ್ತರ್ಷಿಗಳಾಗ್ತಾರೆ. ಹಾಗೆ ಚಿರಂಜೀವಿಗಳು ಆಗಿದ್ದಾರೆ. ಈಗ ಇವರೂ ಕೂಡ ಈಗ ಇರೋ ತನಕ, ಎಲ್ಲಿ ತನಕ ಪಾಂಡವರ ಸಂತಾನ ಇರ್ತದೋ ಅವರೆಲ್ಲರಿಗೂ ಕೂಡ ಗುರುಗಳಾಗಿ ತಾವೇ ಪಾಠ ಹೇಳಿ ಅವರನ್ನು ಮುನ್ನಡೆಸ್ತಾರೆ. ದ್ರೋಣಾಚಾರ್ಯ ಬರೋಕ್ಕಿಂತ ಪೂರ್ವದಲ್ಲೂ ಕೃಪಾಚಾರ್ಯರೇ ಗುರುಗಳಾಗಿದ್ದು, ಈಗ ದ್ರೋಣಾಚಾರ್ಯ ಬಂದ ಮೇಲೆ ಅವರು ಗುರುಗಳಾದರು. ಈಗ ಮುಂದಿನ ಸಂತಾನಕ್ಕೂ ಕೃಪಾಚಾರ್ಯರೇ ಗುರುಗಳು. ಹೀಗಾಗಿ ಕೊನೆಗೆ ಅಶ್ವತ್ಥಾಮನ ಜೊತೆಗೆ ಸೇರಿಕೊಂಡು ಇಬ್ಬರೂ ಕೂಡ ಸಪ್ತಋಷಿಗಳಲ್ಲಿ ಒಬ್ಬೊಬ್ಬ ಋಷಿಗಳು ಅಂತ ಆಗ್ತಾರೆ. ಹೀಗೆ ಮುಂದಿನ ರಹಸ್ಯವನ್ನು ಆಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕೃತವರ್ಮ ದ್ವಾರವತೀಂ ಯಯೌ ಕೃಷ್ಣಾನುಮೋದಿತ. ಇನ್ನು ಕೃತವರ್ಮ ಒಬ್ಬನು ಇದ್ನಲ್ಲ, ಅವನು ಒಬ್ಬ ಯಾದವ, ಕೃಷ್ಣ ಪರಮಾತ್ಮನಿಂದ ಅನುಮೋದಿತನಾದ. ನೋಡಪ್ಪ ನನ್ನ ಕೆಲಸ ಮಾಡಿದೀಯ ನೀನು ಅಂಥೇಳಿ ಸಂತುಷ್ಟನಾದ ಪರಮಾತ್ಮ ಅವನನ್ನು ವಾಪಸ್ಸು ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಮಣಿಯನ್ನು ಏನು ಕೊಟ್ಟಿದ್ದಾರಲ್ಲ ಅದನ್ನು ಭೀಮ ದ್ರೌಪದಿಗೆ ಅಂತ ಕೊಡ್ತಾನೆ. ಜನ ಅಂದ್ಕೊಂಡ್ಬಿಟ್ರು, ಏನ್ರಿ ಭೀಮ ಎಷ್ಟು ಹೆಂಡತಿ ಮೇಲೆ ಪ್ರೀತಿ ಮಾಡ್ತಾನೆ ಅಂತ. ಅದು ಗುಣನೇ ಇಲ್ಲ ಅಂತಲ್ಲ, ಆದರೆ ಮತ್ತು ತಂದು ಕೊಟ್ಟ ಮೋಹ ಇದೆ ಅಂತ ನೀವು ಅಂದ್ಕೊಳ್ಬೇಡಿ. ದ್ರೌಪದಿ ದೇವಿಯವರು ಭೀಮಸೇನನಿಗೆ ಈ ಅಪಕೀರ್ತಿ ಬರಬಾರ್ದು ಅನ್ನೋದಕ್ಕೋಸ್ಕರ ಧರ್ಮರಾಜನಿಗೆ ಆ ಮಣಿಯನ್ನು ಕೊಡ್ತಾಳೆ. ಕೃಷ್ಣಾಯೇತಂ ಮಣಿಂ ದತ್ವಾ ಭೀಮಸ್ತಾಂ ಪರ್ಯಸಾಂತ್ವಯತ ವಿಕೋಪ ಭೀಮವಾಕ್ಯೇನ ರಾಜ್ಞೇ ಸಾಚ ಮಣಿಂ ದದೌ ರಾಜಾರ್ಹೇಹಿ ಮಣೌ ದತ್ತೆ ಮಹ್ಯಂ ಭೀಮೇನ ಲೌಕಿಕಾಃ ಸ್ತ್ರೀಪಕ್ಷಪಾತಂ ರಾಜಾ ಚ ಶಂಕೇಯುಃ ಮಾರುತೇರಿತಿ. ದ್ರೌಪದಿ ದೇವಿಯವರನ್ನು ಸಾಂತ್ವನಗೊಳಿಸಬೇಕು ಅಂತ ಭೀಮ ಅಶ್ವತ್ಥಾಮ ಕೊಟ್ಟಿರುವಂತಹ ಮಣಿಯನ್ನು ಇಸ್ಕೊಂಡು ದ್ರೌಪದಿ ಕೊಡ್ತಾನೆ. ದ್ರೌಪದಿ ನೋಡಿ ಎಂತಹ ಪತಿವ್ರತ ಸ್ತ್ರೀ. ಅವಳು ಅಂದ್ಕೊಳ್ತಾಳೆ, ನನ್ನ ಗಂಡನ ಬಗ್ಗೆ ಯಾರೂ ತಪ್ಪು ಭಾವನೆ ಇಟ್ಕೊಳ್ಬಾರ್ದು,
ಎಂದೂ ಕೂಡ ಭೀಮನ ಬಗ್ಗೆ ಜನ ತಪ್ಪು ತಿಳ್ಕೊಳ್ಬಾರ್ದು. ಭೀಮ ಸ್ತ್ರೀ ಪಕ್ಷಪಾತಿ ಇದ್ದಾನೆ. ಅದಕ್ಕೆ ಅವಳೇನು ಮಾಡ್ತಾಳೆ, ಆ ಮಣಿಯನ್ನು ಕೈಯಲ್ಲಿ ಇಟ್ಕೊಂಡು, ನೋಡಿ ಅವಳಿಗೆ ದುಃಖನೇ ಇಲ್ಲ, ಸುಮ್ಮನೆ ದುಃಖ ಸ್ಪೃಷ್ಟ ಅಂತ ಕರಿಬೇಕಷ್ಟೇ ಅವಳನ್ನು. ಈ ಸಣ್ಣ ಪುಟ್ಟದಕ್ಕೆಲ್ಲವೂ ಕೂಡ ಅವಳು ದುಃಖ ಮಾಡ್ಕೊಳ್ಳಲ್ಲ. ಅವಳು ತನ್ನನ್ನೇ ತಾನು ಸಾಂತ್ವನಗೊಳಿಸ್ಕೊಂಡು ಕೈಯಲ್ಲಿ ಆ ಮಣಿಯನ್ನು ಹಿಡ್ಕೊಂಡು ಹೋಗಿ ಧರ್ಮರಾಜನಿಗೆ ಕೊಡ್ತಾಳೆ. ಕೊಟ್ಟು, ನೀನು ಹಾಕೊಳ್ಳಪ್ಪ, ಯಾಕೆ, ನೀನು ರಾಜ್ಯಕ್ಕೆ ಅರ್ಹ, ಮುಂದೆ ರಾಜ ಆಗ್ತೀಯ, ರಾಜನ ತಲೆ ಮೇಲೆ ಈ ಮಣಿ ಇರಬೇಕು, ಅದಕ್ಕೋಸ್ಕರ ನಿನಗೆ ಈ ಮಣಿ ಕೊಡ್ತೀನಿ ಅಂತ ದ್ರೌಪದಿ ದೇವಿ ಭೀಮಸೇನ ದೇವರ ಮೇಲಿನ ಭಕ್ತಿಯಿಂದ ಧರ್ಮರಾಜನಿಗೆ ಕೊಡ್ತಾಳೆ. ಯಾಕೆ, ಯಾರೂ ಕೂಡ ಭೀಮನನ್ನು ಸ್ತ್ರೀ ಪಕ್ಷಪಾತಿ ಅಂತ ಕರಿಬಾರ್ದು. ಮಣಿಮರಾಜ್ಞೆ ದದೌ ಕೃಷ್ಣ ಭರ್ತೃಪ್ರಿಯ ಹಿತೇರಥ ಸೋಪ್ಯಾಬದ್ಯ ಮಣಿಮೂರ್ಧ್ನಿ ರೇಜೆ ರಾಜ ಗವಾಮಿವ. ಆಗ ಸಂತೋಷದಿಂದ ದ್ರೌಪದಿ ದೇವಿಯವರ ಕೈಯಿಂದ ಆ ಮಣಿಯನ್ನು ಸ್ವೀಕರಿಸಿ ಧರ್ಮರಾಜ ತಾನು ಅದನ್ನು ತಲೆ ಮೇಲೆ ಕಟ್ಟಿಕೊಂಡಿದ್ದಾನೆ. ಹೇಗೆ ಸೂರ್ಯ ಥಳ ಥಳ ಹೊಳಿಬೇಕೋ ಆ ತರಹ ಧರ್ಮರಾಜ ಹೊಳಿತಾ ಇದ್ದಾನೆ ಅಂತ ವರ್ಣಿಸಿದ್ದಾರೆ. ಹೀಗೆ ಎಲ್ಲರೂ ಸೇರಿಕೊಂಡು ಅವರು ಹಸ್ತಿನಾವತಿಪುರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಕಥೆಯನ್ನು ಹೇಳಿದ್ದಾರೆ. ಇನ್ನು ಪುರಪ್ರವೇಶ ಮಾಡಿದ ಮೇಲೆ ಧೃತರಾಷ್ಟ್ರ, ಗಾಂಧಾರಿ ಇವರ ಮುಂದೆ ಏನು ಮಾತಾಡ್ತಾರೆ, ಮುಂದಿನ ಎಲ್ಲ ಕಥೆಗಳನ್ನು, ಈ ಸೌಪ್ತಿಕ ಪರ್ವದ ಕಥೆಗಳನ್ನೆಲ್ಲವನ್ನು ಕೂಡ ಮುಂದಕ್ಕೆ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.